ಏಯ್ ನನಗ್ ತುಂಬಾ ಟೆನ್ಷನ್ ಆಗ್ತಿದೆಯೇ. ಟೆನ್ಷನ್ ಯಾಕೆ? ಜೋಡಿಯಾಗಿ ತಾನೇ ಡಿಸ್ಕೋ ಹೋಗ್ಬೇಕಾಗಿದ್ದು, ಬಾಯ್ಸ್ ಇಲ್ದೆ ನಮ್ಮನ್ನು ಒಳಗಡೆ ಬಿಡಲ್ವಲ್ಲೇ, ಏನೇ ಮಾಡೋದೀಗ? ಅದೇನಷ್ಟು ದೊಡ್ಡ ಪ್ರಾಬ್ಲಮ್ ಅಲ್ಲ. ರಿಸೆಪ್ಷನ್ ಅಲ್ಲಿ ನಮ್ಗೆ ಬಾಡಿಗೆ ಹುಡುಗರು ಸಿಗ್ತಾರೆ. Welcome girls. You want boys? Yeah! How many boys you want? ಅದನ್ನ ಆಮೇಲೆ ಹೇಳ್ತೀವಿ, ಮೊದ್ಲು ಹುಡುಗರನ್ನ ಬರಕ್ ಹೇಳಿ. Come on boys. Waste, very bad. You. What? Can you dance? Okay. Come on. Next. Okay. Okay. Next. Okay. Enjoy. ಯಾವ ಹುಡುಗಿ ನೋಡಿದ್ರು ನಮ್ಮ ಹುಡುಗರು ಇಷ್ಟು ಚೆನ್ನಾಗಿ ಡಾನ್ಸ್ ಆಡೋದೇ ಇಲ್ಲ. ಇಷ್ಟಕ್ಕೂ ನೀವು ಸೆಲೆಕ್ಟ್ ಮಾಡಿದ ಹುಡುಗ ಯಾರು? ಅರೆ, ನಮ್ಮ ಹುಡುಗನೇ. ಹಲೋ, ಬಾರ ಬಾರ ಅಂದ್ರೆ ಎಲ್ಲಿ ನೋಡ್ತಾ ಇದೀಯೋ? ನಿಲ್ಲೋ. ಎಲ್ಲಿ ನೋಡ್ತಾ ಇದೀಯೋ? ಅಪ್ಪ ಇದೇನೆ ನೀನ್ ಇಲ್ಲಿ? ಗಂಟೆ ಆರಾಯ್ತು, ಇನ್ನು ನಿದ್ದೆ ಮಾಡ್ತಾ ಇದೀಯಾ? ನಿದ್ದೆ ಮಾಡ್ತಾ ಇದೀನ. ಏನ್ ಹೇಳ್ತಾ ಇದೀಯ ನೀನು? ಏಯ್ ಸೋಂಬೇರಿ, ಏನು ನಿದ್ದೆ ಮಾಡ್ತಾ ಇದೀಯಾ? 7 ಗಂಟೆ ಆಯ್ತು. ದಿನ ನಿನಗೆ ಸುಪ್ರಭಾತ ಆಡ್ಬೇಕಾ? ಶುರು ಸುಪ್ರಭಾತ. ಏನೋ ಗೊಣಗ್ತಾ ಇದೀಯಾ? ಎದ್ದಾಗ ಮೇಲೆ. ಎದ್ದೆ. ಹರ ಹರ ಮಹದೇವ, ಶಂಭು ಶಂಕರ ಪಾರ್ವತಿನಾಥ ಪರಮೇಶ್ವರಪ್ಪ, ನಮ್ಮನ್ನೆಲ್ಲ ಕಾಪಾಡಪ್ಪ ಕಾಪಾಡಪ್ಪ. ಅಣ್ಣ, ನಿನಗೂ ನಮ್ಮ ಅಪ್ಪ ಅನ್ನಕೊಂಡಾಗು ಅದೇನು ಭಕ್ತಿ ಕಾಂಪಿಟೇಷನ್. ಒಂದ್ ಕಡೆ ಅವಳದು ನರಸಿಂಹ ಅವತಾರ, ಇಲ್ಲಿ ನೀನು ಭಕ್ತ ಕುಂಬಾರ. ಯಾಕೋ ಸುಮ್ನೆ ಇಲ್ದಿರೋ ದೇವ್ರನ್ನೆಲ್ಲ ಡಿಸ್ಟರ್ಬ್ ಮಾಡ್ತೀರಾ? ಸಿ ಯು, ಬಾಯ್. ಅಲ್ಲಿ ಹೋದ್ಮೇಲೆ ಲೆಟ್ ಹಾಕು. ಓ ಮಾತು ತುಜೆ ಸಲಾಂ. ಲೋ, ಇವತ್ತು ಶಿವರಾತ್ರಿ, ಹಣೆಗಚ್ಕೊ. ಇವೆಲ್ಲ ನನಗೆ ದೂರ ಅಂತ ಗೊತ್ತಿಲ್ವ ನಿನಗೆ? ಹಚ್ಕೊಳ್ಳು, ಇಲ್ಲ ಅಂದ್ರೆ ನಿಮ್ಮಪ್ಪ ಬೈತಾರೆ. ನಾನು ವಾಪಸ್ ಬೈತೀನಿ. ಆ ನೋಡಮ್ಮ, ನೀನು ನಿನ್ ಗಂಡಂಗೆ ಎದ್ರಕೋಬೇಕು, ನಾನ್ ಯಾಕೆ ಎದ್ರಕೋಬೇಕು? ಏನದು? ಏನು ಇಲ್ಲ, ಇವತ್ತು ಶಿವರಾತ್ರಿ ಅಲ್ವಾ, ಅದಕ್ಕೆ ಹರಿಕಥೆನ ಭಜನೆನ ಅಂತ ಕೇಳಿದೆ. ಸರಿ ಸರಿ. ಬರೀ ಕೆಲ್ಸ ಎಲ್ಲ ನೀನ್ ಬರ್ಸುಂದಿರಮ್ಮ. ಇವನೇನು ಇದನ್ನ ಯಾರು ಹಚ್ಕೋಬೇಕು? ನೋಡಮ್ಮ, ಭಕ್ತಿ ಅನ್ನೋದು ಮನಸ್ಸಿಂದ ಬರ್ಬೇಕು, ಸುಮ್ನೆ ಫೋರ್ಸ್ ಮಾಡಬಾರ್ದು. ಇಷ್ಟಕ್ಕೂ ನಾನು ಯಾರು ಅನ್ಕೊಂಡಿದ್ಯಾ? ದೊಡ್ಡಪ್ಪನ ವಾರಿಸ್ದಾರ, ನಾನು ಅವ್ರ ತರನೇ ನಾಸ್ತಿಕ. ಓಹೋ, ಅವ್ರಾ? ಮೊದ್ಲು ಹೋಗಿ ಅವ್ರ ಅವತಾರ ನೋಡ್ ಹೋಗು. ಹರ ಹರ ಮಹಾದೇವ, ಶಂಭೋ ಶಂಕರ. ದೊಡ್ಡಪ್ಪ, ಇದೇನಿದ್ದು? ನೀವೀಗಾಗೋದ್ರಿ ನಾನೇನೋ ಅವ್ರ ಮಗ ಎದ್ರಕೋಬೇಕು, ಆದ್ರೆ ನೀವು ಅವ್ರಿಗೆ ಎದ್ರಕೊಂಡು ಹೀಗೆ ಹಾಗಲ್ಲ ಬಾಲು, ಮದುವೆನೆ ಮಾಡ್ಕೊಳ್ದೆ ಸ್ಟ್ರಾಂಗ್ ಆಗಿರೋ ಒನ್ ಮ್ಯಾನ್ ಆರ್ಮಿಗಳು ನಾನು. ನಿಮ್ಮಪ್ಪ ಏನ್ ಹೇಳ್ದ ಗೊತ್ತಾ? ನೀನ್ ಬರೀ ಅಣ್ಣ ಮಾತ್ರ ಅಲ್ಲ, ಈ ಫ್ಯಾಮಿಲಿಗೆ ಒಂದು ಗಾಡ್ ಫಾದರ್ ತರ ಅಂತ ಸೆಂಟಿಮೆಂಟ್ ಆಗಿ ಲಾಕ್ ಮಾಡ್ಬಿಟ್ಟ. ಸರಿ, ಓಕೆ, ಅದಿರ್ಲಿ. ನಿನ್ನೆ ನನ್ನ ಕನ್ಸಲ್ಲಿ ಹುಡುಗರನ್ನ ಹುಡ್ಕೊಂಡು ಹುಡುಗಿರ್ ಬಂದಿದ್ದನ್ನ ನೀನ್ ನೋಡ್ಬೇಕಾಗಿತ್ತು. ಹುಡುಗರನ್ನ ಹುಡ್ಕೊಂಡು ಹುಡುಗಿರ? ಏನ್ ಹೇಳ್ತೀವ ಕ್ರಾಕು? ನಾನು ಕ್ರ್ಯಾಕ್ ಆದ್ರೆ ನೀನು ಬ್ರೋಕರ್. ಅದ್ರಲ್ಲಿ ಒಂದ್ ಹುಡುಗಿ ನಾನು ಹಿಂದೆ ಬಿದ್ದು ಬಿಟ್ಲು. ಅವಳನ್ನ ಹಿಡ್ಕೊಂಡ್ ಬಿಟ್ಟಿಯಾ? ಆ ಹುಡುಗಿರ್ ಸಪ್ಲೈಯರು ನೀವೇ. ಅಷ್ಟರಲ್ಲಿ ಅಪ್ಪ ಬಂದ್ಬಿಟ್ರು. ಅವನೊಬ್ಬ ಅಲ್ಲೂ ಬಂದನ? ಹೌದು ದೊಡ್ಡಪ್ಪ, ಈ ಅನ್ನಕೊಂಡ ಎಲ್ಲಿಗೋದ್ರು ಬಂದ್ಬಿಡುತ್ತೆ. ಅದ್ ಯಾಕ ಯಾವಾಗಲೂ ನಿಮ್ಮ ಅಪ್ಪನ ಅನ್ಕೊಂಡ್ಯಾ? ಮತ್ತಿನ್ನೇನ್ ದೊಡ್ಡಪ್ಪ, ನಾನ್ ಎಲ್ಲಿ ನೋಡಿದ್ರು ಅನ್ನಕೊಂಡ ಹತ್ರ ಬುಸ್ ಬುಸ್ ಅಂತಾರೆ. ಲೋ ಬಾಲು, ನಿಮ್ಮಪ್ಪ ಹೊರಗಡೆ ಬುಸ್ ಅಂದ್ರು ಬಳಗಡೆ ಟುಸ್ಸು. ನೀನಂದ್ರೆ ಎಷ್ಟು ಪ್ರೀತಿ ಗೊತ್ತಾ? ಅದ್ ಸರಿ. ಲೋ, ನಿನಗೋಸ್ಕರ ಹೊಸ್ತಾಗಿ ಒಂದು ಮೋಟರ್ ಬೈಕ್ ತಗೊಂಡ್ ಬಂದಿದ್ದಾನೆ. ಬೈಕಾ?
ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಮ ಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ. ಡ್ಯಾಡಿ ಥ್ಯಾಂಕ್ಸ್ ಬೈಕ್ ಕೊಡ್ಸಿದ್ದಕ್ಕೆ. ಹೌದಾ? ದೊಡ್ಡವನು ಇಂಜಿನಿಯರ್, ಅವನಿಗೊಂದು ಸೈಕಲ್ ಕೊಡಿಸ್ಲಿಲ್ಲ. ಎರಡನೇವನು MBA, ಅವನಿಗೊಂದು TVS ಕೊಡಿಸ್ಲಿಲ್ಲ. ನೀನ BA ಪಾಸ್ ಮಾಡೋಕೆ 4 ವರ್ಷ ತಗೊಂಡೆ. ಓದು ಮುಂದುವರ್ಸು ಅಂತ ಹೇಳಿದ್ರೆ ಕೆಲಸಕ್ಕೆ ಸೇರ್ತೀನಿ ಅಂತ ಸಬೂಬ್ ಹೇಳ್ಕೊಂಡು ಬೀದಿ ಬೀದಿ ಅಲಿಯೋನಿಗೆ ಬೈಕ್ ಬೇರೆ ಕೇಳು. ಕೇಳೋ ಇಲ್ಲಿ, ಮೋಟರ್ ಬೈಕ್ ತಗೊಂಡಿರೋದು ಮನೆ ಕೆಲಸಕ್ಕೋಸ್ಕರ, ನಿನ್ನ ಶೋಕಿಗಲ್ಲ. ಮಗ ಗಾಡಿ ಕೀ ಕೊಡು. ಅಲ್ಲಣ್ಣ, ಕೊಡಲು ಬಾಳು, ಸ್ವಲ್ಪ ಇರೋ, ನಿಂತ್ಕೊಳ್ಳೋ. ಸ್ವಲ್ಪ ನನ್ನ ಮಾತು ಕೇಳು. ನನಗೇನು ಬೇಡ ದೊಡ್ಡಪ್ಪ. ಲೋ, ಇದೇನ್ ನಿಮ್ಮ ಅಪ್ಪರ ದುಡ್ಡಲ್ವೋ, ನನ್ನ ಸ್ವಂತ ದುಡ್ಡು, ಪ್ರಾವಿಡೆಂಟ್ ಫಂಡ್ ಹಣದಿಂದ ತಗೊಂಡಿದ್ದು. ದೊಡ್ಡಪ್ಪ ಇದನ್ನ ನಿಮ್ಮ ಅಪ್ಪ ಕೊಟ್ಟಿದ್ದರೆ ಚೆನ್ನಾಗಿರೋದು. ಏನ್ ಮಾಡೋದು, ಅವನ ಆತರ ಅನಕೊಂಡ ಹತ್ತಿ ತುಳಿಯೋ, ಥ್ಯಾಂಕ್ ಯು ದೊಡ್ಡಪ್ಪ. ಹತ್ತಿ ತುಳಿಯೋ. ಲೇ ಬೇಕೂಫಾ, ಅದು ಹೊಸ ಗಾಡಿ, ಲಕ್ಷಣವಾಗಿರೋ ಗಾಡಿ ಮೇಲೆ ಕೆಟ್ಟದಾಗಿರೋ ಸ್ಟಿಕರ್ಸ್ ಎಲ್ಲ ಅಂಟಿಸಿ ಹಾಳು ಮಾಡ್ಬಿಡ್ಬೇಡ. ಸ್ವಲ್ಪ ಹುಷಾರಾಗಿ ನೋಡ್ಕೋ. ಬಲೆ ಶಿವಪ್ಪ ಕಾಯೋ ತಂದೆ, 3 ಲೋಕ ಸ್ವಾಮಿ. ಮುಚ್ಚ, ಏನ್ ಭಕ್ತಿ ಕಣೆಯ ನಿಂದು? ರೋಡಲ್ಲೂ ದೇವ್ರ ಜಾನನ? ಏನ್ ಮಾಡಿದ್ರು ಕಲೆಕ್ಷನ್ ಇಲ್ಲ ಗುರುವೇ, ಇನ್ನು ಬಸ್ ಸ್ಟಾಪೇ ಗತಿ. ಹೇ ಟೋನಿ, ಎಲ್ಲೋ ನಮ್ ಗ್ಯಾಂಗು? ಒಳಗ್ ಬರಲಿ, ಏನಾಯ್ತು? ಒಳಗ್ ಬಾರಪ್ಪ ಹೇಳ್ತೀನಿ. ಹ್ಮ್, ಬೇಗ ಬಾರೋ ಹೇಳ್ತೀನಿ. ಏನಾಯ್ತು ಅಂತ ಹೇಳ್ಬಾರ್ದಾ? ಅರ್ಜೆಂಟು, ಒಳಗ್ ಬಾರೋ. ಬೈಲಿ ಎಲ್ಲ ಒಳಗ್ ಸೇರ್ಕೊಂಡು ಏನ್ ಮಾಡ್ತಿದ್ದೀರಾ? ಇನ್ನು ವಿಷಯ ಗೊತ್ತಿಲ್ವಾ? ಏನು? ಅಯ್ಯೋ, ನಮ್ ಮಮತಾಜ್ ಇಲ್ವಾ? ಮಮತಾಜ್? ಹಾ, ನಮ್ DSP ಮಗಳು. ಸರಿ ಹೇಳು. ನಮ್ ಜಾಕ್ಸನ್ ಸೋಮ ಅವಳಿಗೆ ಲವ್ ಲೆಟರ್ ಬರೆದು ಬಿಟ್ಟಿದಾನಂತೆ. ಅದಕ್ಕೇನು ಈಗ? ಇನ್ನೇನಿದೆ, ಆ ಬಾಲೆ ಓಲೆನ್ ತಗೊಂಡು ಬಿಟ್ಟು ಮನೆಯವ್ರಿಗೆಲ್ಲ ತೋರ್ತಿರ್ತಾಳೆ. ಅವರು ನಮ್ ಗ್ರೂಪ್ ನೋರ್ನ ಕಣ್ ಕೂಡ್ಲೆ ಬೆಂಡೆತ್ಬೇಕು ಅಂತ ಇಲ್ಲಿ ಬಂದೇ ಬರ್ತಾರೆ. ಅದಕ್ಕೆ ನಾವೇನು ಒಳಗ್ ಸೇರ್ಕೊಂಡ್ಬಿಟ್ಟಿದೀವಿ. ಆ ಸೋಮ ಇಲ್ಲಿ ಕರ್ಕೊಂಬ. ಒಂದ್ ನಿಮಿಷ. ಏಯ್, ನಿನಗ್ ಸ್ವಲ್ಪನಾದ್ರೂ ಬುದ್ಧಿ ಇದ್ಯಾ? ಯಾಕೆ ಹಿಂಗ್ ಮಾಡ್ದೆ? ನೋಡ್ದಾಗೆಲ್ಲ ಸ್ಮೈಲ್ ಕೊಡ್ತಾ ಇದ್ಲು. ಎಲ್ಲೋ ಜೋಕರ್ ಅನ್ಕೊಂಡಿರ್ಬೇಕು. ಹಾ, ನೀನ್ ಅದನ್ನ ಲವ್ ಅನ್ಕೊಂಡ್ಬಿಟ್ಟಿದ್ಯಾ? ಈಗಿರು, ಅವ್ರ ಕಡೆ ಅವ್ರು ಬಂದು ನಿಂಗ್ ಚೆನ್ನಾಗಿ ಇಕ್ತಾರೆ. ಲೈಫ್ ಅಲ್ಲಿ ಯಾರತ್ರ ಏಟ್ ತಿಂದೆ ಬೆಳೆದ್ವಿ. ಇಲ್ಲಿ ನೋಡುಗರು, ಈ ಕಿಂಕಾಂಗು ಟೆನ್ಷನ್ ಅಲ್ಲಿ ಹೆಂಗೆ ಬಾಡಿ ಬಿಲ್ಡ್ ಮಾಡ್ಕೊತಾ ಇದ್ದಾನೆ. ಯಾಕೆ? ಇನ್ಯಾಕೆ ಓಡೋಗಕ್ಕೆ. ಅವ್ರೇನಾರು ಒದಕ್ ಬಂದ್ರು ಅಂತ ಇಟ್ಕೋ, ನಾನೇ ಇವನ್ಗೆ ಲೋಫರ್ ನನ್ ತಂಗಿಗೆ ಲೈನ್ ಹೊಡಿತೀನೋ ಅಂತ ನಾನೇ 4 ಚೆನ್ನಾಗಿ ತೆಗೆದ್ಬಿಡ್ತೀನಿ ಅಷ್ಟೇ. ಐಡಿಯಾ ತುಂಬಾ ಚೆನ್ನಾಗಿದೆಯಲ್ಲ. ಮಂಡ್ಯ ಕೆಟ್ಟಿ. ಏಯ್, ಸ್ವಲ್ಪ ಬಾಯ್ ಮುಚ್ಚ್ರ. ಏನ್ DSP ಮಗಳಾದ್ರೆ ಲವ್ ಮಾಡಬಾರ್ದು ಅಂತಿದ್ಯಾ? ನೀನೇನ್ ಹೆದರ್ಕೋಬೇಡ, ನಾನಿದ್ದೀನಿ. ನೀವ್ ಅನ್ಕೊಂಡಾಗ ಏನ್ ಡೇಂಜರ್ ಇಲ್ಲ. ಮುಮ್ತಾಜ್ ಒಬ್ಳೆ ಬರ್ತಾ ಇದ್ದಾಳೆ. ಅದು ಪೊಲೀಸ್ ಫ್ಯಾಮಿಲಿ. ಮಗಳನ್ನ ಮುಂದೆ ಕಳ್ಸಿ ನಿನ್ನ ಹಿಂದೆ ಬಂತದಕ್ಕೆ. ಯಾರು ಹೊರಗಡೆ ಹೋಗೋದ್ ಬೇಡ. ಹೌದು, ಇಲ್ಲೇ ಸಾಯಿರಿ. ನಮ್ಮವ್ರಿಗೆಲ್ಲ ಏನ್ ಇರ್ಬೇಕು ಎಲ್ಲ ಕೂಡ. ಮೊದಲು ಲೆಟರ್ ಓದೋ.
ಬಾಲು ನನ್ನ ಲೈಫಲ್ಲಿ ಮೊದಲನೇ ಲವ್ ಲೆಟರ್ ಕಣಲ್ಲ. ಹಾ ಸರಿ ಸರಿ ಓದು. ಗೂಬೆ ನನ್ ಮಗ ಓವರ್ ಆಕ್ಟ್ ಮಾಡ್ತಾ ಇದ್ದಾನಲ್ಲ. ಚಪ್ಪಲಿ ಹೊಡಿತೀನಿ. ಓ ಏನಾಯ್ತು ನಿಂಗೆ? ಏನೋ ನಿನ್ನ ಮುಸುಡಿನ ಯಾವಾಗ್ಲಾದ್ರೂ ಕನ್ನಡಿಯಲ್ಲಿ ಸರಿಯಾಗಿ ನೋಡ್ಕೊಂಡಿದ್ಯೇನೋ? ನಿನ್ನ ಮುಖಕ್ಕೆ ಇಂಗ್ಲಿಷ್ ನಲ್ಲಿ ಲವ್ ಲೆಟರ್ ಬೇರೆ. ಥು, ಬರೀ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್. ಯಾರೋ ನಿನ್ಗೆ ಐಡಿಯಾ ಕೊಟ್ಟಿದ್ದು? ಮೊದಲು ಅವನ್ನ ಜಾಡ್ಸ್ ಒದಿ. ನಾನು ಒಂದು ಮಾತು ನಮ್ ಡ್ಯಾಡಿಗ್ ಹೇಳಿದ್ರೆ ನಿನಗ್ ಜೈಲೇ ಗತಿ, ಗೊತ್ತಾಯ್ತಾ? ಆದ್ರೆ ನಾನ್ ಹಾಗ್ ಮಾಡಲ್ಲ. ಯಾಕ್ ಗೊತ್ತಾ? ನೀನ್ ಎಷ್ಟೇ ಅಂಧವಿಕಾರವಾಗಿದ್ರು ಲವ್ ನಲ್ಲಿರೋ ಸಿನ್ಸಿಯಾರಿಟಿಗೋಸ್ಕರ ನಾನ್ ನಿನ್ನ ಮೆಚ್ಕೊಂಡಿದೀನಿ. ನಾಳೆ ನಿನಗೋಸ್ಕರ ನಾನು ದೇವಸ್ಥಾನದ ಹತ್ರ ಕಾಯ್ತಾ ಇರ್ತೀನಿ. ನೀನ್ ಅಲ್ಲಿಗೆ ಬರ್ತೀಯ ತಾನೆ? ಬಿಕಾಸ್ ಐ ಲವ್ ಯು. ಏನಿದು? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ, ಮೊದ್ಲು ಹೊರಡು. ಮೊದ್ಲು ಹೇಳಿ ನೀನು. ಅಯ್ಯೋ ಆಮೇಲೆ ಹೇಳ್ತೀನಿ, ಇನ್ನೆಲ್ಲ ಹೊರಡು. ಅಯ್ಯೋ ಈ ಸಿಗ್ನಲ್ ಬೇರೆ ಸಿಗ್ತಾ ಇಲ್ಲ. ಸಿಗ್ನಲ್ ಸಿಕ್ತು, ಬೇಗ ಹೋಗ್, ಬೇಗ, ಫಾಸ್ಟ್. ನಿನ್ನಷ್ಟಕ್ಕೆ ನೀನು ಹತ್ಕೊಂಡು ಹೋಗು ಅಂದ್ರೆ ಎಲ್ಗೋಗ್ಬೇಕು? ಲೇಟ್ ಆಗ್ತಿದೆ, ಬೇಗ ಹೋಗು. ಏನಂತ ಅರ್ಜೆನ್ಸಿ ನಿನಗೆ? ನನ್ ಟೆನ್ಷನ್, ನನಗೆ ಬೇಗ ಹೋಗು ಅಂತ ಹೇಳ್ತಿಲ್ವಾ? ಲೆಫ್ಟ್ ಅಲ್ಲಿ ಹೋಗು, ಲೆಫ್ಟ್ ಅಲ್ಲಿ ಹೋಗು. ಸಿಗ್ನಲ್ ಬಿದ್ರೆ ನಿಲ್ಸ್ಬೇಡ ಪ್ಲೀಸ್. ಇಲ್ಲೇ ನಿಲ್ಸು ಒಂದ್ ನಿಮಿಷ. ಟಿಕೆಟ್ ಸಿಕ್ತೇನ್ರೆ? ತಗೊಳ್ಳಿ, ಸಿಕ್ಕಿದೆ. ಅಪ್ಪ ಸಿಕ್ತಲ್ಲ. ಆ ಬಸ್ಸು ಟೈಮಿಗೆ ಬರ್ಲಿಲ್ಲ, ನನ್ಗಂತೂ ಟೆನ್ಷನ್ ಆಗ್ಬಿಟ್ಟಿತ್ತು. ಅಷ್ಟೊತ್ತಿಗೆ ಲೂಸ್ ಬಂದ. ಗೊತ್ತಲ್ಲ ನಮ್ಮಣ್ಣ. ಹಾಯ್ ಅಣ್ಣ ನೀನ್ ಹೋಗು, ನಾನು ಆಮೇಲೆ ಬರ್ತೀನಿ. ಮನೆಗ್ ಬಾ, ನೋಡ್ಕೋತೀನಿ. ಹೋಗ, ಬಂದ್ರೆ ಹೋಗೋಣ. ಹಾಯ್ ದೊಡ್ಡಪ್ಪ. ಹಾಯ್ ದೊಡ್ಡಮ್ಮ. ಅರೆ ಏನಾಯ್ತು? ಅಲ್ಲಿ ದೊಡ್ಡಪ್ಪ ಮಾತಾಡ್ತಿಲ್ಲ, ಇಲ್ಲಿ ನೀನ್ ಮಾತಾಡ್ತಿಲ್ಲ. ಯಾಕ್ ದೊಡ್ಡಮ್ಮ? ಮಾತಾಡ್ಬೇಡ ನೀನು. ಸರಿ ಹಾಗಾದ್ರೆ ನಾನು ಹೊರಡ್ತೀನಿ. ನಿಂತ್ಕೊಳ್ಳೆ. ಅಲ್ವೇ ಹೋದ್ವಾರನೇ ಬರ್ತೀನಿ ಎಂದವಳು ಯಾಕೆ ಬರ್ಲಿಲ್ಲ? ಇಷ್ಟೇನಾ? ನಾನ್ ಏನೋ ಅನ್ಕೊಂಡೆ. ಅಲ್ಲ ದೊಡ್ಡಮ್ಮ, ನಾನ್ ಪದೇ ಪದೇ ಇಲ್ಲಿಗೆ ಬರೋದಕ್ಕೆ ಹಾಸ್ಟೆಲ್ ನಲ್ಲಿ ಯಾಕಿರ್ಬೇಕು? ಇಲ್ಲೇ ಇರ್ಬೋದಲ್ಲ? ಬೇಡಮ್ಮ ತಾಯಿ, ನೀನೊಂದ್ ಕಡೆ, ನಿಮ್ ಅಣ್ಣ ಒಂದ್ ಕಡೆ, ನಿಮ್ ದೊಡ್ಡಪ್ಪ ಒಂದ್ ಕಡೆ ಸೇರ್ಕೊಂಡು ಅಂತ್ಯಾಕ್ಷರಿ ಶುರು ಮಾಡಿದ್ರೆ ನೀ ಡಿಗ್ರಿ ಮುಗಿಸೋದು ಯಾವಾಗ? ನೀನು ಹಾಸ್ಟೆಲ್ ಅಲ್ಲೇ ಇರು. ಅರ್ಥ ಆಯ್ತಲ್ಲ? ದೊಡ್ಡಮ್ಮ ಬಾಯ್ಲಿ. ಏನೇ? ಬಾಯ್ಲಿ. ಏನು? ದೊಡ್ಡಮ್ಮ ತುಂಬಾ ಬಿಳಿ ಕೂದ್ಲಾಗ್ಬಿಟ್ಟಿದೆ, ಮೊದ್ಲು ಡೈ ಮಾಡ್ಕೊಂಡ್ಬಿಡು. ಛೆ, ಹೋಗೆ. ಬೇಗ ಸ್ನಾನ ಮಾಡ್ಕೊಂಬಾ, ಟಿಫನ್ ರೆಡಿ ಮಾಡ್ತೀನಿ. ದೀಪಾವಳಿ ಬೇರೆ ಹತ್ರ ಬರ್ತಾ ಇದೆ, ಮನೆ ಕೆಲ್ಸಗಳೆಲ್ಲ ಹಾಗೆ ಉಳಿದಿದೆ. ಇಸ್ ಇಟ್? ದೊಡ್ಡಮ್ಮ ಬಾಲು ಎಲ್ಲಿ? ಸ್ಟೇಷನ್ಗೆ ಹೋಗಿದ್ದಾನೆ. ಇವತ್ತು ನಿಮ್ಮಮ್ಮ ಊರಿಂದ ಬರ್ತಾ ಇದಾರಲ್ಲ. ನಮಸ್ಕಾರ ದೊಡ್ಡಪ್ಪ. ಕೇಳಿದ್ರೇನು ನಮಸ್ಕಾರ ಮಾಡು ಅಂತ? ಕೆಲಸ ಮಾಡೋದು ಕಾಣಿಸ್ತಿಲ್ಲ? ಶುರು ಆಯ್ತಲ್ಲಪ್ಪ. ಈಗಲೇ ಶುರು ಮಾಡಿದೆ, ಫಿನಿಶ್ ಮಾಡು. ನಮಸ್ಕಾರ ದೊಡ್ಡಮ್ಮ. ಚೆನ್ನಾಗಿದ್ಯಪ್ಪ? ಚೆನ್ನಾಗಿದ್ದೀನಮ್ಮ. ಹೌದು, ಹಲ್ಯಾಕೊಂಥರ ಇದೆ. ಅದು ಅದು ಅಂದವಾ ಕಾಣ್ಲಿ ಅಂತ ಗೋರಂಟಿ ಹಚ್ಕೊಂಡಿದೀನಿ. ಗೋರಂಟಿ. ನನ್ ಮಗನೇ ಹಲ್ಲಿಗೆ ಗೋರಂಟಿ ಹಚ್ಕೋತಾರೇನು? ಅದು ಮಾಣಿಕ್ಯದ ಗುಟ್ಕಾ ಮಹಿಮೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನು ಬಾಲು ನೋಡೋಕು ಮಂದ್ಯಾ? ಹೌದಮ್ಮ. ನನಗೆ ಒಂದ್ ಪಾರ್ಟ್ ಟೈಮ್ ಕೆಲಸ ಸಿಕ್ಬಿಟ್ಟಿದೆ. ನನಗ ಆ ಕೆಲಸದ ಅವಶ್ಯಕತೆನೇ ಇಲ್ಲ. ಅದಕ್ಕೆ ಆ ಕೆಲಸನ ಬಾಲು ಕೊಡ್ಸೋಣ ಅಂತ. ಯಾಕೆಂದ್ರೆ ಅವ್ರ ಅಪ್ಪ ಬೈತಾ ಇರ್ತಾರಲ್ವಾ, ಕೆಲಸ ಮಾಡದೆ ತಿರುಗ್ತೇನೋ ಅಪ್ಪ ಪೋಲಿ ಅಂತ. ಆ ಕೆಲಸನ ಪ್ರೊಪ್ರೈಟರ್ ಹತ್ರ ಕರ್ಕೊಂಡೋಗಿ ಕೊಡಿಸ್ಬಿಡೋಣ ಅಂತ ಬಂದಿದ್ದೀನಿ. ಎಂಥ ಒಳ್ಳೆ ಸುದ್ದಿ ಹೇಳ್ದ್ಯೋ. ಆ ದೇವ್ರು ನಿನ್ನನ್ನು ಚೆನ್ನಾಗಿಟ್ಟಿರ್ಲಿ. ಎಲ್ಲ ನಿಮ್ಮ ಆಶೀರ್ವಾದನಮ್ಮ. ಪ್ರಿಯಾ, ಯಾವಾಗ ಬಂದೆ ನೀನು ಇಲ್ಲಿ? ಸರ್ಪ್ರೈಸ್.
ಏಯ್ ಎಷ್ಟು ಸಲ ಹೇಳಿದೀನಿ ನಮ್ ಕಾಲೇಜ್ ಹತ್ರ ವಾಚ್ಮನ್ ಕೆಲಸ ಮಾಡ್ಬೇಡ ಅಂತ. ನಿಮ್ ಕಾಲೇಜ್ ಹತ್ರ ವಾಚ್ಮ್ಯಾನ ಅಂದ್ರೆ? ದೊಡ್ಡಮ್ಮ 24 ಗಂಟೆನೂ ನಮ್ ಕಾಲೇಜ್ ಹುಡುಗಿರಿ ಹಿಂದೆನೆ ಬಿದ್ದಿರ್ತಾನೆ. ಅವ್ರ ಗಂಟೆಗ್ 100 ಸಲ ಥೂ ಅಂತ ಕ್ಯಾಕರ್ ಸುಗಿದ್ರು ನಾಚಿಕೆ ಇಲ್ದೆ ಅದನ್ನು ಒರ್ಸ್ಕೊಂಡು ಹಲ್ಗಿನ್ಸ್ತಾನೆ ಇರ್ತಾನೆ. ಇವ್ನ್ ನಮ್ಮ ಅಣ್ಣನ್ ಫ್ರೆಂಡ್ ಆಗಿರೋದಕ್ಕೆ ನನಗ್ ಮರ್ಯಾದೆ ಹೋಗ್ತಾ ಇದೆ. ಕಿಟ್ಟು ಏನೋ ಇದೆಲ್ಲ? ತಮಾಷೆ ಮಾಡ್ತಾ ಇದ್ದಾಳೆ, ತಮಾಷೆ ಮಾಡ್ತಾ ಇದ್ಯಾ ನೀನು? ಏನೇನು ತಮಾಷೆನಾ? ಮೊನ್ನೆ ಆ ಮಂಡ್ಯದ ಹುಡುಗಿ ಹೈ ಹೀಲ್ಸ್ ಚಪ್ಪಲಿ ತಗೊಂಡ್ ಹೊಡೆದಲ್ಲ, ಅದು ತಮಾಷೆನಪ್ಪ. ಅದಾಗ್ಲೇ ಅಡ್ಜಸ್ಟ್ ಮಾಡ್ಬಿಟ್ಟಾನಲ್ಲೇ. ಏನು ಅಡ್ಜಸ್ಟ್? ನೋಡ್ತೀಯ ದೊಡ್ಡಮ್ಮ ಹೇಗ್ ಸಿಗಾಕೊಂಡ ಅಂತ? ಇಂಥವ್ರ ಫ್ರೆಂಡ್ಶಿಪ್ ಇದ್ರೆ ಅಣ್ಣ ಹೇಗ್ ಉದ್ದಾರ ಆಗೋಕ್ ಸಾಧ್ಯ? ಏಯ್ ಮೊದ್ಲಿಂದ ಜಾಗ ಖಾಲಿ ಮಾಡು. ಅಮ್ಮ ಅಮ್ಮ ಜಾಗ ಅದು- ಖಾಲಿ ಮಾಡು ಅಂದೆ. ಅಮ್ಮ ದೊಡ್ಡಪ್ಪ ಹೋಗ. ಓ ನಿಲ್ಸಪ್ಪ. ಹೇ ಬಾಲು, ಎಲ್ಲೂ ಹೊರಟೋಗಿದ್ಯೋ? ಚಿಕ್ಕಮ್ಮನ ರೈಲ್ವೆ ಸ್ಟೇಷನ್ ಕರ್ಕೊಂಬರಕ್ ಹೋಗಿದ್ದೆ. ನಮಸ್ಕಾರ ಅಮ್ಮ. ನಮಸ್ಕಾರ. ಸೂಸೈಡ್ ಮತ್ ನಡಿ ನಾವು ಹೋಗೋಣ. ಎಲ್ಲಿ ಹೋಗ್ತಿದ್ಯೋ? ಈಗ ಬಂದೆ ಚಿಕ್ಕಮ್ಮ. ನಾನೇನಮ್ಮ ಮಾಡ್ಲಿ? ನಿಮ್ ಮಾವ ಈ ತರ ಮಾಡ್ತಾನೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲಮ್ಮ. ನಾನ್ ಅನ್ಕೊಂಡಿರ್ಲಿಲ್ಲ. ಬಾಲು ಬಂದ್ಯಪ್ಪ? ಅಮ್ಮ ಏನಾಯ್ತು ಹೇಳಿ? ಬ್ಯಾಂಕ್ ಕೆಲ್ಸಕ್ಕೆ ಅಂತ ಹೋದ ಕಣಪ್ಪ. ಇಂಟರ್ನಲ್ ಸೆಲೆಕ್ಟ್ ಆಗ್ಲಿಲ್ಲ ಅನ್ನೋ ಅವಮಾನ ತಡಿಲಾರ್ದೆ ಮನೆಗ್ ಬಂದವನೇ ಸೀದಾ ರೂಮ್ಗೆ ಹೋಗಿ ಒಳಗಿಂದ ಚಿಲ್ಕ ಹಾಕೊಂಡ್ಬಿಟ್ಟಿದಾನೆ. ಅಯ್ಯೋ ದೇವ್ರೇ, ಇಂಟರ್ನಲ್ ಸೆಲೆಕ್ಟ್ ಆಗ್ಲಿಲ್ಲ ಅಂತ ಯಾರಾದ್ರೂ ಪ್ರಾಣ ಕಳ್ಕೊತಾರೇನಪ್ಪ? ಲೋ ಇಂಟರ್ವ್ಯೂ ನಲ್ಲಿ ಫೇಲ್ ಆದ್ರೆ ಯಾರು ಸೂಸೈಡ್ ಮಾಡ್ಕೋತಾರೇನೋ? ಈ ಕೆಲ್ಸ ಅಲ್ಲ ಅಂದ್ರೆ ಇನ್ನೊಂದ್ ಕೆಲ್ಸ. ಅದಕ್ಕೆ ಯಾಕೆ ಹಿಂಗ್ ಮಾಡ್ಕೊಂಡೆ? ಉಷಾ ನಂಗ್ ಮೋಸ ಮಾಡ್ಬಿಟ್ಲು. ಮುಂದಿನ ವಾರನೇ ಅವಳ ಮದ್ವೆ. ಹಾಗಾದ್ರೆ ನಿಮ್ಮ ಅಮ್ಮ ಹೇಳಿದ್ದು? ಇವ್ನ್ ಡವ್ ವಿಚಾರ ಗೊತ್ತಾದ್ರೆ ಇವ್ನ್ ಸೂಸೈಡ್ ಮಾಡ್ಕೊಳ್ಳೋದೇ ಬೇಡ, ಇವ್ರ ಅಮ್ಮನೆ ಕತ್ತಿಚಕ್ ಸಾಯಿಸ್ಬಿಡ್ತಾರ ಅಷ್ಟೇ. ಬಾಲು ಆ ಹುಡ್ಗಿ ಇಲ್ದೇ ಇದ್ರೆ ನಾನ್ ಬದುಕೋದಿಲ್ಲ ಕಣೋ. ಅವಳ್ದೇನು ತಪ್ಪಿಲ್ರ. ಅವಳು ಇವನ್ ಜೊತೆ ಬರಕ್ ರೆಡಿ ಆಗಿದ್ದಾಳೆ. ಈ ನನ್ ಮಗನೇ ಹೆದರ್ಕೊಂಡ್ ಸಾಯ್ತಾನೆ. ಏಯ್ ಆ ಹುಡುಗಿ ನಿನ್ ಜೊತೆ ಬಂದ್ರೆ ಬರ್ತಾಳ? ಆ, ಅದು ಸಾಕ್ಬಿಡು. ನಾಳೆ ಬೆಳಗ್ಗೆನೆ ನಿಮ್ಮಿಬ್ಬರಿಗೆ ದೇವಸ್ಥಾನದಲ್ಲಿ ಮದುವೆ. ಆ ಹುಡುಗಿನ ಕರ್ಕೊಂಬರೋ ಜವಾಬ್ದಾರಿ ನಂದು. ತುಂಬಾ ಥ್ಯಾಂಕ್ಸ್ ಬಾಲು. ಇಂಟರ್ನಲ್ ಫೇಲ್ ಆದ್ರೆ ಯಾರಾದ್ರೂ ಪ್ರಾಣ ಕಳ್ಕೊತಾರೆ ಬಂಗಾರದಂತ ಹುಡುಗ ಅವನು. ಎಲ್ಲಿಗಣ? ಅದು ಇಷ್ಟ ಹೊತ್ನಲ್ಲಿ ಎಲ್ಲಿಗೆ ಹೋಗ್ತಿದ್ಯಾ ಹೇಳು? ನಾಳೆ ಬೆಳಗ್ಗೆ ಕೃಷ್ಣನ್ ಮದುವೆ. ಅದಕ್ಕೀಗೇನು? ಮದುವೆಗೆ ಮದುವೆ ಏನ್ ಬೇಡವಾ? ಅಂದ್ರೆ ಆ ಹುಡುಗಿನ ಕಿಡ್ನಾಪ್ ಮಾಡ್ತೀಯಾ? ಎಕ್ಸಾಕ್ಟ್ಲಿ. ಆ ಹುಡುಗಿನೂ ರೆಡಿನಾ? ಹ್ಮ್. ಅಣ್ಣ ಪ್ಲೀಸ್ ಬೇಡ ಕಣೋ, ತುಂಬಾ ಡೇಂಜರ್ ಇದೆ ಅನ್ಸುತ್ತೆ. ಆಮೇಲೆ ನಿಂಗೇನಾದ್ರೂ ಆದ್ರೆ? ಪ್ರಿಯಾ ನೀನ್ ಒಳಗೋಗು. ಅಣ್ಣ ಪ್ಲೀಸ್ ನೀನ್ ಒಳಗೋಗು. ನನ್ ಮಾತ್ ಕೇಳೋ. ಏನದು? ಛೇ ದೊಡ್ಡಪ್ಪ ನೋಡ್ಬಿಟ್ರು. ಬನ್ನಿ ದೊಡ್ಡಪ್ಪ ಬನ್ನಿ ಇರಿ ಬರ್ತೀನಿ. ಅಂತ ಸಿಕ್ಬಿದ್ಯಾ? ಲೋ ಎಲ್ಲೋಗ್ತಾಗಿದ್ಯೋ? ಹತ್ರ ಬಾ ಹೇಳ್ತೀನಿ. ತುಂಬಾ ಇಂಪಾರ್ಟೆಂಟ್ ವಿಷಯ. ಮೊದ್ಲು ಹಾಕೋತೀನಿ, ಒಳಗ್ ಕಳ್ಸು. ನೋಡಮ್ಮ ಒಳಗಡೆ ಹೋಗು. ದೊಡ್ಡಪ್ಪ ಅವ್ನು ಎಲ್ಲಿ ಹೋಗ್ತಿದ್ದಾನ್ ಗೊತ್ತಾ? ಹೋಗಮ್ಮ. ಹೇಳು. ಯಾರಿಗೂ ಹೇಳಲ್ಲ ತಾನೆ? ಇಲ್ಲ. ನಿನ್ನ ಪೆಟ್ಟಿಗೆಯಿಂದ 2,000 ರೂಪಾಯಿ ಹೊಡೆದ್ಬಿಟ್ಟೆ. 2,000 ರೂಪಾಯಿ? ಸಮಥಿಂಗ್ ರಾಂಗ್ ವಿತ್ ದಿಸ್ ಬಾಲು. ಇದೇನು ಈ ಹುಡುಗಿ ಬುರ್ಕಾಕೊಂಡ್ ಬರ್ತಿದ್ದಾಳೆ? ಈ ಮದುವೆ ನಾನ್ ಮಾಡಲ್ಲ. ಅಯ್ಯಯ್ಯೋ, ನನ್ನ ಹೆಸರು ಉಷಾ, ನಮ್ಮ ಅಪ್ಪನ ಹೆಸರು ಸುಬ್ರಹ್ಮಣ್ಯ. 100% ಹಿಂದೂಗಳ ಫ್ಯಾಮಿಲಿನೇ. ಯಾರಿಗೂ ಗೊತ್ತಾಗದೆ ಇರ್ಲಿ ಅಂತ ಇವರು. ಕೃಷ್ಣ ಇಲ್ಲಿ? ಬೇಗ ಬರ್ತೀನಿ ಅಂತ ಹೇಳಿದ್ದ ಗುರು, ಇಷ್ಟೊತ್ತಾದ್ರೂ ಪತ್ತೆ ಇಲ್ಲ. ಸೋಮು ಮೂಟೆ ಮಂಜ ಇಲ್ಲಿ. ಪೊಲೀಸ್ ಬಂದೋಬಸ್ತ್ ಬೇಕಲ್ಲ, ಅದಕ್ಕೆ ಕಳ್ಸಿದೀನಿ. ಫೂಲ್ಸ್, ಹೋಗಿ ಹೋಗಿ ನಿಮಗ್ ಜವಾಬ್ದಾರಿ ವಹಿಸಿದ್ನಲ್ಲ. ಹುಡುಗಿ ಅಪ್ಪ ಎಮ್ ಎಲ್ ಎ ಅಲ್ವಾ? ಅಯ್ಯಯ್ಯೋ ಅಪ್ಪ, ಬಾಲು ನಮ್ಮಪ್ಪ. ಓಹೋ, ಎಲ್ಲ ರೆಡಿ ಆಗ್ಬಿಟ್ಟಿದೆ ಅಂತ ಕಾಡುತ್ತೆ. ಸರ್ ದಯವಿಟ್ಟು ಗಲಾಟೆ ಮಾಡಬೇಡಿ. ಏನಯ್ಯ, ನನ್ ಮಗಳನ್ನ ಕಿಡ್ನಾಪ್ ಮಾಡಿ ಗಲಾಟೆ ಮಾಡ್ಬೇಡ ಅಂತ ನನ್ಗೆ? ಏ ಉಷಾ, ಬಿಡ್ರಯ್ಯ, ನಡಿ. ಬಾಲು ಸರ್ ನಿಮ್ಮ ಕೈ ಮುಗಿದು ಕೇಳ್ತೀನಿ, ನೀವೀಗ ಮಾಡಿದ್ರೆ ನಿಮ್ ಮಗಳು ಆತ್ಮಹತ್ಯೆ ಮಾಡ್ಕೋತಾಳೆ. ಓ ಹಾಗಾ? ಮದ್ವೆ ಗಂಡಲ್ಲಿ? ಏ ಕೃಷ್ಣನ್ ಕರ್ಕೊಂಬರೋ. ಗಂಡು ನನ್ನ ಹತ್ರ ಇದ್ದಾನೆ. ಕೃಷ್ಣ, ಏನ್ ಹಾಗೆ ನೋಡ್ತಿದ್ಯಾ? ಹುಡುಗನ್ಗೆ ಒಪ್ಪಿಗೆ ಆದ್ರೆ ನನಗೂ ಒಪ್ಪಿಗೆನೆ. ಏನೋ ಇದೆಲ್ಲ? ನನ್ಗೆ ಈ ಮದ್ವೆ ಇಷ್ಟ ಇಲ್ಲ, ನನ್ನ ಬಿಟ್ಬಿಡು. ಮತ್ತೆ ಯಾಕೆ ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಪೋಸ್ ಹೊಡ್ದೆ? ನನ್ ಸತ್ರು ಪರವಾಗಿಲ್ಲ, ಮದ್ವೆ ನಡೆದ್ರೆ
ನಮ್ಮಿಬ್ಬರನ್ನು ಸಾಯಿಸ್ತೀವಿ ಅಂತ ಹೇಳ್ತಾ ಇದ್ದಾರೋ? ಅದ್ ಸಾಧ್ಯ ಇಲ್ಲ ಬಿಡು. ಅವ್ರು ಹೇಳ್ದಾಗ ಮಾಡ್ತಾರೆ ಕಣೋ. ಬಾಲು ಇರ್ಬೇಕಾದ್ರೆ ಯಾಕೋ ಹೆದರ್ತೀಯ? ಯಾರ ಮನೆ ಮದುವನ ಯಾರೋ ಮಾಡ್ಸೋದು? ಏನ್ ಸರ್ ನೀವ್ ಈಗ ಮಾತಾಡ್ತೀರಾ? ಎಷ್ಟೇ ಆಗ್ಲಿ ನೀವು ನಮ್ಮ ಫ್ರೆಂಡ್ ಮಾವ ಅಲ್ವಾ? ಬೇಡ ಹೋಗಲ್ಲ. ಪ್ರೀತಿಸೋ ತಪ್ಪಲ್ಲ ಸರ್, ನನ್ ಮಾತು ಕೇಳಿ. ಸುಮ್ಮನೆ ಹೋಗಲ್ಲ ಸರ್. ಬೇಡ ಅಂತಂದ್ರೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ನೀವು ಕೇಳಲ್ಲ. ಮನೆಹಾಳ, ಹೋಗಿ ಎಲ್ಲಾದ್ರೂ ಸಾಯೋ. ಯಾಕೆ ನನ್ ಪ್ರಾಣ ತಿಂತೀಯ? ಎಲ್ರನ್ನೂ ಸಾಕ್ದಾಗೆ ನಿನ್ನೂ ಸಾಕ್ದೆ. ನಿನಗೆ ಯಾಕೋ ಬಂತು ಈ ದುರ್ಬುದ್ಧಿ? ಇವಳು ನೋಡು, ನಿನಗಿಂತ ಚಿಕ್ಕವಳು, ಡಾಕ್ಟರ್ ಓದ್ತಿದ್ದಾಳೆ. ಆದ್ರೆ ನೀನು 3 ಹೊತ್ತು ತಿನ್ನೋದು, ಅಪಾಪಲಿ ತರ ಅಲಿಯೋದು, ಅವ್ರ ಹೊರತ ಜಗಳ ಆಡೋದು. ಕೊನೆಗೆ ನಿನಗೆ ರೌಡಿ ಪಟ್ಟನೆ ಖಾಯಂ ಕಣೋ. ಛೇ, ಯಾವ ಜನ್ಮದ ಪ್ರಾರಬ್ಧನೋ. ಲೋ 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 ಲೋ, ನಾಳೆ ದೀಪಾವಳಿ, ಸುಮ್ಮನೆ ಯಾಕೆ ಅವನ ಬೈತಾಗಿದ್ಯಾ? ಅಕ್ಕಪಕ್ಕದವ್ರು ಕೇಳಿಸ್ಕೊಂಡವ್ರು. ಕೇಳಿಸ್ಕೊಳ್ಳಿ, ಆಗ್ಲಾದ್ರೂ ಅವನು ಬುದ್ಧಿ ಬರುತ್ತೇನೋ. ಬಾಲು, ನಾನು ಹೇಳುದು ಕೇಳಪ್ಪ, ಮೇಲೆ ಹೋಗು ಹೋಗು. ಏನೋ ನಿಂದ ಅದೇ ಪುರಾಣ. ಪಾಪ ಅವನೇನ್ ಮಾಡ್ತಾನೆ? ಅವನ್ ಫ್ರೆಂಡ್ಸ್ ಆತರ. ನಿಮ್ಮ ವಯಸ್ಸಿಗೆ ತಕ್ಕಾಗ ಮಾತಾಡೋದು ಬಿಟ್ಟು ಅವನು ಪರಾನೇ ವಹಿಸ್ಕೊಂಡು ಮಾತಾಡ್ತಿದ್ದೀರಲ್ಲ. ಈ ಮನೆಯಲ್ಲಿ ಒಬ್ಬನು ಇಂಜಿನಿಯರ್, ಇನ್ನೊಬ್ಬ MBA, ಇವಳು MBBS. ಹೇಗೆ? ಅವರೆಲ್ಲ ನನ್ನ ಮಾತು ಕೇಳಿದ್ರಿಂದ, ನನ್ನ ಸಹವಾಸ ಮಾಡಿದ್ರಿಂದ. ಆದ್ರೆ ಅವನು 3 ಹೊತ್ತು ತಿರುಕೊಂಡು ಮಿಂಡು ಮೇರಿತಾ ಇದ್ದಾನೆ. ಯಾಕೆ ಹೇಳಿ? ಅವನು ನನ್ನ ಮಾತು ಕೇಳಲೂ ಇಲ್ಲ, ನನ್ನ ಸಹವಾಸ ಮಾಡಲೂ ಇಲ್ಲ. ಓಹೋ, ನಿನ್ ಮಗ ಕೆಟ್ಟೋಗಿದ್ದಕ್ಕೆ ನಾನೇ ಕಾರಣ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತೇನೋ? ಆ ತರ ನೀನ್ ತಿಳ್ಕೊಂಡಿದ್ರೆ ಒಂದು ಕ್ಷಣ ನಾನು ಈ ಮನೇಲಿ ಇರೋದಿಲ್ಲ. ಅಣ್ಣ, ನಾನು ಆ ಅರ್ಥ ಬರೋ ತರ ಹೇಳಲಿಲ್ಲ ಅಣ್ಣ. ಯೋಚನೆ ಮಾಡಿ ಮಾತಾಡಬೇಕು, ಮಾತಾಡಿ ಆಮೇಲೆ ಯೋಚನೆ ಮಾಡಬಾರ್ದು. ನನಗೆ ಕ್ಷಮಿಸ್ಬಿಡಣ್ಣ. ಮದ್ವೆ ಮಾಡಿಸ್ತಾನಂತೆ, ಮದ್ವೆ. ನೀನ್ ಈ ತರ ಬೇಡದೇ ಇರೋ ಗಲಾಟೆ ಮಾಡ್ತಾನೆ ಇರು, ನಿನ್ನ ಅನಕೊಂಡ ಬೈತಾನೆ ಇರ್ತಾರೆ, ದೊಡ್ಡಪ್ಪ ಕಾಪಾಡ್ತಾನೆ ಇರ್ತಾರೆ. ರಾತ್ರಿನೇ ಬೇಡ ಅಂದೆ, ಕೇಳಿದ್ಯಾ? ಸರಿ, ನಡಿ ಹೋಗೋಣ. ನೀನ್ ಹೋಗ್, ನಾನು ಆಮೇಲೆ ಬರ್ತೀನಿ. ಎಲ್ಲಿಗೆ ಹೋಗ್ತಿದ್ಯಾ? ಬೆಳಗ್ಗೆ ದೀಪಾವಳಿ. ಹೋಗೆ. ಆಯ್ಯ, ಬೇಗ ಬಂದ್ಬಿಡು. Come on, children. Get down. Get down.
ಏ ಬಾಲು ಇಲ್ಲೇ ಕೂತಿದ್ವಿ ಇಷ್ಟೊತ್ನಲ್ಲಿ. ಅಣ್ಣ ನೀನ್ ಯಾವಾಗ ಬಂದೆ ಬಾಂಬೆಯಿಂದ? ಇವಾಗ ತಾನೇ ಬಂದೆ, ವಿಷಯ ಎಲ್ಲ ಗೊತ್ತಾಯ್ತು. ಎಲ್ಲೆಲ್ಲಿದ್ದ ಹುಡ್ಕೋದು ನಿನ್ನ? ಬಾ ಬಾರ ಕೂತ್ಕೊಳ್ಳ. ಲೋ ಬಾಲು, ಇನ್ನೇನೋ ಹೀಗೆ ಕೂತಿದ್ಯಾ? ಬೇಗ ಹೋಗಿ ಸ್ನಾನ ಮಾಡಿ ಅಪ್ಪ ಅಮ್ಮನ ಹತ್ರ ಆಶೀರ್ವಾದ ತಗೋ, ಹೋಗು. ನನಗೆ ಸ್ವಲ್ಪ ಕೊಡ್ರಿ. ನಮ್ ಹೀರೋ ಬಂದ. ಎಲ್ಲ ಕ್ಲಾಸ್ ಬಿಡ್ರಿ, ಚಿಂತೆ ಮಾಡಿದ್ರು. ಏನಾಯ್ತು ನನಗೆ? ನೀನು ರೆಡಿನೇ ಆಗಿರ್ಲ, ಅವ್ನು ತಲೆ ಹೊಡೆದು ಬಿಟ್ಟಿಯಲ್ಲೋ. ನಡಿ 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 ನಡಿ, ಹತ್ತು ಹತ್ತು ಬೇಗ. ಏ ಸೋಮು, ಬೇಗ ಹೊಡ್ಸು ಗಾಡಿ. ಬೇಗ ಬೇಗ ನಡಿಯೋ, ಬೇಗ ನಡಿಯೋ. ಬಾಯಿ ಮುಚ್ಕೊಂಡ್ರೆ ಓವರ್ ಆಕ್ಟಿಂಗ್ ಮಾಡಬೇಡ. ಏ ಬಾಲು, ನಿನ್ಗೇನಾಗಿದ್ಯೋ ಅಲ್ವೋ? ಅವ್ನು ಬ್ಯಾಟಿಂಗ್ ಮಾಡಕ್ ಮುಂಚೆ ಅವ್ನು ತಲೆ ಹೊಡೆದು ಬಿಟ್ಟಿಯಲ್ಲೋ. ಮೊದ್ಲೇ ಅವ್ನ ಗ್ಯಾಂಗುಗೂ ನಮ್ ಗ್ಯಾಂಗುಗೂ ಆಗಲ್ಲ. ಈಗ ಏನ್ ಕಾದಿದ್ಯೋ, ಏನ್ ಕತ್ತಿಯೋ? ನಡಿ ಸಾರಿ ಕೇಳ್ಕೊಂಬರೋಣ. ಸಾರಿ ಸಾರಿ ಕೇಳ್ಕೊಂಬತ್ತೀಯಾ? ಹೋಗು ಹೋಗು, ನಿನ್ ಕೈ ಕಾಲು ತೆಗೆದು ಚಿಕನ್ 65 ಮಾಡ್ಬಿಡ್ತಾರೆ. ಗಾಡಿ ನಿಲ್ಸ. ಲೇ ಬಾಲು, ಯಾಕೋ ಇಲ್ಲಿ ಇಳಿತಾ ಇದ್ಯಾ? ನೀನು ಹೋಗಿ, ನಾನು ಆಮೇಲೆ ಬರ್ತೀನಿ. ಯಾರು ನೀನು? ನಾನು ಯಾಕೆ ಕಾಡ್ತಿದ್ಯಾ? ಯಾರು ನೀನು? ಸರ್ ಸರ್ ಸರ್, ಇಲ್ಲ ಆಯಿಲ್ ಬಿದ್ದಿದೆ, ಆ ಕಡೆ ಹೋಗಿ ಸರ್. ಆ ಕಡೆ ಹೋಗಿ, ನೀವು ಆ ಕಡೆ ಹೋಗಿ ಸರ್, ಆ ಕಡೆ ಹೋಗಿ ಸರ್. ಸರ್ ಆಯಿಲ್ ಬಿದ್ದಿದೆ, ಆ ಕಡೆ ಹೋಗಿ. ಎಕ್ಸ್ಕ್ಯೂಸ್ ಮೀ, ಆಟೋಗ್ರಾಫ್ ಪ್ಲೀಸ್. ನಾನೇನಂತ ದೊಡ್ಡ VIP ಅಲ್ಲ, ನನ್ನ ಹತ್ರ ಯಾಕೆ ಆಟೋಗ್ರಾಫ್ ಕೇಳ್ತೀರಾ? ನೀವು ಬಿದ್ದ ಕಡೆ ಬೇರೆ ಯಾರು ಬೀಳ್ಬಾರ್ದು ಅಂತ ಎಷ್ಟೊಂದು ಕಾಳಜಿ ವಹಿಸ್ತಿದ್ರ. ರಿಯಲಿ ಯು ಆರ್ ಎ ಗುಡ್ ಇಂಡಿಯನ್. ಐ ನೀಡ್ ಯುವರ್ ಆಟೋಗ್ರಾಫ್. ಕೈಯೆಲ್ಲ ಡರ್ಟಿ ಆಗಿದೆ. ನೋ ಪ್ರಾಬ್ಲಮ್. ಥ್ಯಾಂಕ್ ಯು. ಫಾರಿನ್ ನಿಂದ ಬಂದಿರೋದವಳು. ಅಯ್ಯೋ, ಸ್ಟಾಪ್ 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 ಸ್ಟಾಪ್. ಎಲ್ಲಿ ಹೋಗ್ಬಿಟ್ಟಿದೆ? ಇಂಡಿಯಾ ಬಂದಿನೋ 4 ದಿನನೂ ಆಗ್ಲಿಲ್ಲ, ಆಗ್ಲೇ ಸುತ್ತಾಟನ? ಬ್ಯಾಂಗ್ಳೂರ್ ಟ್ರಾಫಿಕ್ ಬಗ್ಗೆ ನಿಂಗೆ ಗೊತ್ತು ತಾನೆ? ಡೋಂಟ್ ವರಿ, ಐ ಕ್ಯಾನ್ ಮ್ಯಾನೇಜ್. ಸುಮ್ನಿರು. ನೀನ್ ಎಲ್ಲೋಗಿದ್ಯೋ ಅಂತ ತಾತ ಎಷ್ಟು ಗಾಬರಿ ಆಗಿದ್ರು ಗೊತ್ತಾ? ಮೊದ್ಲು ಹೋಗಿ ಅವ್ರನ್ನ ನೋಡು. ಈ ಫಂಕ್ಷನ್ ಅರೇಂಜ್ ಮಾಡಿರೋದೇ ನಿನ್ಗೋಸ್ಕರ. ನೀನೇ ನಾಪತ್ತೆ. ಬಾಬಾ, ಬೇಗ ಹೋಗೋಣ. ಬರ್ಬೇಕು ಬರ್ಬೇಕು. ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಅನು, ಬಂದೆ ತಾತ. ಇವರು ಶಿವರಾಮ್ ಅಂತ, ನಿಮ್ ತಂದೆ ಬಾಲ್ಯ ಸ್ನೇಹಿತರು. ಆಕೆ ಇವರು ಧರ್ಮಪತ್ನಿ. ನಮಸ್ಕಾರ. ನೀನ್ ನೋಡ್ಬೇಕು ಅಂತ ಊಟಿಯಿಂದ ಬಂದಿದ್ದಾರೆ. ನಿಮ್ ಬಗ್ಗೆ ನನ್ ಡ್ಯಾಡಿ ಬಹಳ ಹೇಳ್ತಿದ್ರು. ಈಸ್ ಇಟ್? ನಿಮ್ಮ ಅಪ್ಪ ಅಮ್ಮ ಹೋದ್ಮೇಲೆ ನೀನು ನಿಮ್ ತಾತನ ಹತ್ರನೇ ಬೆಳಿಬೇಕು ಅಂತ ಬರ್ದಿತ್ತೇನೋ. Cheers! Hi, how are you? ಸೂಪರ್.
ಏನೋ ಇದು ಪಾರ್ಟಿ? ನಂದ ಕಣ, ಏನ್ ವಿಶೇಷ? ನನ್ ಡಾರ್ಲಿಂಗ್ ಡಾಕ್ಟರ್ ಸೀಟ್ ಸಿಕ್ಕೈತಾ? ಹಾಗಾದ್ರೆ ಅವಳಿನ ಕೈಗೆ ಸಿಗಲ್ಲ ಬಿಡು. ನಾಸ್ಪಾಯ್ ನನ್ ಮಗ ಕಣವನ. ಹೌದು, ಬಾಲು ಇಲ್ರ? ಲವ್ ಅವ್ನಿಗಿದ್ದ ಇಷ್ಟ ಅಲ್ಲ ಕಣ. ಅದಕ್ಕಲ್ವೋ ಅವ್ನ ಈ ನಡುವೆ ಯಾಕೋ ತುಂಬಾ ಸೈಲೆಂಟ್ ಆಗಿರ್ತಾನೋ. ಹಂಗಂತೀಯಾ? ಬಾಲು ಗುಂಡು. ನಾನು ಹೇಳಿಲ್ವಾ ಅವ್ನಿಗಿದೆಲ್ಲ ಇಷ್ಟ ಅಲ್ಲ ಅಂತ. ನಾವು ಶುರು ಹಂಚ್ಕೊಳ್ಳೋಣ. ಒಂದ್ಸ ಬಾಲು ಅಲ್ಲಿ ಬಾಧೆ ಪಡ್ತಾ ಇದ್ದಾನೆ, ನೀವು ಇಲ್ಲಿ ಕುಡ್ಕೊಂಡು ಜಾಲಿ ಮಾಡ್ತಾ ಇದ್ದೀರಾ? ಏನ್ ಹೇಳ್ತಾ ಇದ್ಯಾ? ಸೌತ್ ಝೋನ್ ಕ್ರಿಕೆಟ್ ಟೀಮ್ಗೆ ಸೆಲೆಕ್ಟ್ ಆಗಿದ್ದಾನೆ. ಬಾಂಬೆಲಿ ಇವತ್ತು ಫೈನಲ್ಸ್. ಅವನೇನಾದ್ರೂ ಅಲ್ಲಿ ಗೆದ್ದು ಬಿಟ್ರೆ ಅವನ್ ಲೆವೆಲ್ ಬೇರೆ ಕಂಡ್ರು. ಅವನ್ ಇವತ್ತು ಹೋಗ್ಲಿಲ್ಲ, ಯಾಕೆ ಅಂತ ನೀವ್ ಯಾರಾದ್ರೂ ಕೇಳಿದ್ರ? ನೀವು ಒಬ್ರು ಫ್ರೆಂಡ್ಸ್ ಅನ್ನಲ್ಲಿ. ಹೌದೇನೋ? ಹೌದೇನು? ಬಾಲು, ಅವ್ನು ಹೇಳ್ತಾ ಇರೋದು ನಿಜ ಏನೋ? ನೀನ್ ಯಾಕೋ ಬಾಂಬೆಗೆ ಹೋಗ್ಲಿಲ್ಲ? ಲೇ ಮಾತಾಡ. ಯಾಕೋ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ಲ ಕಣ. ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ವಾ? ಏನಾಯ್ತು ಇವನ್ಗೆ? ಲೇ ಟೋನಿ, ಸೊಳ್ಳೆ ಔಷಧಿ ಹೊಡೆಯವ್ರು ಬಂದಿದ್ದಾರೆ. ತಿನ್ನೋದ್ರ ಮೇಲೆ ಏನಾದ್ರು ಮುಚ್ಚಿಡು, ಇಲ್ಲಾಂದ್ರೆ ವೆಜಿಟೇರಿಯನ್ ಫುಡ್ ಎಲ್ಲ ನಾನ್ ವೆಜಿಟೇರಿಯನ್ ಆಗ್ಬಿಡುತ್ತೆ. ಏನಾಯ್ತು ಬಾಲು? ಏನಾಯ್ತ ಇವನ್ಗೆ? ಲೋ ಬಾಲು, ನಮ್ ಬ್ಯಾಚ್ ಅಲ್ಲಿ ನೀನೊಬ್ಬನ್ನೇ ಸೈಲೆಂಟ್ ಅನ್ಕೊಂಡಿದ್ವಿ. ಈಗ ನೀನು ಯಾವ್ದೋ ಹುಡುಗಿಗೆ ಬೋಲ್ಡಾ? ಏಯ್ ಬಾಯ್ ಮುಚ್ಚ್ರ. ನೀವು ಅನ್ಕೊಂಡಾಗ ಏನೂ ಇಲ್ಲ. ಒಂದ್ಸಲ ಹುಡುಗಿ ಹತ್ರ ಡೈರೆಕ್ಟ್ ಆಗಿ ಮಾತಾಡ್ಬೇಕು. ಏನಂತ? ನೀನ್ ಯಾರು, ನಿನ್ ಹೆಸರೇನು, ನನಗೂ ನಿನಗೆ ಏನ್ ಸಂಬಂಧ, ನನ್ಗೆ ಯಾಕೆ ನಿದ್ದೆ ಬರ್ತಿಲ್ಲ ಅಂತ ಒಂದ್ 4 ಪ್ರಶ್ನೆ ಕೇಳ್ಬೇಕು ಅಂತಿದ್ದೀನಿ. ತುಂಬಾ ಡಿಫರೆಂಟ್ ಆಗಿದ್ಯೋ ನಿನ್ ಪ್ರಶ್ನೆ. ಲೋ ಬಾಲು, ಇದೆಲ್ಲ ಡಬ್ಬ, ಓಲ್ಡ್ ಬೋರಿಂಗ್ ಸ್ಟೈಲ್. ಓಹೋ, ಲವೋದಯ. ಏ ಸೋಮು, ಇವನು ಸ್ವಲ್ಪ ಜ್ಞಾನೋದಯ ಮಾಡ. ಓಕೆ ಓಕೆ ಓಕೆ. ಯು ಪ್ಲೀಸ್ ಕಮ್ ದಿಸ್ ಸೈಡ್. ಬಾಲು, ನಮ್ಮ ಬೆಂಗಳೂರು ಸಿಟಿಲಿ 20 ಲೇಡೀಸ್ ಕಾಲೇಜು, 47 ಕೋ ಎಜುಕೇಶನ್ ಕಾಲೇಜು, 30 ಇಂಜಿನಿಯರಿಂಗ್ ಕಾಲೇಜುಗಳಿವೆ. ಸೊ ಟೋಟಲ್ ಆಗಿ 24,698 ಜನ ಹುಡುಗಿರಿದ್ದಾರೆ. ಅದರಲ್ಲಿ ಎ ಕ್ಲಾಸ್ ಹುಡುಗಿರು 2,221 ಜನ ಇದ್ದಾರೆ. ಇವರೆಲ್ಲ ಒಂಥರ ಭುವನ ಸುಂದರಿಯರಿದ್ದಂಗೆ, ಮುಟ್ಟಿದ್ರೆ ಮುನಿಗಳು. ಆ ಕಾಲೇಜಿಗೆ ಬರ್ತಾ ಇರ್ತಾರೆ, ಹೊರಟೋಗ್ತಾ ಇರ್ತಾರೆ. ಇನ್ನು ಬಿ ಕ್ಲಾಸ್ ಹುಡುಗಿರು 8,678 ಜನ ಇದ್ದಾರೆ. ಇವರು ಫೇರ್ ಅಂಡ್ ಲವ್ಲಿ ಬ್ಯೂಟಿ ಪಾರ್ಲರ್ ನ ನಂಬ್ಕೊಂಡಿರೋ ಹುಡುಗಿರು. ಕಾಸ್ಮೆಟಿಕ್ಸ್ ಇಲ್ಲದೆ ಮನೆಯಿಂದ ಹೊರಗಡೆ ಬರಕ್ ಆಗೋದೇ ಇಲ್ಲ. ಇನ್ನು ಸಿ ಕ್ಲಾಸ್ ಹುಡುಗಿರು 14,478 ಜನ ಇದ್ದಾರೆ. ಇವರ ಮುಖ ನೋಡಿದ ತಕ್ಷಣ ನಾವು ಹುಡುಗಿರು ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಕಾಸ್ಟ್ಯೂಮ್ ನೋಡಿನೇ ಹೇಳಬೇಕು. ಯಾಕೆಂದ್ರೆ ಬಾಯಿ ಸೊಟ್ಟ, ಬೋಂಡ ಮೂಗು, ಮೆಲ್ಲ ಗಣ್ಣು, ಎಕ್ಸೆಟ್ರಾ ಎಕ್ಸೆಟ್ರಾ. ಇವ್ರನ್ನೆಲ್ಲ ಲವ್ ಮಾಡತ್ರ ಆಕ್ಟ್ ಮಾಡಿ ಬಿಟ್ಬಿಡ್ಬೇಕಷ್ಟೇ. ನೋ ಮ್ಯಾರೇಜ್. ಈಗ ನಾನ್ ಲವ್ ಮಾಡಿರೋ ಹುಡುಗಿ ಇದ್ದಾಳಲ್ಲ, ಯಾವ ಕ್ಲಾಸು? ಸಿ ಕ್ಲಾಸ್. ಇವನೇನು ಎ ಕ್ಲಾಸ್? ಅವಳನ್ನ ಆಗ್ಲೇ 9 ಜನ ಲವ್ ಮಾಡಿದ್ದಾರೆ. 2 ಲವ್ ಲೆಟರ್ ಕೊಟ್ಟಿದ್ದಾರೆ. ಒಬ್ಬ ಸೀಮನೆ ಕುಡಿದು ಆಗ್ಲೇ ರೈಟ್ ಹೇಳ್ಬಿಟ್ಟವನೆ ಬಾಲು. ಈಗ ನೀನ್ ಲವ್ ಮಾಡಿರೋ ಹುಡುಗಿ ಯಾವ ಕ್ಲಾಸ್? ಎ ಕ್ಲಾಸ್. ಎ ಕ್ಲಾಸ್. ಎ ಕ್ಲಾಸ್ ಅಂದ್ರೆ 8:2, 2:3, 3:4. ಆಲ್ರೆಡಿ ಅವ್ರ ಏರಿಯಾ ಹುಡುಗರು ಅವಳನ್ನ ಕವರ್ ಮಾಡಿರ್ತಾರೆ. 142 ಜನ ಲವ್ ಲೆಟರ್ ಕೊಟ್ಟಿರ್ತಾರೆ. ಖಂಡಿತ 20 ಜನ ವೇಟಿಂಗ್ ಲಿಸ್ಟ್ ಅಲ್ಲಿ ಇರ್ತಾರೆ. 4 ಜನ ಅಂತೂ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿರ್ತಾರೆ. ನಮ್ ದೇವರಾಣಿಗೂ 2 ಹರಿಚಂದ್ರ ಘಾಟ್ ಸೇರಿರ್ತಾರೆ. ಏನೋ ಬೊಗಳ್ತಾ ಇದ್ಯಾ? ನಾನು ಬೊಗಳ್ತಾನೆ ಇರ್ತೀನಿ. ನೀನ್ ನನ್ ನೋಡ್ತಾ ಇರೋ, ನಾನ್ ನಿನ್ ನೋಡ್ತಾ ಇರ್ತೀನಿ. ನನ್ನ ಇನ್ನೊಬ್ಬ ನೋಡ್ತಾ ಇರ್ತಾನೆ, ಅವನೇನ ಇನ್ನೊಬ್ಬ ನೋಡ್ತಾ ಇರ್ತಾನೆ. ಏನ್ ಇನ್ನೊಬ್ಬನಿಗೇನ ಕಣ್ಣಿರೋದು? ಪ್ರಪಂಚದಲ್ಲಿ ಎಲ್ರಿಗೂ ಕಣ್ಣಿದೆ. ಎಲ್ರಿಗೂ ಎ ಕ್ಲಾಸ್ ಹುಡುಗಿರೇ ಬೇಕು, ಇನ್ಕ್ಲೂಡಿಂಗ್ ಚಾಪರ್ ನನ್ನ ಮಕ್ಳು. ಇರೋ 2,221 ಜನ ಭುವನ ಸುಂದರಿಯರ್ನ ಇಷ್ಟು ಜನಕ್ಕೆ ಹೆಂಗೋ ಹಂಚೋದು?
ಈಗ ಬೇರೆ ಕಾಂಪಿಟೇಷನ್ ಜಾಸ್ತಿ ಆಗ್ಬಿಟ್ಟಿದೆ. ಇಂತ ಚಪ್ಪರ್ ನನ್ ಮಕ್ಳ ಕೈಲೆಲ್ಲ ಒಂದು ಮೊಬೈಲ್ ಫೋನು, ಓಡಾಡಕ್ ಸಿಯೋಲೋ ಕಾರು, ಇದೆಲ್ಲ ಆಗದಾರೆ ಕೆಲ್ಸ ಕಣ. ಈ ಕಾಂಪಿಟೇಷನ್ ನಮಗ್ ಬೇಡ. ಲೇ ಬರ ಇಲ್ಲಿ. ಏನೋ ಇವನು ಏರಿಯಾದಲ್ಲಿ ಸೂಪರ್ ಫಿಗರ್ ಇದೆಯಮ್ಮ. ಏನು ಶೇಪು ಅಂತೀಯಾ? ನನ್ನ ಏರಿಯಾಲಿ ನನಗೆ ಗೊತ್ತಿರೋ ತರ ಏನೋ ಸೂಪರ್ ಫಿಗರ್ ಯಾವ್ದದು? ನಿನ್ ತಂಗಿ ಅಮ್ಮ. ಬಾಲು, ಹಿಂದೆ ಮುಂದೆ ಗೊತ್ತಿಲ್ದೇ ಇರೋ ಹುಡುಗಿಗೆ ಮನ್ಸ್ ಕೊಟ್ಟು ಒದ್ದಾಡೋದ್ ಬೇಡ. ಇಂತ ಹುಡುಗಿರು ಗ್ಯಾರಂಟಿ ಕೈ ಕೊಟ್ಟೆ ಕೊಡ್ತಾರೆ. ನೀನ್ ಬೇರೆ ಈ ಹುಡುಗಿರ ವಿಷಯದಲ್ಲಿ ಬಹಳ ವೀಕು. ಲೇ ನಮ್ ಬಾಲುಗೆ ಎ ಕ್ಲಾಸ್ ಫಿಗರ್ ಬೇಕಂತೆ, ನಡಿಯೋ ಹುಡ್ಕೋಬೇಡ. ಆಯ್ತು ಬಿಡಪ್ಪ. ಅಲ್ಲೇ ಯಾಕೆ ನಿಂತ್ಕೊಂಡೆ? ಬಾರೋ. ನಾನು ಬರಲ್ಲ. ಯಾಕೆ ಹಾಗಿದ್ಯಾ? ಏನೂ ಇಲ್ಲಮ್ಮ. ಒಳ್ಳೆ ಬುದ್ಧಿನಾದ್ರೂ ಕೊಡು ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ಕೊ ಬಾ. ಅಂದ್ರೆ ಇಷ್ಟ ಒಳ್ಳೆ ಬುದ್ಧಿ ಇರ್ಲಿಲ್ಲ ಅಂತ್ಯಾ? ನಿಂದ್ ಯಾವಾಗ್ಲೂ ಇದೊಂದ್ ಗೋಳು. ಒಳ್ಳೆ ಮಹಿಮೆ ಇರೋ ದೇವ್ರು, ಅನ್ಕೊಂಡಿದ್ದೆಲ್ಲ ನಡೆಯುತ್ತೆ. ಬಾ. ಅಯ್ಯೋ, ನಮ್ಮ ಅಪ್ಪನ ಮೂರ್ನಾಮ ಇಟ್ಟು ಸಾಲದು ಅಂತ ನನಗೆ ಬೇರೆ ಮೂರ್ನಾಮ ಇಟ್ಟು ಸುಮ್ಮನೆ ಹೋಗಮ್ಮ, ಪ್ರಾಣ ತೆಗಿಬೇಡ. ಬಾಲು ಬಾಲು ಅಂದ್ರೆ ನೀವೇನಾ? ಯಾರೋ ನಿಮ್ಮನ್ನ ಕರೀತಿದ್ದಾರೆ. ಬಾಲು, ಬಾಲು, ನೀನ್ ಇಲ್ಲಿದ್ಯಾ? ನೀನು ಹುಡ್ಕೊಂಡು ಎಲ್ಲೆಲ್ಲೋ ಅಲಿಯೋದು. ಪೂಜೆ ಸಾಮಾನೆಲ್ಲ ನಿನ್ ಹತ್ರನೇ ಇಟ್ಕೊಂಡ್ರೆ ಅರ್ಚನೆ ಹೇಗೋ ಮಾಡ್ಸೋದು? ಏಯ್, ಹಾ, ಅಮ್ಮ, ನಿನ್ ದೇವ್ರಿಗೆ ನಿಜವಾಗ್ಲೂ ಮಹಿಮೆ ಇದೆ. ಒಂದ್ ನಿಮಿಷ ಇಲ್ಲೇರು, ನಾನ್ ಬಂದು ಗುಂಡು ಹೊಡಿಸ್ಕೊತೀನಿ. ಅನು, ತಾತ ನಿನ್ಗೋಸ್ಕರ ಕಾಯ್ತಾ ಇದ್ದಾರೆ, ನಡಿ. ಬಾ ಹೋಗೋಣ. ಎಲ್ಗೂ ಹಾಕೋಗ್ತಾ ಇದೀಯಾ? ಅಪ್ಪ ಬಿಡಿ, ನನ್ನ ಈ ಸಲ ಮಿಸ್ ಮಾಡಬಾರ್ದು. ಏನ್ರಿ ಇದೆಲ್ಲ? ಸುಮ್ಮನೆ ದೇವಸ್ಥಾನ ಅಂತ ಸುಮ್ಮನೆ ಇದ್ದೀನಿ. ಇಲ್ಲಾಂದ್ರೆ ಇವನು ರೀ, ನೀವು ಸುಮ್ನಿರ್ರಿ. ಏಯ್, ದೇವ್ರಿಗೆ ನಮಸ್ಕಾರ ಮಾಡು. ನಮಸ್ಕಾರ ಮಾಡು. ಬಾಯ್, ಸಿ ಯು. ರವಿ, ನಾನು ಸ್ವಲ್ಪ MG ರೋಡ್ ಡ್ರಾಪ್ ಮಾಡೋ.
ಅರ್ಜೆಂಟ್ ಇಂಟರ್ವ್ಯೂ ಇದೆ ಕಣೋ. ಸುಮ್ನೆ ತಲೆ ತಿನ್ಬೇಡ ಕಣ, ನನ್ ಕೈಲಿ ಆಗೋಲ್ಲ. ಇಲ್ಲ ಕಣೋ, ತುಂಬಾ ಅರ್ಜೆಂಟ್ ಇಂಟರ್ವ್ಯೂ ಇದೆ. ಏಯ್, ನನ್ನೇನ್ ಡ್ರೈವರ್ ಅಂತ ತಿಳ್ಕೊಂಡಿದ್ಯೇನೋ? ಇಲ್ಲ, ಟೈಮ್ ಆಗ್ತಿದೆ ಕಣೋ, ಅದಕ್ಕೆ. ಸರಿ, ನಿನ್ ಎಂಜಿ ರೋಡ್ ಡ್ರಾಪ್ ಮಾಡ್ಬೇಕು ತಾನೆ? ಹಾ. ಅಲ್ಲಿ ನೋಡಲ್ಲಿ ನಮ್ ಗ್ಯಾಂಗ್ ಅಲ್ಲಿ ಇರೋ ರಾಮಾಚಾರಿ ಬರ್ತಾ ಇದ್ದಾನೆ. ಏನ್ ಹೇಳಿದ್ರು ನಂಬಿಡ್ತಾನೆ. ಹಾಯ್ ಹಾಯ್. ಹಾಯ್. ಏನ್ ಬಾಲು, ನಮ್ ಏರಿಯಾದಲ್ಲೆಲ್ಲ ನಿಂದೆ ಮಾತಾಡ್ಬಿಟ್ಟಿದ್ದಿಲ್ಲ? ಏನಪ್ಪಾ ಅಂತದ್ದು? ಅದೇ ಕಣ, ಇವತ್ತು ಶನಿವಾರ ಅಲ್ವಾ, ಎಂಜಿ ರೋಡ್ ಬರ್ತಾ ಇರೋ ಹುಡುಗಿರೇ ಇರಲ್ಲ. ನೀನ್ ಅಲ್ಲಿ ಹೋದ್ರೆ ಬೈ ಚಾನ್ಸ್ ನೀನ್ ಹುಡುಗಿ ಸಿಕ್ಕಿದ್ರು ಸಿಕ್ಬೋದಲ್ವಾ? ಒಂದ್ಸಲಿ ಟ್ರೈ ಮಾಡಿ ನೋಡು. ಒಂದ್ ನಿಮಿಷ ಕಣ, ಇವನು ಸ್ವಲ್ಪ ಹಾಗೆ ಎಂಜಿ ರೋಡ್ ಡ್ರಾಪ್ ಮಾಡ್ಬಿಡ. ಕೊನೆಗೂ ರಾಮಾಚಾರಿ ಅಂತ ಪ್ರೂವ್ ಮಾಡ್ಬಿಟ್ಟೆ. ಬಾಲು, ಈ ಫ್ಲೋರ್ಲೇ ನಂಗೆ ಇಂಟರ್ವ್ಯೂ ಇರೋದು. ಅರ್ಧ ಗಂಟೆಲಿ ಬಂದ್ಬಿಡ್ತೀನಿ. ಆಮೇಲೆ ಕಾಂಪ್ಲೆಕ್ಸ್ಗೆ ಹೋಗಿ ನಿನ್ ಹುಡುಗಿ ಸಿಗ್ತಾಳಂತ ನೋಡ್ಕೊಂಬರೋಣ. ಓಕೆ? ಏಯ್ ಬಾರ ಅಲ್ಲಿ. ಏನ್ ಬಾಲು? ನಿನಗೆ ಇಂಟರ್ವ್ಯೂ ಅಂತ ಹೇಳಿದ್ರೆ ನಾನು ಡ್ರಾಪ್ ಮಾಡ್ತಿರ್ಲಿಲ್ವಾ? ಯಾಕೋ ಹಿಂಗ್ ಫ್ರೆಂಡ್ಶಿಪ್ ಅವಮಾನ ಮಾಡ್ತೀರಾ? ನಾನ್ ಜೋಕರ್ ತರ ಕಾಣಿಸ್ತೇನಾ? ಅದಲ್ಲ ಬಾಲು. ಮಾತಾಡ್ಬೇಡ. ನಾನ್ ಬಂದಿದ್ದು ನನಗೋಸ್ಕರ ಅಲ್ಲ, ನಿನಗೋಸ್ಕರನೇ. ಸಾರಿ ಬಾಲು. ಇಟ್ಸ್ ಓಕೆ, ನಾನು ಇಲ್ಲೇ ವೇಟ್ ಮಾಡ್ತೀನಿ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಫೋನ್ ಮಾಡಿದ್ರೆ ನಾನೇ ಬರ್ತಾ ಇದ್ನಲ್ಲ. ಯಾಕಣ್ಣ ತುಂಬಾ ಡಲ್ ಆಗಿದ್ಯಾ? ಯಾರಾದ್ರೂ ಬೈದ್ರಾ? ಮನಸ್ಸೇ ಸರಿ ಇಲ್ಲ ಕಣೆ. ಯಾಕೆ, ಏನಾಯ್ತು? ಸೊ ಆ ಹುಡ್ಗಿ ನೋಡ್ದಾಗಿಂದ ಲವ್ ಫೀವರ್ ಅನ್ನು. ನೋಡಿದ ತಕ್ಷಣ ಲವ್, ಅದ್ ಹೇಗ್ ಸಾಧ್ಯ ಅಣ್ಣ? ನಾನ್ ಫ್ರಾಂಕ್ ಆಗಿ ಹೇಳ, ಈಗ ನಿನ್ ಮನಸ್ಸಿನಲ್ಲಿರೋದು ಕೇವಲ ಆಕರ್ಷಣೆ, ಜಸ್ಟ್ ಅಟ್ರಾಕ್ಷನ್. ನಿನಗ್ ನೀನೆ ಏನೇನೋ ಕಲ್ಪಿಸ್ಕೊತಿದ್ಯಾ ಅಷ್ಟೇ. ಆಕರ್ಷಣೆ, ಜಸ್ಟ್ ಅಟ್ರಾಕ್ಷನ್. ನಡಿ ಹೋಗೋಣ. ಅಣ್ಣ ಎಲ್ಲಿ ಹೋಗ್ತಾ ಇದ್ಯಾ? ಕೂತ್ಕೋ. ಅವಳು ನೋಡ್ತಿದ್ರೆ ಏನ್ ಮಾತಾಡ್ತಾ ಇದೀನಿ, ಏನ್ ಮಾಡ್ಬೇಕು ಒಂದು ಗೊತ್ತಾಗೋದಿಲ್ಲ. ಯಾರೋ ಯಾರೋ ಇಲ್ಲಿ ತರ ಅನ್ಸುತ್ತೆ. ನೀನೇನೋ ಆಕರ್ಷಣೆ ಅಂತಿದ್ಯಾ, ಫ್ರೆಂಡ್ಸ್ನ ಲವ್ ಅಂತಿದ್ದಾರೆ. ಒಟ್ನಲ್ಲಿ ಅವಳು ನೋಡ್ತಿದ್ರೆ ನಾನು ಪ್ರಾಣ ಬಿಟ್ಟು ಬಿಡ್ಬೇಕು ಅನ್ಸುತ್ತೆ. ಈಗೇನ್ ಮಾಡ್ಬೇಕು ಹೇಳು? ಅಣ್ಣ ಇದನ್ನೆಲ್ಲ ಹೇಳ್ಕೊಳ್ಳೋದಿಕ್ಕೆ ನನಗೆ ನಿನ್ ಬಿಟ್ರೆ ಯಾರಿದ್ದಾರೆ ಹೇಳು? ಅಣ್ಣ ಇಲ್ಲಿ ನೋಡು,
ನೀನ್ ನನ್ನ ಹತ್ರ ಹೇಳಾಯ್ತಲ್ಲ, ಇನ್ನೇನು ಯೋಚನೆ ಮಾಡ್ಬೇಡ. ಹೌದು, ಆ ಹುಡುಗಿ ಹೆಸರೇನು? ಗೊತ್ತಿಲ್ಲ. ಓಕೆ, ಆ ಅಂದವಾದ ಹುಡುಗಿನೇ ನಮ್ಮತ್ಗೆ, ಸರಿನಾ? ಅಣ್ಣ, ಅದಕ್ಕಿಂತ ಮುಖ್ಯವಾದ ವಿಷಯ, ನೀನ್ ಹೇಳೋದನ್ನ ನೋಡಿದ್ರೆ ನೀನ್ ಹಿಂದೆ ಕೂತಿರೋ ಹುಡುಗಿನೇ ಅವಳು ಅನ್ಸುತ್ತೆ. ತಿರ್ಬೇಡ, ಮೆತ್ತಗೆ ಮೆತ್ತಗೆ. ಹೋಗ್ಲೇಬೇಕಾ? ಹೌದು, ಹೋಗ್ಲೇಬೇಕು. 3 ತಿಂಗಳು ಟ್ರೈನಿಂಗ್ ಮುಗಿಸ್ಕೊಂಡ್ ಬಂದ್ರೆ ಯು ವಿಲ್ ಬಿ ಅನ್ ಆಫೀಸರ್. ನೀನ್ ಆಫೀಸರ್ ಆದ್ರೆ ನಂಗೆ ಹೆಮ್ಮೆ ಅಲ್ವಾ? ಅದಕ್ಕಲ್ಲ ಪುಟಿ, ಅವಳು ಎ ಕ್ಲಾಸ್ ಹುಡುಗಿ, ತುಂಬಾ ಕಾಂಪಿಟೇಷನ್ ಇದೆ, ಸಿಗೋದು ತುಂಬಾ ಕಷ್ಟ. ನೀನ್ ಅವಳ ಲವ್ ಮಾಡೋಷ್ಟಲ್ಲಿ ಬೇರೆ ಯಾರಾದ್ರೂ ಲವ್ ಮಾಡ್ಬಿಡ್ತಾರೆ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ಎದುರಿಸ್ತಿದ್ದಾರೆ. ನಿನ್ ಫ್ರೆಂಡ್ಸ್ ಎಲ್ಲ ಏನ್ ಮಹಾ ಪ್ರೇಮ ಪಂಡಿತ್ರು? ಈಗ ನಾನಿಲ್ವಾ? ನಾನ್ ಯಾರನ್ನಾದ್ರೂ ಲವ್ ಮಾಡ್ತಾ ಇದ್ದೀನಾ? ಅಲ್ಲ, ಅವರು ಅಂದವಾಗಿರೋ ಹುಡುಗಿರ ಬಗ್ಗೆ ಹೇಳಿದ್ದು. ಏನಂದೆ? ನೀನ್ ಚೆನ್ನಾಗಿದ್ಯಾ? ಸುಮ್ನೆ. ಬೆಂಗಳೂರಿನಿಂದ ಕೊಯಮತ್ತೂರಿಗೆ ಹೊರಡುವ ಕೊಯಮತ್ತೂರ್ ಎಕ್ಸ್ಪ್ರೆಸ್ ಇನ್ನು ಕೆಲವೇ ಬೇರೆ ಊರಲ್ಲಿಲ್ಲ, ನೀನ್ ಊಟಿಗೆ ಹೋಗ್ಲೇಬೇಕಾ? ಶಿವರಾಮ್ ಅಂಕಲ್ ನಮ್ಮ ಅಪ್ಪನ ಕ್ಲೋಸ್ ಫ್ರೆಂಡ್ ಅಂತ ನಿನ್ಗೂ ಗೊತ್ತಲ್ವಾ? ಅವ್ರಿಗೆ ಸೀರಿಯಸ್ ಆಗಿದೆ ಅಂತ ಗೊತ್ತಿದ್ದು ಹೋಗ್ದೇನೆ ಹೋದ್ರೆ ಹೇಗ್ ಹೇಳು ಲಕ್ಷ್ಮಿ? ಅದಕ್ಕೆ ನೀನು ಒಬ್ಳೆ ಹೋಗ್ಬೇಕಾ? ನಾನು ಬರ್ಬಾರ್ದಾ? ಲಕ್ಷ್ಮಿ, ಇನ್ನು 10 ದಿವಸದಲ್ಲಿ ನಿಮ್ಮಿಬ್ಬರಿಗೂ ಪರೀಕ್ಷೆ. ಓದಿನ ವಿಷಯದಲ್ಲಿ ಕೇರ್ಲೆಸ್ ಆಗಿರೋದು ನನಗಿಷ್ಟ ಇಲ್ಲ ಅಂತ ನಿಂಗೆ ಗೊತ್ತಲ್ವಾ? ಬಾಲು 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 ಬಾಲು. ಓಹ್, ನೋ ಬಾಲು, ಊಟಿ ಟ್ರಿಪ್ ಕ್ಯಾನ್ಸಲ್. ಇದು ಎಷ್ಟು? ನಿಂದು S4. ನಡಿ. ನಾನ್ ಬರ್ಲಾ? ಬಾಲು ಹತ್ತು. ಆಟೋಗ್ರಾಫ್ ಪಾರ್ಟಿನಾ? ಒಳ್ಳೆ ಕೆಲಸ ಯಾರು ಮಾಡಿದ್ರು ಸರಿ. ಯು ಶುಡ್ ಎನ್ಕರೇಜ್. ಇಟ್ಸ್ ಮೈ ಪಾಲಿಸಿ. ಬಾಯ್.
ಗ್ರಾಚಾರ ಬಸ್ಸಲ್ಲೇ ಹೋಗ್ಬೋದಾಗಿತ್ತೇನೋ. ಈಗ್ಲೂ ಆ ಕೆಲಸ ಮಾಡ್ಬೋದು. ಯಾಕೆ ಹೇಳಲ್ಲ? ಕಾಡ್ ಮಧ್ಯ ನಿಲ್ಸ್ಬಿಟ್ಟು ಹೋಗಂದ್ರೆ ಯಾಕೆ ಹೋಗೋದು? ಅಷ್ಟಾದ್ರೂ ಅರ್ಥ ಆಯ್ತಲ್ಲ. ಬೇಗ ಮಾಡು. ಯಾವ್ದೋ ಒಂದು ಕಾರ್ ಬರ್ತಾ ಇದೆ, ನಾನು ಲಿಫ್ಟ್ ಕರ್ಕೊಂಡು ಅದ್ರಲ್ಲಿ ಹೋಗ್ತೀನಿ, ನೀನ್ ಇಲ್ಲೇ ಸಾಯಿ. ಹಲೋ, ಲಿಫ್ಟಾ? ಇಲ್ಲಿ ಯಾರು ಕಾರ್ ನಿಲ್ಸಲ್ಲ, ಕಳ್ರ ಕಾಟ ಜಾಸ್ತಿ. ಅದೇನ್ ಕರ್ಮನೋ, ಟ್ರೈನಿಂಗೋಸ್ಕರ ಊಟಿಗೆ ಬರ್ಬೇಕಾಗಿತ್ತಾ? ಹಾಯ್. ಎನಿ ಪ್ರಾಬ್ಲಮ್? ಮೇ ಐ ಹೆಲ್ಪ್ ಯು? ಊಟಿಗೆ ಹೋಗ್ಬೇಕು. ಓಕೆ ಬನ್ನಿ. ಡ್ರೈವರ್, ಮೇಡಮ್. ಇವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿ. ಆಯ್ತು ಮೇಡಮ್. ನೀವು ಬನ್ನಿ. I'm Anu. May I know your name, please? ಬಾಲು. Glad to meet you. ನಿಮ್ಮನ್ನ ಇದಕ್ ಮುಂಚೆನೆ ಗೊತ್ತು. ಎಲ್ಲಿ ಹೇಳಿ? ದೇವಸ್ಥಾನದಲ್ಲ? ನೋ 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 ನೋ. ಅವತ್ತು ಮಾರ್ಕೆಟ್ ರೋಡಲ್ಲಿ ಆ ಚಿಕ್ಕ ಮಗು. ಇಟ್ ವಾಸ್ ಅಮೇಸಿಂಗ್. ಅವತ್ತೇ ನಿಮಗೆ ಕಂಗ್ರಾಟ್ಸ್ ಹೇಳ್ಬೇಕು ಅಂತಿದ್ದೆ, ನಿಮ್ಮನ್ನು ಫಾಲೋ ಮಾಡಿದೆ, ಬಟ್ ಐ ಮಿಸ್ಡ್ ಯು. ಬಾಲು, ಚಾನ್ಸ್ ಹೋಯ್ತಲ್ಲ. ಬಾಲು, ನೀವಿಲ್ಲಿ? 3 ತಿಂಗಳು ಟ್ರೈನಿಂಗ್ ಇತ್ತು, ಅದಕ್ಕೆ. ನಿನಗೆ ಎಷ್ಟು ಸಲ ಹೇಳಿದಿರಿ ಅನುನ್ ಒಂಟಿಯಾಗಿ ಕಳಿಸ್ಬೇಡ ಅಂತ ಹೇಳಿ, ನನ್ನ ಮಾತು ಕೇಳಿದ್ರು ತಾನೆ. ಅನು ಹೇಗಿದ್ದಾಳಪ್ಪ? ನಥಿಂಗ್ ಟು ವರಿ, ಅವಳಿಗೆ ಸ್ವಲ್ಪ ಶಾಕ್ ಆಗಿದೆ ಅಷ್ಟೇ. ಬನ್ನಿ. ನಿಲ್ಸು ನಿಲ್ಸು, ಗಾಡಿ ನಿಲ್ಸು, ಗಾಡಿ ನಿಲ್ಸು, ನಿಲ್ಸು. ಯಾಕೋ ಲೇಟು? ಗಂಧದ ಮರ ತರೋದಂದ್ರೆ ಅಲ್ಲುಜ್ಜ ಕಡ್ಡಿ ತರೋದಂತ ತಿಳ್ಕೊಂಡಿದ್ಯಾ? ಒಂದೊಂದ್ ಚೆಕ್ ಪೋಸ್ಟ್ ದಾಟೋದ್ರೊಳಗೆ ಪ್ರಾಣ ಹೋಗುತ್ತೆ. ಹತ್ತು ಗಾಡಿ. ಯಾರೋ ಇದು? ಅಲ್ಲಿ ಗಂಧದ ಮರದಲ್ಲಿ ನೇತಾಡ್ತಿದ್ದ, ಯಾವ್ದೋ ಆತ್ಮಹತ್ಯೆ ಕೇಸು ಅನ್ಕೊಂಡಿದ್ದೆ. ಪ್ರಾಣ ಇತ್ತು. ದಾರಿಲಿ ಯಾವ್ದಾದ್ರು ಆಸ್ಪತ್ರೆ ಬಿಸಾಕ್ ಹೋಗೋಣ. ಹತ್ತು ಗಾಡಿ. ಅನು,
ಎಲ್ಲ ಕಡೆ ಹುಡುಕಿದ್ವಿ, ಏನೂ ಗೊತ್ತಾಗ್ಲಿಲ್ಲ. ಬಾಲು ಅಂತ ಹೆಸರೊಂದು ಬಿಟ್ರೆ ಬೇರೇನೂ ಗೊತ್ತಿಲ್ಲ ಅಂತ ಹೇಳ್ತಿದೀಯಾ? ಈಸ್ ವೆರಿ ನೈಸ್ ಗೈ. ಅವ್ರ ದಾರಿಲಿ ಅವ್ರು ಹೋಗ್ತಿದ್ರು, ನಾನೇ ಕರೆದು ಕಾರಲ್ಲಿ ಕೂರಿಸ್ದೆ. ಪಾಪ ಅವ್ರ ತಂದೆ ತಾಯಿ ಯಾರೋ. ಅವ್ರ ಪರಿಸ್ಥಿತಿ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ ತಾತ. Yes, please. Is it? ನಿಜವಾಗ್ಲೂ? ಏ ಕಾಲ್ ಸರಿಯಾಗಿಡ. ಅಯ್ಯೋ, ಸರಿಯಾಗಿ ಡ್ರೆಸ್ಸಿಂಗ್ ಮಾಡಕ್ ಬರಲ್ಲ, ನೀನ್ ಯಾವ ಸೀಮೆ ಡಾಕ್ಟ್ರೆ? ನನ್ನೇ ಬಿತ್ಯಾ? ಅಯ್ಯೋ ಬಾಲು, ಆ ಹುಡುಗಿ ಯಾರು ಅಂತ ಕಂಡು ಹಿಡಿದ್ಬಿಟ್ವಿ. ಯಾರು? ದಿ ಗ್ರೇಟ್ ರಾವ್ ಬಹದ್ದೂರ್ ಮೊಮ್ಮಗಳು, ಹೆಸರು ಅನು ಅಂತ, ಅಮೆರಿಕಾ ರಿಟರ್ನು. ಆ ಹುಡುಗಿ ನೋಡ್ದೇನಾ? ಇಲ್ಲ ಕಾಣ. ಆ ಹುಡುಗಿ ಬಗ್ಗೆನೇ ವಿಚಾರಿಸ್ತಾ ಇದೀವಿ ಅನ್ಕೊಂಡು ಅವ್ರ ಮನೆಯವ್ರು ಹಿಡ್ಕೊಂಡು ನಾಲ್ಕು ತದ್ಕಿದ್ರೆ ನಾವೇನೋ ಕೇಳಿ ಅವ್ರೇನೋ ತಿಳ್ಕೊಂಡು ಅದೆಲ್ಲ ಯಾಕಪ್ಪ ಬಜಿ ತಿನ್ಕೊಂಡು ಸುಮ್ಮನೆ ಬಂದ್ಬಿಟ್ವು. ಮೋಸ್ಟ್ಲಿ ಆ ಹುಡುಗಿನ ಆಸ್ಪತ್ರೆಗೆ ಸೇರಿಸಿರ್ಬೋದು ಅಂತ. ಎಲ್ಲಿಗೆ ಹೊರಟೆ? ಆ ಶಾಲ್ ಕೊಡು. ಡಾಕ್ಟರ್ ಓಡಾಡ್ಬೇಡ ಅಂತ ಹೇಳಿಲ್ಲ? ಆ ಡಾಕ್ಟರ್ ಪ್ರೀತಿ ಬಗ್ಗೆ ಏನೇ ಗೊತ್ತು? ಇದ್ಗಳು ನೋಡು, ಒಳ್ಳೆ ಅಪ್ಪೆ ಪಾರಿಗಳ ತರ. ಒಂದಾದ್ರೂ ಕೆಲ್ಸಕ್ಕೆ ಬರೋ ಹಾಗಿದ್ಯಾ? ಬಾಲು, ಆ ಹುಡುಗಿ ಅಣ್ಣ, ಆ ಹುಡುಗಿಗೆ ಏನಾದ್ರೂ ಸರಿ, ನಾನ್ ನಿನ್ ಹೋಗಕ್ ಬಿಡಲ್ಲ. ಕಾಲ್ ಮುರ್ಕೊಂಡ್ರೆ ಸಾಲ್ದಾ? ಪ್ರಿಯಾ, ನಾನ್ ಪ್ರಾಣ ಹೋದ್ರು ಸರಿ, ನಾನು ಅವಳನ್ನ ನೋಡ್ಲೇಬೇಕು. ಬಾ. ಏನಾಯ್ತು? ಅನು, ಅನು. Hi, Balu. Hi. Very nice to meet you, Balu. You know, that truck driver, he was so bad and so rash in his driving. And I just couldn't manage the wheel. And it all happened in a split of second. I'm very sorry, Balu. Very sorry. ನೋಡಿದ್ರ ಈ ವಿಷಯ ಯಾವುದು ಬಾಲು ನಮ್ಮ ಹತ್ರ ಹೇಳಲೇ ಇಲ್ಲ. ಅನು,
ಶಿ ಇಸ್ ಮೈ ಸಿಸ್ಟರ್. ಹಾಯ್ ಐ ಆಮ್ ಪ್ರಿಯಾ. ಬನ್ನಿ ಇಲ್ಲೇ ಕೂತ್ಕೊಂಡು ಮಾತಾಡೋಣ. ಥ್ಯಾಂಕ್ ಯು. ಈಗಿನ ಕಾಲದ ಮಕ್ಕಳು ಯಾವುದನ್ನೂ ಸೀರಿಯಸ್ ಆಗಿ ತಗೊಳಲ್ಲ. ಈಗ ಅಷ್ಟೇ 4 ತಿಂಗಳ ಹಿಂದೆ ನಮ್ಮ ಅನು ಅಪ್ಪ ಅಮ್ಮ ಇಬ್ರು ಫ್ಲೈಟ್ ಆಕ್ಸಿಡೆಂಟ್ ತೀರ್ಕೊಂಡ್ಬಿಟ್ರು. ನಿಮ್ ಬಾಲು ಕಾಪಾಡದೆ ಹೋಗಿದ್ರೆ ನನ್ನ ಮೊಮ್ಮಗಳು ನನಗೆ ಸಿಗ್ತಾನೆ ಇರ್ಲಿಲ್ಲ. ಬಾಲು, ನಾವು ಯಾವಾಗ್ಲೂ ನಿನ್ ಋಣದಲ್ಲೇ ಇರ್ತೀವಪ್ಪ. ಗುಣವಾಗ್ತಿರುವಾಗ್ಲೇ ನೀವೊಂದ್ಸಲ ನಮ್ಮನೆ ಬರ್ಬೇಕಪ್ಪ. ಬರ್ತೀನಿ. ಬಾಲು, ನೀನ್ ಹುಡುಕ್ತಾ ಇದ್ ಹುಡುಗಿನೇ ಮನೆ ಬಾಗಿಲಿಗೆ ಬಂದಾಯ್ತಲ್ಲೋ. ಇನ್ನು ಕಾಯೋದ್ಯಾಕೋ? ಈಗ ಹೋಗಿ ಐ ಲವ್ ಯು ಅಂತ ಹೇಳ್ಬಿಡು. ಏನ್ರೋ ಯಾವ್ದೋ ಮಾಸ್ಟರ್ ಪ್ಲಾನ್ ಹಾಕ್ತಾ ಇದೀರಾ? ಅಣ್ಣ ಅಪ್ಪ ಮೇಲ್ ಬಂದ್ರು. ಅನ್ಕೊಂಡ ಬಂದ್ಬಿಟ್ರಂತೆ. ಜಾಕ್ಸನ್ ಮಲ್ಲಿ ಕಾಯ್ತಾ ಇರ್ತೀವಿ, ಅಲ್ಲೆಲ್ಲ ಮಾತಾಡೋಣ. ಬಾಲು, ಈವ್ನಿಂಗ್ ಆಸ್ಪತ್ರೆಗೆ ಗೋಯಿಂಗ್ ತಾನೆ? ಯಾಕೆ ಅಲ್ಲಿಗೆ ಹೋಗಿ ನರ್ಸ್ಗಳಿಗೆಲ್ಲ ಲೈನ್ ಹೊಡಿಯೋಣ ಅಂತನಾ? ನಾನ್ ಕರ್ಕೊಂಡ್ ಹೋಗ್ತೀನಿ, ನೀವೆಲ್ಲ ಹೊರಡಿ. ನಿಮ್ಮ ಅಣ್ಣನ ಹ್ಯಾಂಡ್ ಬ್ಯಾಗ್ ಅಲ್ಲಿ ಇಟ್ಕೊಂಡು ಬಚ್ಚಿಟ್ಕೊಳಮ್ಮ. ಅಣ್ಣ ಅನು ಮನೆವರೆಗೂ ಬಂದಾಯ್ತು. ಆಮೇಲೆ ಅನುಗೆ ನನ್ನ ಪ್ರೀತಿ ಬಗ್ಗೆ ಹೇಳ್ಬಿಡ್ತೀನಿ. ಬಾಲು, ಏನು ಮಾತಾಡ್ಬೇಕು ಅಂದ್ರೆ? ಅದೇ ಯಾಕೆ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಓಹೋ, ನೆವರ್ ಮೈಂಡ್. ಅದೇನು ಹೇಳ್ಬೇಕು ಅಂತಿದ್ದೀರೋ ಹೇಳಿ ಬಾಲು. ಅನು, ಐ ಲವ್ ಯು. ನಾನು ನಿಮಗೆ ಪರಿಚಯ ಆಗಿದ್ದೆ ಆಕ್ಸಿಡೆಂಟ್ ಆದಾಗ. ಆದರೆ ನಾನು ನಿಮ್ಮನ್ನು ನೋಡಿದ ದಿವಸನೇ ನನ್ನ ಮನಸ್ಸು ನಿಮ್ಗೆ ಅರ್ಪಿಸಿ ನಿಮ್ಮ ನೆನಪಲ್ಲೇ ಇದ್ದೀನಿ. ಪ್ಲೀಸ್ ನನ್ನ ಪ್ರೀತಿನ ಅರ್ಥ ಮಾಡ್ಕೊಳ್ಳಿ, ಇಲ್ಲ ಅಂತ ಹೇಳ್ಬಿಡಿ. ಬಾಲು, ನನಗೆ ಹೇಗೆ ರಿಯಾಕ್ಟ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾನಿವತ್ತು ಬದುಕಿರೋದಕ್ಕೆ ಕಾರಣನೇ ನೀವು. ಆರೋಣಕ್ಕೆ ನಾನು ನಿಮ್ಮನ್ನು ಪ್ರೀತಿಸ್ಬೇಕು ಅನ್ನೋದು ನಿಮಗ್ ನ್ಯಾಯ ಅನ್ನಿಸ್ತಿದ್ಯಾ? ನೀವ್ ಈ ರೀತಿ ಊಹಿಸ್ಕೊಳೋಕೆ ನಾನೇ ಕಾರಣ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಆ ಮಾತಂದ್ರೆ ನೀ ಏನ್ ಮಾಡ್ತೀಯಾ? ಗೊತ್ತಿಲ್ಲ ಅಣ್ಣ, ನೀನೊಬ್ಳು ನೋಡಿದ ತಕ್ಷಣ ತುಂಬಾ ಸಿನ್ಸಿಯರ್ ಆಗಿ ಲವ್ ಮಾಡ್ಬೋದು, ನಿನ್ ಎದೆ ಬಡಿತ ಹೆಚ್ಚಾಗ್ಬೋದು. ಆದ್ರೆ ಅವಳಿಗೆ ಇದೆಲ್ಲ ನಥಿಂಗ್. ಅವಳು ಫಾರಿನ್ ಅಲ್ಲಿ ಬೆಳೆದ ಹುಡುಗಿ, ನಮಗಿಂತ ಮೆಚೂರ್ ಆಗಿರೋ ಚಾನ್ಸಸ್ ಇರುತ್ತಲ್ವಾ? ಹಾಗಾದ್ರೆ ಅನು ನನಗೆ ಸಿಗಲ್ಲ ಅಂತ್ಯಾ? ಯಾಕೆ ಸಿಗೋಲ್ಲಣ್ಣ? ನಿಂಗೇನ್ ಕಮ್ಮಿ ಆಗಿದೆ? ಅಣ್ಣ, ಪ್ರೀತಿ ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟಿದ್ದು. ನಿನ್ ಮನಸ್ಸೆಂತದ್ದು ಅಂತ ಗೊತ್ತಾದ್ರೆ ಅವಳೇ ನಿನ್ ಹಿಂದೆ ಬರ್ತಾಳೆ. ಅದಕ್ಕೆ ಮೊದ್ಲು ಅವಳ ಫ್ರೆಂಡ್ಶಿಪ್ ಬೆಳೆಸ್ಕೊ. ಪ್ರೀತಿ ಮಾಡೋಕೆ ಧೈರ್ಯ ಅಷ್ಟೇ ಅಲ್ಲ, ಸಹನೆನೂ ಬೇಕು. ಅರ್ಥ ಆಯ್ತಾ? ಬಾಲು, ಪ್ರೀತಿಗೋಸ್ಕರ ಪ್ರಾಣನೇ ಕೊಡ್ತೀನಂದೆ, ಅದನ್ನ ಈಗಾಗ್ಲೇ ಕೊಟ್ಬಿಟ್ಟಿದ್ಯಾ. ಮೊದಲು ಫ್ರೆಂಡ್ಶಿಪ್, ಆಮೇಲೆ ಲವ್ ಮಾಡದಂತೆ. 1-2 ವರ್ಷ ಆದ್ಮೇಲೆ ಲವ್ ಬೇಡ, ಫ್ರೆಂಡ್ಶಿಪ್ ಸಾಕು ಅಂತ ಕೈಗೆ ಚಿಪ್ ಕೊಟ್ಬಿಟ್ರೆ ಆಮೇಲೆ ಏನ್ ಮಾಡ್ತೀಯಾ? ಅದೇ ಅಲ್ವೇನಪ್ಪ ಇವಾಗಿನ ಲೇಟೆಸ್ಟ್ ಫ್ಯಾಷನ್. ಆಮೇಲೆ ಆ ಹುಡುಗಿನ ಇವ್ ನೆನ್ಸ್ಕೊಂಡು ಲೈಫಲ್ಲಿ ಫೇಲ್ ಆಗೋದ್ ಗ್ಯಾರಂಟಿ. ಸುಮ್ನಿರ ಬಾಲು, ಪ್ರಿಯಾ ಹೇಳಿದ್ದೆ ಕರೆಕ್ಟ್. ಮೊದ್ಲ ಹುಡುಗಿಗೆ ಫ್ರೆಂಡ್ ಆಗಿರೋದಕ್ಕೆ ಟ್ರೈ ಮಾಡ. ಫ್ರೆಂಡ್ ಅಂದ್ರೆ ಯಾಗೋ? ಇಷ್ಟೆಲ್ಲ ನಡೆದ ಮೇಲೆ ನೀನ್ ಅವಳನ್ನ ಹುಡ್ಕೊಂಡೋಗೋದು ಅಷ್ಟ್ ಚೆನ್ನಾಗ್ ಕಾಣಲ್ಲ ಕಣೋ. ಒಂದ್ ವೇಳೆ ಅವಳು ನಿನ್ನ ಫ್ರೆಂಡ್ ಆಗಿ ಭಾವಿಸಿದ್ಲು ಅಂತ ತಿಳ್ಕೊ, ಖಂಡಿತ ನಿನ್ನ ಹುಡ್ಕೊಂಡ್ ಬಂದೇ ಬರ್ತಾಳೆ. ಬರ್ದೇ ಹೋದ್ರೆ ಅವಳು ನಿನ್ಗೆ ಸಿಗಲ್ಲ ಅನ್ಕೋ. ರಾತ್ರಿ ಎಲ್ಲ ಎಲ್ಲೋ ಹೋಗಿದ್ದೆ? ಫ್ರೆಂಡ್ ಮನೆಗೆ ಹೋಗಿದ್ದೆ. ಅಲ್ಲೇ ಇರ್ಬೇಕಾಗಿತ್ತು, ಇಲ್ಲಿ ಯಾಕೆ ಬಂದೆ? ನಿಂಗೆ ಇಷ್ಟ ಬಂದಕ್ ಬರೋಕೆ, ಇಷ್ಟ ಬಂದಕ್ ಹೋಗೋದಕ್ಕೆ ಇದೇನು ತೋಟದಪ್ಪನ ಛತ್ರ ಅಂತ ತಿಳ್ಕೊಂಡಿದ್ಯಾ? ಕಾಲು ಮುರ್ಕೊಂಡ್ರು ನಿನಗೆ ಬುದ್ಧಿ ಬರ್ಲಿಲ್ಲ, ಅಯೋಗ್ಯ. ಹೋಗ ನೋಡ, ನೀನ್ ಹುಡ್ಕೊಂಡು ಅನು ಬಂದಿದ್ಲು. ಯಾವಾಗ? ಯಾವಾಗ ಅಂತ ಕೇಳಿದೆ. ನೆನ್ನೆ. ದೊಡ್ಡಪ್ಪ ದೊಡ್ಡಪ್ಪ, ಏನು? ಅನು ಬಂದಿಲ್ಲಂತೆ, ಅಪ್ಪ ಹೇಳಿದ್ರು. ಲೋ ಬಾಲು, ಅನು ಬಂದ್ರು ಅಂತ ಹೇಳಿದ್ರೆ ನಿನ್ ರಿಯಾಕ್ಷನ್ ಹೇಗಿದೆ ಅಂತ ನೋಡೋದಕ್ಕೋಸ್ಕರ ನಿಮ್ಮಪ್ಪ ನಿನ್ನ ಹತ್ತಲ್ಲಿ ಸುಳ್ಳು ಹೇಳಿದ್ದಾನ ಅಷ್ಟೇ. ಹಾಗಾದ್ರೆ ಅನು ಬಂದಿಲ್ವಾ? ಬಂದಿಲ್ಲ. ಅನು ಬಂದಿದ್ರು,
ಇಷ್ಟೊತ್ತು ನಿನ್ ಬಗ್ಗೆನೇ ಮಾತಾಡ್ತಾ ಇದ್ರು. ನೀನ್ ಮಾತ್ರ ಇದ್ದಿದ್ರೆ ಆ ಹುಡುಗಿ ಜೊತೆ ನೀನ್ ನಿಲ್ಸಿ ನಾನು ಎಷ್ಟು ಸಂತೋಷ ಪಡ್ತಿದ್ದೆ ಗೊತ್ತಾ. ಏನ್ ಚಿನ್ನ ಈಗೇನಂತೀಯ? ಮೊದಲನೇ ಎಕ್ಸಾಮ್ ನಲ್ಲಿ ನೀನು ಅನು ಇಷ್ಟೊತ್ತಾದ್ರೂ ನಿದ್ದೆ ಮಾಡಿದೆ, ಏನಮ್ಮ ಮಾಡ್ತಾ ಇದ್ದೀ? ನನ್ನ ಫ್ರೆಂಡ್ಗೆ ಇಮೇಲ್ ಮಾಡ್ತಿದ್ದೀನಿ ತಾತ. ಫ್ರೆಂಡ್ ಅಂದ್ರೆ ಬಾಯ್ ಫ್ರೆಂಡ್ ತಾನೇ? ಮಾರಿಯಾ ಈಸ್ ಹರ್ ನೇಮ್. ನಿನ್ನ ವಯಸ್ಸಿನ ಮಕ್ಕಳು ಇಷ್ಟೊತ್ನಲ್ಲಿ ಇಷ್ಟು ಸಿನ್ಸಿಯರ್ ಆಗಿ ಇಮೇಲ್ ಮಾಡ್ತಿರೋದ್ ನೋಡಿದ್ರೆ ಅದು ಪ್ರೀತಿ ಬಗ್ಗೆನೇ ಇರ್ಬೇಕು. Am I correct? ಯು ಹ್ಯಾವ್ ಕಂಪ್ಲೀಟ್ಲಿ ಗಾಟ್ ಮೀ ರಾಂಗ್. ನನಗೆ ತಿಳಿದಿರೋವರೆಗೂ ಯೌವನ ಅನ್ನೋದು ಪ್ರೀತಿ ಮಾಡೋಕಷ್ಟೇ ಅಲ್ಲ, ಮುಂದೇನ್ ಸಾಧಿಸ್ತೀವಿ ಅನ್ನೋ ನಿರ್ಧಾರ ಮಾಡೋ ಪ್ರೀಶಿಯಸ್ ಟೈಮ್ ಕೂಡ. ಹೌದಾ? ಏನ್ ಸಾಧಿಸ್ಬೇಕು ಅಂತಿದೀಯಮ್ಮ? I want to do my PhD. And Harvard University is my dream. ನಾನು ಯಾವತ್ತಾದ್ರೂ ಒಂದಿನ ಐನ್ಸ್ಟೀನ್ ತರ ಆಗ್ಬೇಕು. ತುಂಬಾ ದೊಡ್ಡ ದೊಡ್ಡ ರಿಸರ್ಚ್ ಮಾಡಬೇಕು, ದೊಡ್ಡ ದೊಡ್ಡ ಅವಾರ್ಡ್ಸ್ ಪಡಿಬೇಕು. ನಿಮ್ಮ ಮೊಮ್ಮಗಳು ದೊಡ್ಡ ಸೈಂಟಿಸ್ಟ್ ಅಂತ ಎಲ್ಲರೂ ನಿಮ್ಮನ್ನ ಹೊಗಳ್ಬೇಕು ತಾತ. ತಾತ ಏನಾಯ್ತು? ಏನಿಲ್ಲಮ್ಮ, ನೀನ್ ನೋಡಿ ತುಂಬಾ ಹೆಮ್ಮೆ ಪಡ್ತಾ ಇದ್ದೀರಿ. ಈ ವಯಸ್ಸಿನಲ್ಲಿ ನಿನಗೆ ಈ ಛಲ ಇರೋದ್ ನೋಡಿದ್ರೆ ನೀನ್ ಗುರಿ ಖಂಡಿತ ಸಾಧಿಸ್ತಿ. ಥ್ಯಾಂಕ್ ಯು ತಾತ, ಥ್ಯಾಂಕ್ ಯು. ಈಗ ಈ ಪಾನ್ ಒಳಗೋಗುತ್ತೆ ನೋಡಿ ಈಗ. ಸಾಧ್ಯನೇ ಇಲ್ಲ. ಅಯ್ಯೋ ಹೊಡಿಯಮ್ಮ, ಅದ್ಯಾಗ ಹೊಡಿತೀಯ ನೋಡೋಣ. ಅಯ್ಯೋ. ಇದನ್ನು ಹೊಡಿಯಲ್ಲ ಅಂದ್ರೆ ಇನ್ನೇನು ಹೊಡಿತೀಯ ನೀನು? ಕೊಡಲಿ ನೀನ್ ಹೊಡಿ ನೋಡೋಣ. ನೋಡು. ಅಯ್ಯಯ್ಯೋ ಅಯ್ಯೋ ಅಯ್ಯೋ ಎಲ್ ಬೋರ್ಡ್ ಕಣೆ ನೀನು. ತಗೋ. ಓಹೋ ಕೊನೆಗೆ ಹೊಡೆದ್ಬಿಟ್ಟೆ. ರೆಡ್ ಏನೋ ಹೊಡೆದಿ, ಈಗ ಫಾಲೋ ಹಾಕು ನೋಡೋಣ. ಏನು ಫಾಲೋ ಹಾಕದ? ಈಗ ಹಾಕ್ತೀನಿ ನೋಡು. ಫಾಲೋ ಮಿಸ್ ಆಯ್ತು. ಎಲ್ಲ ಬರೀ ಮೋಸ ಕಣೆ ನಿಂದು. ನಿನ್ನ ಅಣ್ಣ ಹೇಗ್ ಕಾಣಿಸ್ತಿದ್ಯಾ ಗೊತ್ತಾ? ಒಳ್ಳೆ ಕೋತಿ ತರ. ನಿನ್ನ ಕೋತಿ ತರ ಮಾಡ್ತೀನಿ ತಡಿ. ಏಯ್ ಏಯ್ ನಿಂತ್ಕೋ, ಅಲ್ಲೇ ನಿಂತ್ಕೋ, ನಿಂತ್ಕೋ, ಬೇಡ ಇಲ್ಲಿ ಕೇಳು ನಮ್ಮ. ನಿಂತ್ಕೋ, ಏಯ್ ಬೇಡ. ಏನ್ ಬಾಲು ಇದೆಲ್ಲ? ಅದು ಅದು ಈ ಕೋತಿ ಇವಳು ಮಾಡಿದ್ದು. ಏನ್ ನಗು? ಯಾರಣ್ಣ? ಚೆನ್ನಾಗಿದ್ಯಮ್ಮ. ಚೆನ್ನಾಗಿದ್ದೀನಿ. ನೋಡಿದ್ರೇನೋ ಫಾರಿನ್ ನಲ್ಲಿ ಬೆಳೆದ ಹುಡುಗಿ, ಎಷ್ಟು ಮರ್ಯಾದೆ. ನೀವು ಇದ್ದೀರಾ? ಏನ್ ಮುದ್ಕ ಬಾಲ ಬೀಸ್ತಾವನೆ. ಅನು ಹೋಗ್ಲಿ, ಇವನಿಗೆ ಮಾಡೋಣ. ಎಷ್ಟೊತ್ತಾಯ್ತಮ್ಮ ಬಂದು? ನಮಸ್ಕಾರಮ್ಮ. ನಮಸ್ಕಾರ. ತಾತ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ. ಯಾರಿ ಮಗು? ತುಂಬಾ ಮುದ್ದಾಗಿದೆ. ನಾನ್ ಹೇಳ್ತೀನಿ. ಇದು ನಮ್ ದೊಡ್ಡಣ್ಣನ್ ಫೋಟೋ. ಮುಂಬೈಲಿದ್ದಾನೆ. ಚಿಕ್ಕವನಾಗಿದ್ದಾಗ ನಾನು ಹೀಗೆ ಇದ್ದೆ. ಹೌದೌದು, ಈಗ ಹಾಗಿದ್ದಾನೆ. ಅಮ್ಮ, ಚಿಕ್ಕ ವಯಸ್ಸಲ್ಲಿ ನನ್ಗೆ ಈ ತರ ಫೋಟೋ ತೆಗೆದಿದ್ರೆ ಅವಳಿಗೆ ಅದನ್ನ ತೋರಿಸ್ತಿಲ್ಲ. ಅದಕ್ಕೇನೋ ನಾಳೆನೆ ಒಂದ್ ಫೋಟೋ ತೆಗ್ಸಿದ್ರೆ ಆಯ್ತು. ನಿಮ್ ತರ ಹೀಗ್ ನಗ್ನಗ್ತಾ ನಾನು ಯಾವತ್ತೂ ಟೈಮ್ ಕಳ್ದಿಲ್ಲ ಬಾಲು. ಅಪ್ಪ ಅಮ್ಮ ತೀರ್ಕೊಂಡ್ಮೇಲೆ ನನ್ಗೆ ಯಾರು ಇಲ್ಲ ಅಂತ ತುಂಬಾ ಫೀಲ್ ಮಾಡ್ಕೋತಿದ್ದಾಗ ತಾತ ನನ್ನ ಇಲ್ಲಿ ಕರ್ಕೊಂಡ್ ಬಂದ್ರು. ಹೌದು, ಪ್ರಿಯಾ ಹಾಸ್ಟೆಲ್ ಅಲ್ಲಿ ಯಾಕಿದ್ದಾಳೆ? ಫ್ರೀಯಾಗಿ ಮೆಡಿಕಲ್ ಸೀಟ್ ಸಿಕ್ಕಿದ್ಮೇಲೆ ನನ್ನ ಜೊತೆ ಇದ್ರೆ ಅವಳ ಎಜುಕೇಶನ್ ಹಾಳಾಗುತ್ತೆ ಅಂತೇಳಿ ನಮ್ಮ ಅಪ್ಪ ಹಾಸ್ಟೆಲ್ ಸೇರ್ಸಿದ್ರು. ನಮ್ಮ ದೊಡ್ಡಪ್ಪನ್ ಬಿಟ್ರೆ ಬೇರೆ ಯಾರು ನಮ್ಮ ಅಪ್ಪನ ಮಾತಿಗೆ ಎದುರಾಡೋದಿಲ್ಲ. ನಾನಿಬ್ರು ಬ್ರದರ್ಸು ಒಳ್ಳೆ ಗ್ರಾಜ್ಯುಯೇಟ್ಸ್, ಒಳ್ಳೆ ಕೆಲಸದಲ್ಲಿದ್ದಾರೆ. ನಾನು ಮಾತ್ರ. ಯಾಕೆ ನೀವ್ ಓದ್ಲಿಲ್ವಾ? ಆಗೋ ಈಗೋ ಕಷ್ಟಪಟ್ಟು ಡಿಗ್ರಿ ಮುಗಿಸ್ದೆ. ಆಮೇಲೆ ಇದ್ದೇ ಇದೆಯಲ್ಲ ಜಾಬ್ ಹಂಟಿಂಗ್. ಸ್ವಲ್ಪ ಚೆನ್ನಾಗಿ ಓದಿದ್ರೆ ಡಾಕ್ಟರ್ ಇಂಜಿನಿಯರ್ ಆಗ್ಬೋದಾಗಿತ್ತು. ಏನ್ ಮಾಡೋದು, ಓದಿನ ಮೇಲೆ ಇಂಟ್ರೆಸ್ಟೇ ಬರಲಿಲ್ಲ. ಓದಲ್ಲಿ ಇಂಟ್ರೆಸ್ಟ್ ಇಲ್ಲದೆ ಹೋದ್ರೆ ಏನಾಯ್ತು? ಪ್ರತಿ ಮನುಷ್ಯನಲ್ಲೂ ಟ್ಯಾಲೆಂಟ್ ಅನ್ನೋದು ಇದ್ದೇ ಇರುತ್ತೆ. ಯು ಶುಡ್ ಡಿಸ್ಕವರ್ ಇಟ್. ನಮ್ ಜೀವನದ ಗುರಿ ಏನು ಅಂತ ನಾವೇ ತಿಳ್ಕೋಬೇಕು.
ಮೈ ಮೇಲೆ ಗಾಡಿ ಹತ್ಬಿಡ್ತು ಅನ್ಕೊಬಿಟ್ಟಲ್ಲೋ. ಏ ಅಲ್ಲೋಡ್ರ ಬಾಲು ಹೊಡೆದ ಲೆಕ್ಕಿ ಚಾನ್ಸ್. ಎಲ್ಲ ಆ ಕಡೆ ತಿರ್ಕೊಂಡ್ಬಿಟ್ರು. ಯಾಕೆಂದ್ರೆ ಆ ಹುಡುಗಿನ ನಮಗ್ ಪರಿಚಯ ಮಾಡಿಸಿ ನಮ್ ಗೋಲ್ಡನ್ ಟೈಮ್ ನಾ ಐರನ್ ಟೈಮ್ ಮಾಡಕ್ ಬಿಡ್ತಾನೆ. ರೈಟ್ ಅಬೌಟ್ ಅವರೆಲ್ಲ ಯಾರು ನಮ್ ಕಡೆನೆ ನೋಡ್ತಿದ್ದಾರೆ. ರೋಡ್ ಲೋಫರ್ಗಳು, ಹಲೋ. ಇವರೆಲ್ಲ ಸ್ಟ್ರೀಟ್ ಡಾಗ್ಸ್. ಹೋಗ ಬರೋರ್ನ ನೋಡಿ ಬೊಗಳೋದೇ ಇವ್ರ ಕೆಲಸ. ಸ್ಟೇಟ್ಸ್ ಅಲ್ಲಿ ನಿಮ್ಗೆ ಯಾರು ಬಾಯ್ ಫ್ರೆಂಡ್ ಇದ್ದಾರಾ? ಶ್ರೀರಾಮ್ ಅಂತ ಒಬ್ಬ ಫ್ರೆಂಡ್ ಇದ್ದಾನೆ, ನನ್ ಕ್ಲಾಸ್ಮೇಟ್. ವೆರಿ ನೈಸ್ ಗೈ. ಓದೋದ್ರಲ್ಲಿ ಯಾವಾಗ್ಲೂ ನನ್ ಕಾಂಪೀಟ್ ಮಾಡ್ತಿರ್ತಾನೆ. ಅದಕ್ಕೆ ಅವನು ಅಂದ್ರೆ ನನಗಂತೂ ತುಂಬಾ ಇಷ್ಟ. ನೋ ನನಗಿರೋ ಒಬ್ಬ ಬೆಸ್ಟ್ ಫ್ರೆಂಡ್. ಹಲೋ, ವಿ ಆರ್ ಆಲ್ ಬಾಲು ಫ್ರೆಂಡ್ಸ್. ಬಾಲು ನಿಮ್ ಫ್ರೆಂಡ್ಸಾ? Yes, I am Miss Mondia Kitty, MBBS. ಕ್ಷಮಿಸಿ, MBBS ಅಂತಂದ್ರೆ ಮನೆ ಬಿಟ್ಟು ಬೀದ್ ಬೀದಿ ಸುತ್ತವನು ಅಂತ. ಐ ಆಮ್ ಟೆಂಡೂಲ್ಕರ್, ಕೃಷ್ಣ ಟೆಂಡೂಲ್ಕರ್. ಹಂಗಾಗ್ಬೇಕು ಅಂತ ಒಂದು 150 ಇಂಟರ್ನ್ಯಾಷನಲ್ ಮ್ಯಾಚ್ ಆಡಿ ಒಂದು 300 ಕ್ಯಾಚ್ ಬಿಟ್ಟಿದ್ದಾರೆ. ಇವ್ರಿಗೆ ಇನ್ನೂ ಯಾಕೆ ಬೆನ್ನೋ ಬರ್ಲಿಲ್ಲ ಅಂತ ಕ್ರಿಕೆಟ್ ಬೋರ್ಡ್ನವರು ವಾಲಂಟಿಯರ್ ರಿಟೈರ್ಮೆಂಟ್ ಕೊಟ್ಬಿಟ್ರ. ಬೈ ದ ಬೈ, ಐ ಆಮ್ ಸೋಮು ಜಾಕ್ಸನ್. ಆರ್ ಯು ಗಿಟಾರಿಸ್ಟ್? ನೋ ಬಟಾರಿಸ್ಟ್. ಏನಿಲ್ಲ, ಇವ್ರಪ್ಪ ಎಲ್ಲಿಂದ ಒಂದು ಗಿಟಾರ್ ಹೊಡ್ಕೊಂಡ್ ಬಂದಿರ್ತಾನೆ. ದೇವ್ಕೊಂಡ್ ಬಂದಿರ್ತಾನೆ. ದೇವ್ಕೊಂಡ್ ಬಂದಿರ್ತಾನೆ. ಇವ್ನ ಅದನ್ನ ತಗೊಂಬಂದು ಹೆಂಗೆಂಗೋ ಬಾರ್ಸಿ ನಮ್ ಜೀವ ತಿಂತಾನ್ರಿ. ಐ ಆಮ್ ಮಂಜುಲಿ, ಬ್ರದರ್ ಆಫ್ ಬ್ರೂಸ್ಲೆ. ಹಂಗಾಗಬೇಕು ಅಂತ ಹೊರಟು ಆವರಣಿ ಸಾಮ್ರಾಣಿ ಎಲ್ಲ ತಿಂದು ಇಜ್ಜಲ ಬಿಟ್ಟಿದ್ದಾನೆ. ಇವ್ರ ಭದ್ರಾವತಿ ಗೋಲ್ಡ್. ಭದ್ರಾವತಿ ಗೋಲ್ಡ್ ಅಂದ್ರೆ ಅಂದ್ರೆ ಅಮಾವಾಸ್ಯಲ್ಲಿ ಹುಟ್ಟದವನು ಅಂತ. ಹುಣ್ಣಿ ಮೇಲೆ ಮಾತ್ರ ಕಾಣ್ತಾನೆ. ಯು ಸಿ, ನನ್ನನ್ನು ಅಷ್ಟೊಂದು ಕೇರ್ಲೆಸ್ ಫಿಗರ್ ಅನ್ಕೊಂಡ್ಬಿಡ್ಬೇಡಿ. ನನ್ನನ್ನು ಒಂದು ಸೂಪರ್ ಫಿಗರ್ ಲವ್ ಮಾಡ್ತಾ ಇದ್ದೆ. ಅನು, ಬೇಗ ಬಾ, ಹೋಗೋಣ, ಟೈಮ್ ಆಯ್ತು. ಕಮ್ ಫಾಸ್ಟ್. ಓಕೆ ಬಾಲು, ಆಮೇಲೆ ಮೀಟ್ ಮಾಡೋಣ. ಸಿ ಯು. ಬಾಯ್. ಏನ ನಮ್ಮನ್ ಸ್ಟ್ರೀಟ್ ಡಾಗ್ಸ್ ಉಂಟೇನೋ? ಬಿಡ್ರ, ಇವನೇನೇ ಅನ್ಕೊಂಡ್ರು ನಾವ್ ಆಗ್ಬಿಡ್ತೀವಾ. ಓಕೆ, ಸಾರಿ ಕಣ್ರ. ಅನು ನನ್ನ ಪ್ರೀತಿ ಮಾಡ್ತಾಳೆ ಇಲ್ವ ಅಂತ ಕನ್ಫರ್ಮ್ ಆಗೋವರೆಗೂ ನಾನು ಅವಳಿಗೆ ಬರೀ ಫ್ರೆಂಡ್ ಅಷ್ಟೇ. ಈಗ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ನೀವು ಬರೀ ಫ್ರೆಂಡ್ಸೇ. ನನಗೂ ನಿಮ್ಗೇನು ವ್ಯತ್ಯಾಸ ಇರಲ್ಲ ಅಂತ ಇಂಟ್ರೊಡ್ಯೂಸ್ ಮಾಡಲಿಲ್ಲ. ನಮ್ಮನ್ನ ಸೆಂಟಿಮೆಂಟ್ ಆಗಿ ಪಟಾಯಿಸ್ಬಿಟ್ನಲ್ಲ. ಅಷ್ಟೊತ್ತಿಂದ ವೇಟ್ ಮಾಡ್ತಿದ್ದೆ. ಸೂಪರ್, ಎಕ್ಸಲೆಂಟ್. ಸೀಟ್ ಬಿಟ್ಕೊಡ್ಬೇಡ. ಏ ಪಾಪ ಬಿಟ್ಬಿಡೋಣ ಕಣ. ಬನ್ನಿ. ಏಯ್, ನೋಡಿದೇನೆ, ನಾವಿಬ್ರು ಮುದುಕಿರಾಗಿದ್ರೆ ನಮಗ್ ಸೀಟ್ ಕೊಡ್ತಿದ್ರಾ? ಎಕ್ಸಾಕ್ಟ್ಲಿ. ನೋಡಿದ್ರ, ನಮ್ಮಿಬ್ರದ್ದು ಒಂದೇ ತರ ಥಿಂಕಿಂಗು. ವಿ ಆರ್ ಮೇಡ್ ಫಾರ್ ಈಚ್ ಅದರ್. ನಾವು ಗಂಡಸ್ರು ನಮ್ಮ ಮೇಲೆ ಕೈ ಮಾಡ್ತೀಯಾ? ಅವರು ಸಿವಿಲ್ ಡ್ರೆಸ್ ಅಲ್ಲಿರೋ ಲೇಡಿ ಕಾನ್ಸ್ಟೇಬಲ್ಸ್ ಕಣೋ. ನನ್ ಮಗನೇ ಮಾಡೋದೆಲ್ಲ ಮಾಡ್ಬಿಟ್ಟು ಅಕ್ಕ ಅಂತೀಯ, ಅಕ್ಕ ಅಕ್ಕ ಅಂತಾನೆ. ಬಿಟ್ಬಿಡಿ ಇನ್ಸ್ಪೆಕ್ಟ್ರೆ, ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಕಂಪ್ಲೇಂಟ್ ಜಾಸ್ತಿ ಇದೆ, ಅಲ್ಲಿಗೆ ಹೋಗೋಣ. ನನ್ ಮಕ್ಳ, ಇನ್ನೊಂದ್ಸರಿ ನಿಮ್ಮಿಬ್ಬರನ್ನ ಈ ಬಸ್ಸಲ್ಲಿ ನೋಡಿದ್ರೆ ಕೈ ಕಾಲು ನಡೀರಿ, ತೊಲಗಿ. ನಡಿಯಮ್ಮ. ನೋಡ್ಕೊತೀನಿ ಇನ್ನೊಂದ್ಸರಿ. ಯಾವನವನೋ ಎಂತೆಂತ ತಪ್ಪು ಮಾಡ್ತಾ ಇರ್ತಾನೆ. ನಾವು ಮಾಡಿರೋ ಒಂದ್ ಸಣ್ಣ ತಪ್ಪಿಗೆ ಇಷ್ಟೆಲ್ಲ ಹೊಡೆದಾಕ್ಬಿಟ್ರಲ್ಲಪ್ಪ. ನಮಸ್ಕಾರ ಕಣಕ. ನಮಸ್ಕಾರ ಕಣಕ. ನಿನ್ನ ಒಡ್ಸ್ಕೊಂಡಿದ್ದು ಅಲ್ದೆ ನಗು ಬೇರೆ ನಿನ್ಗೆ. ನಾವ್ ಹೇಳ್ ತಿಂದಿದ್ದೇನು ಅಲ್ಲ. ನೆಕ್ಸ್ಟ್ ಸ್ಟಾಪ್ ಅಲ್ಲಿ ನಮ್ ಜಾಕ್ಸನ್ ನಮ್ ತಡಿಯ ಇಬ್ರು. ಏನೋ ನನ್ ಮಗನೆ, ಹುಡುಗಿರ್ಬೇಕಾ ನಿನ್ಗೆ? ಹುಡುಗಿರ್ಬೇಕಾ? ಏನೋ ನಿನ್ನ ಹೆಸರು?
ಏನದು ಬೇಬೆ ಏನು ಮೂಗ ಕಣಕ್ಕ ಆ, ಮಾತಾಡ್ತೀಯಾ ಮೂಗ ಅಂತೀಯೇನೋ? ಮೂಗ ಅಂತೀಯಾ ಆ? ನಡಿಯ ನನ್ನ ಮನೆ. ಏ 723 ಇವ್ರಿಬ್ಬರನ್ನ ಎಳ್ಕೊಂಡು ಹೋಗಿ 250 ಫೈನ್ ಹಾಕಿ. ಏಟ್ ತಿನ್ಕೊಂಡ್ ಬಂದಿದ್ರಲ್ಲ ನಾಚಿಕೆ ಆಗಲ್ಲ ನಿಮ್ಗೆ? ಟೋನಿ ಒಂದ್ ಚಿಕನ್ ರೋಲಿಂಗ್ ಮಾಡೋದು ಎಷ್ಟೊತ್ತ? ಅಣ್ಣ ಬೈಕಲ್ಲಿ ನನ್ನ ಹಾಸ್ಟೆಲ್ ಡ್ರಾಪ್ ಮಾಡೋ. ಆಟೋದಲ್ಲಿ ಹೋಗೆ. ಲೋ ನೀವ್ ಯಾರಾದ್ರೂ ಡ್ರಾಪ್ ಮಾಡ್ರೋ. ನಾನ್ ಬರ್ತೀನಿ ನಡಿಯಮ್ಮ. ಕೂತ್ಕೊಳ್ಳೋ. ಅದೇನ ಸ್ಕೋಪ ನಿನ್ಗೆ? ಆಟೋದಲ್ಲಿ ಹೋಗಕ್ಕಾಗಲ್ವಾ? ಹೋಗ್ಬೋದು, ಆದ್ರೆ ಆ ರಾಜು ಗ್ಯಾಂಗ್ನವ್ರು ತುಂಬಾ ರೇಗಿಸ್ತಾರೆ. ಆ ರೋಡ್ನಲ್ಲಿ ಓಡಾಡಕ್ಕೆ ಆಗಲ್ಲ ಅಣ್ಣ. ಬಾಲು ಬಾಲು ಏ ಬಾಲು ಸರಿಯಾಗಿ ಬೇಗ ಕೊಡು. ಅಧಿಕಾರಿಗಳು ಮಾಡೋ ಕೆಲಸನೇ ಇಲ್ಲ ಇದಕ್ಕೆ. ಅಣ್ಣ ಬೇಡಣ್ಣ, ಅಪ್ಪನ್ ಗೊತ್ತಾದ್ರೆ ಪ್ಲೀಸ್ ಬೇಡ, ನನ್ ಮಾತ್ ಕೇಳೋ. ಏನು ಹಾಗೆ ದುಡ್ಡು ಕೊಡ್ತಾ ಇದೀಯಾ? ಮುಂದೆ ಬರಕ್ ದಮ್ ಇಲ್ವಾ? ಏಯ್ ಏನೋ ಬೊಗಳಿದ್ ನೀನು? ಯಾರಿಗೂ ದಮ್ಮಿಲ್ಲ? ಯಾರಿಗೂ ದಮ್ಮಿಲ್ಲ? ಬಂಡ್ರ ಇಲ್ಲಿ ಸುಮ್ನೆ ಅವರಿಂದ ಓಡ್ಬೇಡ, ಸಣ್ಣ ಆಗ್ಬಿಡ್ತೀಯ. ಬಾರೆ ಕಾಲೇಜ್ ಡ್ರಾಪ್ ಮಾಡಿ ಬರ್ತೀನಿ. ಹಿಡ್ಕೋ. ನನ್ನ ಮಕ್ಕಳು ತಪ್ಸ್ಕೊಂಡ್ಬಿಟ್ರು. ಲೇ ನಾವಿಲ್ಲ ಕಾಯೋಣ ಸುಮ್ನಿರ. ಬರ್ಲಿ ಬಂದ್ರು. ಓ ಬಾಲು, ನಮಸ್ಕಾರ ಸರ್. ಬಾ ಕೂತ್ಕೋ. ಪರವಾಗಿಲ್ಲ. ನಾನು ಈಗ ತಾನೇ ಹೊರಗಡೆ ಹೋದ್ದು. ಇವ್ರು ಯಾರು ಗೊತ್ತಾ? ಹಲೋ ಬಾಲು. ಹಲೋ, ಐ ಆಮ್ ಶ್ರೀರಾಮ್. ಅನು ಕೀಪ್ಸ್ ಟೆಲ್ಲಿಂಗ್ ಅಬೌಟ್ ಯು. ಪ್ಲೀಸ್ ಸಿಟ್ ಡೌನ್. ನೀವು ಕೂತ್ಕೊಳ್ಳಿ. ಬಾಲು, ಈತ ನನ್ ಮೊಮ್ಮಗಳ ಕೈ ಹಿಡಿಯೋನು. ಎಲ್ಲೋ ಹೋಗಿದ್ದೆ? ಯಾರ ಇವರು? ಅವರು ನಮ್ ಪ್ರಿಯಾನ್ ನೋಡ್ಕೊಂಡು ಮದ್ವೆ ಡೇಟ್ ಫಿಕ್ಸ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ರು. ಇದ್ರಲ್ಲಿ ಮದುವೆ ಗಂಡ ಯಾರು? ಅಲ್ಲಿ ಕಾರ್ ಪಕ್ಕದಲ್ಲಿ ನಿಂತಿದಾರಲ್ಲ ಅವರೇ. ಯಾರ ಬಾಳ್ಲಿ ತಲೆನಾ? ದೊಡ್ಡಮ್ಮ, ನಿನ್ ದೇವ್ರ ಹತ್ರ ನಂದೊಂದ್ ಸ್ಪೆಷಲ್ ರಿಕ್ವೆಸ್ಟ್. ಏನು? ನನಗ್ ಸಿಗೋ ಗಂಡು ಎಲ್ಲಾದ್ರಲ್ಲೂ ನಂಬರ್ 1 ಆಗಿರ್ಬೇಕು. ನೋಡೋಕೆ ಸಲ್ಮಾನ್ ಖಾನ್ ತರ ಇರ್ಬೇಕು, ಜಾಕಿ ಚಾನ್ ತರ ಸ್ಪೀಡ್ ಇರ್ಬೇಕು, ರ್ಯಾಂಬೋ ತರ ಪರ್ಸನಾಲಿಟಿ ಇರ್ಬೇಕು, ಶಾರುಖ್ ಖಾನ್ ತರ ಕಣ್ಣಿರ್ಬೇಕು. ಆಮೇಲೆ ಸಾಕು ಆ ತರ ಹುಡುಗನ್ನ ಇನ್ಮೇಲೆ ದೇವ್ರು ಸೃಷ್ಟಿಸ್ಬೇಕು. ಆದ್ರೆ ಆ ದೇವ್ರು ನನಗ್ ನಿನ್ನಂಥ ಒಳ್ಳೆ ಅಣ್ಣನ್ ಕೊಟ್ಟಿದ್ದಾನೆ. ಖಂಡಿತ ನಾನ್ ಮೆಚ್ಚುವಂತ ಹುಡುಗನ್ನು ಹುಡುಕ್ತಾನೆ. ಚಿಕ್ಕಮ್ಮ, ಪ್ರಿಯಾಗ ಏನ್ ಕಡಿಮೆ ಅಂತ ಬಾಣ್ಲಿ ಕಟ್ತಾ ಇದ್ದೀರಾ? ಅವನೇನ್ ನಿನ್ ತರ ಕೆಲಸ ಇಲ್ದಿರೋ ಬೇವರ್ಸಿ ಅಲ್ಲ, ಕೈ ತುಂಬಾ ಸಂಪಾದನೆ ಮಾಡೋ ಡಾಕ್ಟ್ರು. ನಾನ್ ನಿಮ್ಮನ್ ಕೇಳಲಿಲ್ಲ, ಮಾತಾಡ್ಬೇಡಿ. ಗಂಡ ಇಷ್ಟ ಅಲ್ಲ ಅಂತ ಹೇಳಿದ್ರು ನೀವೆಲ್ಲ ಸೇರಿ ಅವನು ಒಪ್ಸಿರ್ತೀರ.
ಅದಕ್ಕೆ ಅವಳು ತಲೆ ಆಡ್ಸಿರ್ತಾಳೆ. ಏಯ್ ಏನೇನು ಮಾತಾಡ್ಬಿಡ್ವೋ ಸುಮ್ನಿರೋ. ನೀನ್ ಸುಮ್ನೆರಮ್ಮ, ನಿನಗೇನು ಗೊತ್ತು? ಅಲ್ಲಮ್ಮ, ಈ ಬೊಮ್ಮೆ ತಗೊಂಡಾಗ ಬಾಡ್ಲಿಗೆ. ಅಣ್ಣ ನನ್ ಮಾತ್ ಕೇಳಣ್ಣ. ನಾನು ಈ ಮದುವೆಗೆ ಒಪ್ಪೋದಿಲ್ಲ. ಸ್ವಲ್ಪ ಈ ಕಡೆ ಬರ್ತೀಯಾ? ಬಾರಣ್ಣ. ಅಣ್ಣ ಬಾರಣ್ಣ, ನಿಂಗೇನ್ ಹುಚ್ಚಿಗೆ ಅಲ್ಲ ಹಿಡ್ದಿಲ್ಲ? ಚಿನ್ನ, ನಿನ್ ಮದುವೆ ಆಗ ಹುಡುಗನ ಬಗ್ಗೆ ಏನೇನೋ ಆಸೆಗಳು ಇಟ್ಕೊಂಡಿದ್ದೆ. ಅಂತದ್ರಲ್ಲಿ ಹೋಗಿ ಹೋಗಿ ಆ ಬಾಡ್ಲಿ ಕೊಟ್ಟು ಮದುವೆ ಮಾಡ್ಬೇಕು ಅಂತಿದಾರಲ್ಲ. ಅಣ್ಣ ಅವ್ರು ನಾನೇ ಬರೋಕ್ ಹೇಳಿದ್ದು. ನಿಜವಾಗ್ಲು ಅಣ್ಣ, ನಾನೇ ಅವ್ರನ್ನ ಬರಕ್ ಹೇಳಿದ್ದು. ಅವರು 3 ವರ್ಷಗಳಿಂದ ನನಗ್ ಗೊತ್ತಿಲ್ದೇನೆ ನನ್ ಪ್ರೀತಿಸ್ತಾ ಇದ್ರಂತೆ. ಮನಸ್ಸಿನಲ್ಲಿರೋದನ್ನ ಹೇಳೋಕಾಗ್ದೆ ಇತ್ತೀಚೆಗೆ ಬಂದ್ ನನಗ್ ಹೇಳಿದ್ರು. ಅವ್ನು ಹೇಳಿದ್ರೆ ನೀನ್ ಒಪ್ಕೊಂಡ್ಬಿಡದ? ಅವ್ನ್ ಮುಸುಡಿಗೆ ಬೇರೆ ನೋಡ್ಕೊಂತ ಹೇಳ್ಬೇಕಾಗಿತ್ತು. ನಾಳೆ ಇದೇ ಮಾತನ್ನ ಅನು ನಿಂಗ್ ಹೇಳಿದ್ರೆ ಕಲ್ಪಿಸ್ಕೊಳಕ್ಕೂ ಭಯ ಆಗತ್ತಲ್ವಾ? ನಾನು ಚೆನ್ನಾಗಿ ಯೋಚನೆ ಮಾಡಿದ್ಮೇಲೆನೆ ಈ ನಿರ್ಧಾರಕ್ಕೆ ಬಂದಿರೋದು. ಯಾವುದೋ ಒಂದ್ ಕಾರಣ ಹೇಳಿ ನಾಳೆ ಅನು ನಿನ್ ಬೇಡ ಅಂತಂದ್ರೆ ನಿನಗೆ ಎಷ್ಟು ನಿರಾಸೆ ಆಗುತ್ತೆ ಅಂತ ನನಗ್ ಗೊತ್ತಣ್ಣ. ನಿನ್ ನೋಡಿದ್ಮೇಲೆ ಪ್ರೀತಿ ಅಂದ್ರೇನು ಅಂತ ನಾ ತಿಳ್ಕೊಂಡಿದ್ದು, ಆದ್ರೆ ನೋವೇನು ಅಂತ ನನಗ್ ಗೊತ್ತಾಗಿದ್ದು. ಅದಕ್ಕೆ ಅಣ್ಣ, ಅದಕ್ಕೆ ನಾನು ಈ ಮದ್ವೆಗೆ ಒಪ್ಕೊಂಡಿದ್ದು. ಇದೇನೋ ಇಷ್ಟು ಬೇಗ ಹೊರಡ್ತಿದ್ಯಾ? ಅವಳೊಬ್ಬಳಿಗೆ ಮಕ್ಕಳು ನೋಡ್ಕೊಳ್ಳೋದು ಕಷ್ಟ ಆಗತ್ತೆ, ಜೊತೆಗೆ ಪ್ರಿಯಾ ಮದುವೆಗೆ ಬೇರೆ ರಜೆ ಹಾಕ್ಬೇಕಲ್ವಾ? ಇದೆಲ್ಲ ಯಾಕಮ್ಮ ಅಲ್ಲಿ ಸಿಗಲ್ವಾ? ನೀ ಸುಮ್ನೆ ಇರ. ಅಣ್ಣ, ನಾನು ನಿನ್ ಜೊತೆ ಬಾಂಬೆಗೆ ಬರ್ತೀನಿ. ಯಾಕೋ ಇಲ್ಲಿ ನಿನಗೇನ್ ಕಮ್ಮಿ ಆಗಿದೆ ಅಂತ? ಇಲ್ಲಮ್ಮ, ನಾನು ಹೋಗ್ತೀನಿ. ಅಲ್ಲೇ ಏನಾದ್ರೂ ಕೆಲಸ ಹುಡುಕ್ತೀನಿ. ಕರ್ಕೊಂಡು ಹೋಗೋ, ಅಲ್ಲಾದ್ರೂ ಉದ್ಧಾರ ಆಗ್ಲಿ. ಅಯ್ಯೋ, ಅವನು ಓದಿರೋ ಓದಿಗೆ ಇಲ್ಲೇ ಕೆಲಸ ಸಿಗಲ್ಲ, ಇನ್ನು ಬಾಂಬೆಲ್ ಸಿಗುತ್ತಾ? ಅಲ್ಲಿ ಹೋದ್ಮೇಲೆ ಅಲ್ಲಿ ಬೋರ್ ಆಗತ್ತೆ, ಮತ್ತೆ ಬೆಂಗಳೂರು ಅಂತ ಅನ್ಬಾರ್ದು, ಆಯ್ತಾ? ಇಲ್ಲಿದ್ರೆ ಕಷ್ಟ ನಷ್ಟ ಏನು ಅಂತ ಗೊತ್ತಾಗಲ್ಲ. ಕರ್ಕೊಂಡು ಹೋಗು. ದೂರದಲ್ಲಿದ್ರೆ ಜೀವನ ಏನು ಅಂತ ಗೊತ್ತಾಗುತ್ತೆ. ಬಾಲು, ಹೌದು ಇವತ್ತೇ ಬಾಂಬೆಗೆ ಹೋಗ್ತಿದ್ದೀರಂತೆ? ಪ್ರಿಯಾ ಫೋನಲ್ಲಿ ಹೇಳಿದ್ಲು. ಏನಷ್ಟು ಸಡನ್ ಆಗಿ? ಇಲ್ಲಿದ್ರೆ ಡೈಲಿ ಅಪ್ಪನ ಕೈಲಿ ಬಯಸ್ಕೊಳ್ಳೋದೇ ಆಗೋಯ್ತು. ಅದಕ್ಕೆ ಅಲ್ಲೋಗಿ ಸೆಟ್ಲ್ ಆಗ್ಬಿಡೋಣಂತ. ಅದಿರ್ಲಿ, ಮದುವೆ ಅಂತೆ? ನೀವು ಮನೆಗೆ ಬಂದಿದ್ದು ತಾತ ತಿಳಿಸಿದ್ರು. ಐ ಆಮ್ ಸಾರಿ ಬಾಲು, ಐ ಹ್ಯಾಡ್ ಗಾನ್ ಔಟ್. ಹಾ, ಶ್ರೀರಾಮ್ ನೋಡಿದ್ರಾ? ಹೇಗಿದ್ದಾರೆ? ತುಂಬಾ ಚೆನ್ನಾಗಿದ್ದಾರೆ. ಕರೆಕ್ಟ್. ಶ್ರೀರಾಮ್ ಹೋದ್ಸಲ ಇಂಡಿಯಾಗ್ ಬಂದಾಗ್ಲೇ ನಮ್ ತಾತನ್ ಮೀಟ್ ಮಾಡಿ ಮಾತಾಡು ಅಂದೆ. ಪಾಪ ಆಗ್ಲೇ ಮನ್ಸ್ ಕೊಟ್ಬಿಟ್ಟಿದೀನಿ ಅಂತ ಚಡ್ಪಡಿಸ್ತಾ ಇದ್ರು. ಆದ್ರೆ ಮೊದಲು ತಾತ ಒಪ್ಕೊಳ್ಳೇ ಇಲ್ಲ. ಆಮೇಲೆ ನಾನ್ ಗಲಾಟೆ ಮಾಡಿ ತಾತನ ಒಪ್ಪಿಸ್ದೆ. ಲಕ್ಷ್ಮಿ ತುಂಬಾ ಅದೃಷ್ಟವಂತೆ ಅಲ್ಲ? ಲಕ್ಷ್ಮೀನಾ? ಹಾ, ಶ್ರೀರಾಮ್ನ ಮದುವೆ ಮಾಡ್ಕೊಳ್ತಿರೋದು ಅವಳೇ ತಾನೇ? ಲಕ್ಷ್ಮಿ? ಲಕ್ಷ್ಮಿ ಗೊತ್ತಿಲ್ವಾ ನಿಮ್ಗೆ? ಮೈ ಕಸಿನ್ ಸಿಸ್ಟರ್. ಎಕ್ಸ್ಕ್ಯೂಸ್ ಮೀ, 1 minute. ಬಾಲು, ಟ್ರೈನಿಗೆ ಟೈಮ್ ಆಯ್ತಾ? ಒನ್ ಮೋರ್ ಮಿನಿಟ್. ನಾನು ಬಾಂಬೆಗೆ ಬರಲ್ಲ. ಯಾಕೆ? ಇಲ್ಲೇ ಇದ್ದು ಕೆಲಸ ಹುಡ್ಕೋಣ ಅಂತ. ನಾನು ಬುದ್ಧಿಗೆ ಹೊಡ್ಕೋಬೇಕು. ಟ್ರೈನ್ ಟಿಕೆಟ್ ಬೇರೆ ವೇಸ್ಟ್. ಇವಳ ಹೆಸರು ನಾನು ನಿಮ್ಮ ಅತ್ತಿಗೆ ಎಲ್ಲ ಹೇಳಿದಾಳೆ. ಓವರ್ ಸ್ಪೀಡ್ ಇಸ್ ಡೇಂಜರಸ್ ಕಣೋ, ಹುಷಾರಾಗಿರು. ಹಲೋ, ಹಾಯ್, ಐ ಆಮ್ ಉಮೇಶ್, ಬಾಲೂಸ್ elder brother. We will meet again, okay? ಓಕೆ. ಬರ್ತೀನಿ. ಅಣ್ಣ, ಏನು ಅದು ಹೇಳ? ಖರ್ಚಿಗೆ ದುಡ್ಡಿಲ್ಲ, ಅಮ್ಮನ ಹತ್ರ 2,000 ಕೊಟ್ಬಿಟ್ಟು ಹೋಗು. ಆಯ್ತು. ನಿಮ್ ದೊಡ್ಡಣ್ಣನ? ಹೌದು. ಬಾಲು, ಬಾಂಬೆಗೆ ಹೋದ್ ಕೂಡ್ಲೆ ಫೋನ್ ಮಾಡಿ. ನಾನು ಬಾಂಬೆಗೆ ಹೋಗ್ತಿಲ್ಲ. ಯಾಕೆ? ಅಣ್ಣ ಇಲ್ಲೇ ಏನೋ ಸಾಧ್ಸು ಅಂದ, ಅದಕ್ಕೆ. ಅದಕ್ಕೆ ನೀವೇನಂದ್ರಿ? ಅಣ್ಣ ಹೇಳಿದ್ ಕರೆಕ್ಟ್ ತಾನೆ? ಹ್ಞೂ ಅಂದೆ. ಬಾಲು, ನೀವಿನ್ನು ಚಿಕ್ಕ ಹುಡುಗನ, ಸೆಕೆಂಡ್ಗೊಂದು ಮಾತಾಡ್ತೀರಾ. ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಫ್ಯೂಚರ್. ಹೌದು, ನಿಮ್ ಫ್ರೆಂಡ್ಸ್ ಎಲ್ಲ ಎಲ್ಲಿ? ಯಾರು ಕಾಣ್ತಿಲ್ಲ? ಇವತ್ತು ಸ್ಯಾಟರ್ಡೆ ಅಲ್ವಾ,
ಫ್ರೆಂಡ್ಸ್ ಎಲ್ಲ ಡಿಸ್ಕೋಗೆ ಹೋಗಿರ್ತಾರೆ. ಮತ್ತೆ ನೀವ್ ಹೋಗ್ಲಿಲ್ವಾ? ನಿಮಗ್ ಗೊತ್ತಿಲ್ವಾ, ಡಿಸ್ಕೋಗೆ ಹೋಗ್ಬೇಕಾದ್ರೆ ಹುಡುಗಿ ಜೊತೆಲಿ ಇರ್ಬೇಕು. ನನಗೆ ಯಾವ ಗರ್ಲ್ ಫ್ರೆಂಡ್ಸ್ ಇದ್ದಾರೆ ಹೇಳಿ? ಆದ್ರೆ ಒಂದ್ಸ ಒಳಗೆ ನುಗ್ಬಿಟ್ಟಿದೆ, ಕತ್ತಿಡ್ದು ಆಚೆ ತಳ್ಬಿಟ್ರು. ನಾನ್ ಬಿಡ್ತೀನ, ಒಂದ್ ಕಡೆ ಮೂಲೆ ನಿಂತ್ಕೊಂಡು ನೋಡ್ದೆ. ಪ್ರಪಂಚನ ಮಾಡ್ತು ಫ್ರೆಂಡ್ಸ್ ಜೊತೆ ಡ್ಯಾನ್ಸ್ ಆಡೋದೇ ಒಂದ್ ಥ್ರಿಲ್. ಎಲ್ಲ ಕಾಣಿಸೋ ಬಿಡಿ. ಓಕೆ ಬಾಲು, ಸಿ ಯು. ಬಾಲು, 6 ಗಂಟೆಗೆ ನಮ್ಮನೆಗೆ ಬಂದ್ಬಿಡಿ. ವಿ ವಿಲ್ ಗೋ ಟು ಡಿಸ್ಕೋ. ಬಾಲು 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 ನಾನಲ್ಲ ಬಾಲು. ಬಾಲು ಇಲ್ವಾ? ಇಲ್ಲ. ಬಾಲು ಬಂದ್ ಕೂಡ್ಲೆ ಅವ್ರ ಫ್ರೆಂಡ್ ದ್ವಾರಕೆ ಕೊಟ್ರು ಅಂತ ಇದನ್ನ ಕೊಟ್ಬಿಡಿ. ಹುಷಾರು. ಏನದು? ಏನು ಇಲ್ಲ ದೊಡ್ಡಪ್ಪ, ಬರೀ ಪೋಸ್ಟ್ ಕಾರ್ಡ್ಸು. ಬರೀ ಪೋಸ್ಟ್ ಕಾರ್ಡ್ಸ? ನಿಮ್ಮಪ್ಪ ಒಂದ್ 10 ಕಾರ್ಡ್ ಕೇಳ್ದ, ಕೊಡೋಣವಾ? ಅಯ್ಯಯ್ಯೋ. ಏನ್ ಅಯ್ಯಯ್ಯೋ? ಇದೇನು ಅಂತ ನನ್ನ ಹತ್ರ ಹೇಳು. ದೊಡ್ಡಪ್ಪ, ನಾಳೆ ಅನು ಬರ್ತಡೆ. ನಾನು ಕೊಡೋ ಈ ಪ್ರೆಸೆಂಟೇಷನ್ ಅಲ್ಲಿ ನನ್ನ ಪ್ರೀತಿ ಬಗ್ಗೆ ಅವಳು ಗೊತ್ತಾಗಬೇಕು. ನಾನೇನು ಹೇಳ್ದೇನೆ ಅವಳಿಗೆ ಅರ್ಥ ಆಗ್ಬೇಕು. ಅದಕ್ಕೆ ಈ ಪೋಸ್ಟ್ ಕಾರ್ಡ್ಸು ದೊಡ್ಡಪ್ಪ. ಇದನ್ನ ದೊಡ್ಡಪ್ಪ. ಏನಪ್ಪ ಇದ್ರಲ್ಲಿ ನನ್ನ ಪ್ರೀತಿ ಕಾಣಿಸುತ್ತಾ? ಈ ಡಿಸೈನ್ ಆಗಿದ್ದೆ ಯಾರು? ನನ್ನ ಫ್ರೆಂಡು. ಅವನೇ ಕಾಣಿಸ್ತಾ ಇದ್ದಾನೆ. ಬಾಲು, ನೀ ಕೊಡೋ ಪ್ರೆಸೆಂಟೇಷನ್ ಅಲ್ಲಿ ನಿನ್ ಮನಸ್ಸು ಕಾಣ್ಬೇಕು. ನಿನ್ ಪ್ರಾಣನೇ ಅದರಲ್ಲಿದೆ ಅಂತ ಅವಳಿಗೆ ಗೊತ್ತಾಗ್ಬೇಕು. ಅರ್ಥ ಆಯ್ತೇನೋ? ಅನು, ನಿನ್ ಬರ್ಡೇ ಗಿಫ್ಟ್ ರೆಡಿ. ಥ್ಯಾಂಕ್ ಯು. ವೆಲ್ಕಮ್. ಅಕ್ಕ, ಯಾರು ಬಂದಿದ್ದಾರೆ ನೋಡು. ಹಾಯ್. ಹಾಯ್. ಅರೆ, ಅಷ್ಟಸೇವ ಕಾಣಿಸ್ತಾ ಇದೀನ. ಹಾಯ್ ಬಾಲು. ಹಾಯ್, ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು. ಹೌದು, ಏನಿವತ್ತು ಸೂಟು ಬುಟ್ಟು ಎಲ್ಲ ಹಾಕೊಂಡು ಟ್ರಿಮ್ ಆಗಿದ್ದೀರಾ? ಇವತ್ತು ನಿಮ್ ಬರ್ತಡೇ ಅಲ್ವಾ? ತುಂಬಾ ಜನ ಗೆಸ್ಟ್ಗಳು ಸೂಟು ಬಿಟ್ಟು ಹಾಕೊಂಡು ಡ್ಯಾನ್ಸ್ ಆಡ್ತಿರ್ತಾರೆ ಅನ್ಕೊಂಡ್ ಬಂದೆ. ಇಲ್ಲಿ ನೋಡಿದ್ರೆ ನೀವೊಬ್ರೆ ಯಾರು ಕಾಣಿಸ್ತಾನೆ ಇಲ್ಲ. ಬಾಲು, ಐ ಡೋಂಟ್ ಲೈಕ್ ಫಾರ್ಮಾಲಿಟೀಸ್. ನನ್ ಬರ್ಡೇನ ನಾನೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ನನಗೆ ಇಷ್ಟನೇ ಇಲ್ಲ. ಅರೆ, ನೀವೇನು ಅಷ್ಟೇ ಹೇಳ್ಬಿಟ್ರಿ. ಈ ಡ್ರೆಸ್ಗೋಸ್ಕರ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಓ ಮೈ ಗಾಡ್, ನನ್ನ ಬರ್ಡೇಗೋಸ್ಕರ ಈ ಡ್ರೆಸ್ ಪರ್ಚೇಸ್ ಮಾಡಿದ್ರಾ? ಓಸಿ. ಓಸಿನಾ? ಕಮ್ ಆನ್ ಬಾಲು. ಬಾಲು, ದಿಸ್ ಇಸ್ ಫಾರ್ ಯು. ಅರೆ, ಇದೇನಿದು? ಇವತ್ತು ನಾನೆಲ್ಲ ನಿಮಗೆ ಗಿಫ್ಟ್ ಕೊಡ್ಬೇಕಾಗಿರೋದು. ಬಾಲು, ಇದು ಯಾವತ್ತಿದ್ರು ನಿಮಗ್ ಕೊಡ್ಬೇಕಾತೆ, ಆದ್ರೆ ಯಾಕೋ ಇವತ್ತೇ ಕೊಡ್ಬೇಕು ಅನ್ನಿಸ್ತು. ತಗೊಳ್ಳಿ. ಥ್ಯಾಂಕ್ ಯು. ಬಾಲು, ನಾಟ್ ಹಿಯರ್. ಮನೆಗೆ ಹೋಗಿ ಓಪನ್ ಮಾಡಿ ಪ್ಲೀಸ್. ಓಕೆ. ಗಿಫ್ಟಾ? ಯಾ. ಓ, ನೈಸ್. ಸಮಥಿಂಗ್ ಸ್ಪೆಷಲ್? ಎಸ್, ಸರಿಯಾಗಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ.
ಬರ್ದಿದ್ದೀರಾ? ಎಸ್. ಏನ್ ಬಾಲು, ಎಂತ ಕೆಲಸ ಮಾಡಿದ್ರಿ? ಆರ್ ಯು ಮ್ಯಾಡ್? ನೀವ್ ಹೀಗ್ ಮಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಿಮ್ಮಂತ ಬುದ್ಧಿ ಇರೋರು ಮಾಡೋ ಕೆಲ್ಸನ ಇದು? ಇವತ್ ನನ್ನ ಅಪ್ಸೆಟ್ ಮಾಡಕ್ಕೆ ಬಂದಿದ್ದೀರಾ? ಇಟ್ಸ್ ಟು ಬ್ಯಾಡ್. ವಾಟ್ ಡು ಯು ಥಿಂಕ್ ಆಫ್ ಮೀ? ಅನು, ಓ ಬಾಲು, ನೀನೇ ಯಾವಾಗ ಬಂದೆ? ಈಗ ತಾನೇ ಬಂದೆ. ಯಾನು ಅಮ್ಮ, ತಾತ ನಿನ್ಗೆ ಏನ್ ತಂದಿದ್ದಾರೆ ಗೊತ್ತಾ? ಏನು? ಓಪೆಲ್ ಆಸ್ಟ್ರಾ. ಯಾಕ್ ತಾತ ಇದೆಲ್ಲ? ನಿನ್ ತಾತನ ಪ್ರೀತಿಗೋಸ್ಕರ ಕಣಮ್ಮ. ಬಾ. ಲೋ, ನಿನಗ್ ಸ್ವಲ್ಪನೂ ಬುದ್ಧಿ ಇಲ್ವೇನೋ? ನಾವ್ ಎಂತೆಂತ ಐಡಿಯಾ ಕೊಟ್ವಿ, ಎಲ್ಲಾ ಬಿಟ್ಬಿಟ್ಟು ಹೋಗಿ ಬ್ಲಡ್ ಅಲ್ಲಿ ಬರ್ಕೊಟ್ಟವನೆ. ನಾವೇ ಲೋ ಕ್ಲಾಸ್ ಅಂದ್ರೆ ಈ ನನ್ನ ಮಗ ನಮಗಿಂತ ಲೋ ಕ್ಲಾಸ್ ಆಗ್ಬಿಟ್ಟ. ಅಲ್ವೋ, ಎಷ್ಟಾದ್ರೂ ಅಮೆರಿಕದಿಂದ ಬಂದಿರೋ ಹುಡುಗಿ ಇಮೇಲ್ ತರ ಏನಾದ್ರು ಸ್ಟೈಲ್ ಆಗಿ ಟೈಮ್ ಚೆನ್ನಾಗಿದೆ. ಹ್ಯಾಪಿ ಬರ್ಡೇ ಅಂತ ಬರ್ದಿದ್ದಕ್ಕೆ ಇಷ್ಟ ಆಗಿದೆ. ಇನ್ನು ಐ ಲವ್ ಯು ಅಂತ ಬರ್ದ್ಬಿಟ್ಟಿದ್ರೆ ಅವರು ಮನೆಯಿಂದ ಕತ್ತಿಡ್ದು ಆಚೆ ನೂಕಿರೋಳು. ಏ ಬಾಲು, ಏನದು? ಅನು ಕೊಟ್ಟಿದ್ದು. ಲೇ ಕೊಡಲು, ನಾವು ನೋಡ್ತೀವಿ. ತಗೋಬಾ ತಗೋಬಾ ತಗೋಬಾ. ಏ ಬೇಗ ಬಿಚ್ಚಲ್ಲ. ಏ ಇರ್ರ ಬಾಲು, ಇದೇನೋ ಲೆಟರ್ ಇದೆ. ಬಾಲು ನನ್ನ ಜೀವನದಲ್ಲೇ ಮರಿದಂತ ಹೆಸರು. ಯಾಕೆಂದ್ರೆ ನನ್ನ ಬದುಕಿನ ಪ್ರತಿ ಕ್ಷಣವೂ ನಿಮ್ಮ ಪ್ರಸಾದ. ನೀವ್ ಯಾವಾಗ್ಲೂ ಇನ್ನೊಬ್ರ ಬಗ್ಗೆ ಚಿಂತೆ ಮಾಡ್ತೀರಾ, ನಿಮ್ ಬಗ್ಗೆ ನೀವು ಚಿಂತೆನೆ ಮಾಡ್ತಿಲ್ಲ. ನೀವ್ ಕ್ರಿಕೆಟ್ ಪ್ಲೇಯರ್ ಅಂತ ಗೊತ್ತಾಯ್ತು, ಆದ್ರೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿಲ್ಲ ಅಂತಾನೂ ಗೊತ್ತಾಯ್ತು. ಮತ್ತೆ ನೀವು ಕಾನ್ಸಂಟ್ರೇಟ್ ಮಾಡಿ ಒಳ್ಳೆ ಕ್ರಿಕೆಟ್ ಪ್ಲೇಯರ್ ಆಗ್ಬೇಕು. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಗುರಿ ಅನ್ನೋದು ಇರುತ್ತೆ. ಆ ಲಕ್ಷಣಗಳು ನಿಮ್ಮಲ್ಲೂ ಇದ್ರೆ ನಂಗೆ ತುಂಬಾ ಸಂತೋಷ ಆಗುತ್ತೆ ಬಾಲು. ಲೋ ಬಾಲು, ಇದೊಂದ್ ಸಾಕು ಕಣೋ ನಿನ್ ಪ್ರೀತಿ ಬೆಳೆಯೋದಿಕ್ಕೆ. ಆ ಹುಡುಗಿ ನಿನ್ ಯಾಕೆ ಬೈದ್ಲು ಅಂತ ಈಗ ಅರ್ಥ ಆಗ್ತಾ ಇದೆ. ನೀನು ಲೋ ಕ್ಲಾಸ್ ತರ ಬಿಹೇವ್ ಮಾಡೋದ್ ಬೇಡ ಅಂತ ಇಷ್ಟೆಲ್ಲ ಯೋಚನೆ ಮಾಡಿದಾಳೆ. ಈಗ್ಲೇ ಗುರು ಕನ್ಫರ್ಮ್ ಆಗಿದ್ದು ನೀನ್ ಅವಳ ಮನಸ್ಸಲ್ಲಿ ಇದೆಯಾ ಅಂತ. ಇನ್ನೇನು ಯೋಚನೆ ಮಾಡದೆ ಧೈರ್ಯವಾಗಿ ನಿನ್ ಪ್ರೀತಿನ ಅವಳ ಹತ್ರ ಹೇಳ್ಬೋದು. ಕಮಾನ್ ಪ್ರೊಸೀಡ್. ಸಾರಿ ಅನ್ನು, ನಿನಗೋಸ್ಕರ ಬರ್ತಿದ್ದೆ, ಅಷ್ಟಲ್ಲಿ ಗಾಡಿ ಕೆಟ್ಟೋಯ್ತು. ಏನು ಬ್ಯಾಟ್ ಬರ ಹಿಡ್ಕೊಂಡ್ಬಿಟ್ಟಿದ್ಯಾ? ಏನು ಸಚಿನ್ ತೆಂಡೂಲ್ಕರ್ ಅನ್ಕೊಂಡ್ಬಿಟ್ಟಿದ್ಯಾ? ಏಯ್ ಕೊಡ ಇಲ್ಲಿ. ತಗೋ. ಓ, ಯಾವ್ದೋ ಹುಡುಗಿ ಕೊಟ್ಟಿರೋ ಬ್ಯಾಟು ವಿತ್ ಲವ್. ಅನು, ಏಯ್ ಕೊಡಲಿ. ವಾವ್, ವಿತ್ ಲವ್ ಅನು. ಏನು ಗರ್ಲ್ ಫ್ರೆಂಡಾ? ತುಂಬಾ ಚೆನ್ನಾಗಿದ್ದಾಳ. ನಾನು ಮುತ್ತು ಕೊಡ್ಬಹುದಾ? ಕೋಪದ ನಾನೀಗ ಮಾಡೋದನ್ನ ನೋಡಿದ್ರೆ ನಿನ್ಗೆ ಎಷ್ಟು ಕೋಪ ಬರುತ್ತ ನಾನು ನೋಡ್ತೀನಿ.
ಅಮ್ಮ ಫ್ಯಾಕ್ಸ್. ಅನು ಏನಾಯ್ತು? ವಾವ್, you've been selected for admission into Harvard. ವಾವ್, ಮೊದ್ಲು ತಾತನ್ ಫೋನ್ ಮಾಡಿ ವಿಷಯ ತಿಳಿಸ್ತೀನಿ. ಏಯ್, ನೀನ್ ಫೋನ್ ಮಾಡಿ ನನ್ನ ಹತ್ರ ಕೊಡು, ನಾನೇ ವಿಷಯ ತಿಳಿಸ್ತೀನಿ. ಹೇ ಬಾಲು, ನನಗ್ ಗುಡ್ ನ್ಯೂಸ್ ಬರೋ ಹೊತ್ತಿಗೆ ಸರಿಯಾಗಿ ನೀವು ಬಂದಿದ್ದೀರಾ. ನನಗೆ ಹಾರ್ವರ್ಡ್ ಯೂನಿವರ್ಸಿಟಿನಲ್ಲಿ ಅಡ್ಮಿಷನ್ ಸಿಕ್ಕಿದೆ. ಕಂಗ್ರಾಟ್ಸ್. ನಾನು ಇದಕ್ಕೋಸ್ಕರ ಎಷ್ಟು ಕನಸು ಕಂಡಿದ್ದೆ ಗೊತ್ತಾ? ಹಗಲು ರಾತ್ರಿ ಹಿಂದೆ ಕಷ್ಟಪಟ್ಟು ಓದಿದ್ದೆ ಗೊತ್ತಾ? ಇವತ್ತು ನನಗೆ ತುಂಬಾ ಸಂತೋಷ ಆಗ್ತಿದೆ. ಐ ಆಮ್ ಗೋಯಿಂಗ್ ಟು ಅಮೆರಿಕಾ. ಏನಾಯ್ತು? ಏನೂ ಇಲ್ಲ, ಸಣ್ಣ ಆಕ್ಸಿಡೆಂಟ್. ಸಾರಿ ಬಾಲು, ಬೆಳಗ್ಗೆ ನಿಮ್ಮನ್ನ ಹಾಗೆ ಬೈಬಾರ್ದಾಗಿತ್ತು. ಆದ್ರೆ ನೀವು ಮಾಡಿದ್ದು ತಪ್ಪಲ್ವಾ? ಸೊ ಇನ್ ಮುಂದೆ ಡೋಂಟ್ ರಿಪೀಟ್ ದಟ್ ಮಿಸ್ಟೇಕ್. ಓಕೆ ಓಕೆ? ತಾತ ತಾತ, ಏನಮ್ಮ? ನಾನು ಹಾರ್ವರ್ಡ್ ಯೂನಿವರ್ಸಿಟಿಗೆ ಸೆಲೆಕ್ಟ್ ಆಗಿದ್ದೀನಿ. ತಾತ, ಬಾಲು, ಪ್ರಿಯನ ಹತ್ರ ಅರ್ಜೆಂಟ್ ಮಾತಾಡ್ಬೇಕಂತೆ. ಮೇಲೆ ನಿನಗೋಸ್ಕರ ಕಾಯ್ತಾ ಇದ್ದಾಳೆ. ಎಕ್ಸ್ಕ್ಯೂಸ್ ಮೀ. ಹಾಯ್. ಅಣ್ಣ ಬಾಯ್ಲಿ. ಏ ಪುಟಿ, ಇಲ್ಲೇನ್ ಮಾಡ್ತಿದ್ಯಾ? ಒಳಗಡೆ ಬಾ, ಹೇಳ್ತೀನಿ ಬಾ. ಅನು ಅಮೆರಿಕಾಗ್ ಹೋಗ್ತೀಯಾಳಂತೆ. ಈಗ ಅದಕ್ಕರ್ದ ಬಾ. ಅಣ್ಣ, ಅದನ್ನ ಅಷ್ಟು ಈಸಿಯಾಗಿ ತಗೊಂಡ್ಯಾ? ಅನು ನೀನ್ ಪ್ರೀತ್ಸಲ್ಲ ಅಂದ್ಲಾ? ಇಲ್ಲ ಕಣೆ. ಹಾಗಾದ್ರೆ ನೀನ್ ಅವಳಿಗೆ ವಿಷಯ ಹೇಳಲೇ ಇಲ್ವಾ? ನಾನೇ ಅವಳ ಹತ್ರ ಮಾತಾಡ್ತೀನಿ. ಏನ್ ಪುಟಿ, ನೀನ್ ತಾನೇ ಹೇಳಿದ್ದು ಮೊದ್ಲು ಅವಳ ಜೊತೆ ಫ್ರೆಂಡ್ ಆಗಿರೋ, ಆಮೇಲೆ ನಿನ್ ಪ್ರೀತಿ ಬಗ್ಗೆ ಹೇಳು ಅಂತ. ಅವಳ ಜೊತೆ ಸ್ನೇಹ ಮಾಡಿದ್ಮೇಲೆ ಗೊತ್ತಾಯ್ತು ನಾನು ಎಷ್ಟು ಚಿಪ್ಪಾಗಿ ಯೋಚನೆ ಮಾಡ್ತಾ ಇದ್ದೀನಿ ಅಂತ. ನಾನ್ ಮಾತ್ರ ನನ್ನ ಇಷ್ಟಕ್ಕೆ ಅವಳ ಬಗ್ಗೆ ಪ್ರೀತಿ ತುಂಬ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಅನು ದೃಷ್ಟಿಯಲ್ಲಿ ನಾನೊಬ್ಬ ಒಳ್ಳೆ ಫ್ರೆಂಡ್. ಅವಳು ಊರ್ಗೋಗೋ ಸಮಯದಲ್ಲಿ ನನ್ನ ಪ್ರೀತಿ ಬಗ್ಗೆ ಹೇಳಿ ಅವಳ ಮನಸ್ಸು ನೋಯ್ಸಕ್ಕೆ ಇಷ್ಟ ಇಲ್ಲ. ಹೌದು, ನನ್ನ ಪ್ರೀತಿಗಿಂತ ಅವಳು ಬಯಸಿರೋ ಭವಿಷ್ಯ ಜೀವನನೇ ಅವಳಿಗೆ ಹೆಚ್ಚು ಸಂತೋಷ ಕೊಡುತ್ತೆ. ಈ ಮಾತು ಹೇಳೋಕ ಇಷ್ಟ ದಿನ ಅವಳ ಹಿಂದೆ ಹುಚ್ಚಂತರ ತಿರ್ಗಿದ್ದು. ನಾವು ಪ್ರೀತಿಸೋರು ಯಾವಾಗ್ಲೂ ಸಂತೋಷವಾಗಿರ್ಬೇಕಂತ ಬಯಸೋದೆ ನಿಜವಾದ ಪ್ರೀತಿಗೆ ಅರ್ಥ. ಏನೇ ಆಗ್ಲಿ ನನ್ನ ಪ್ರೀತಿ ಬಗ್ಗೆ ಅವಳು ಗೊತ್ತಾಗಬಾರ್ದು. ಮೂರನೇ ಅವಳು ಹೇಳೋದು ನನಗೆ ಇಷ್ಟ ಆಗೋದಿಲ್ಲ. ನೀನು ಹೇಳಲ್ಲ ಅಂತ ನನಗೆ ಗೊತ್ತು, ಆದರೂ ಪ್ರಾಮಿಸ್ ಮಾಡು. ಆ ಹುಡುಗಿ ಏನ್ ಮಾಡ್ತಾಳ? ಕರಿಯೋ. ನೀವು? ನಾನು ಸಾಮಾನ್ ಗಾಡಿಯಲ್ಲಿ ಮುಂದೆ ಹೋಗ್ತಾ ಇರ್ತೀನಿ. ಯು ಫಾಲೋ ಮೀ. ನನ್ನ ಹ್ಯಾಂಡ್ ಬ್ಯಾಗ್ ಎಲ್ಲೋ ಇಲ್ಲಿದೆ. ಒಳ್ಳೇದಾಗಲಿ. ಬೇಗ ಬನ್ನಿ, ರಾವ್ಕಾಲ ಬರ್ತಾ ಇದೆ. ಅಣ್ಣ ಕರೀತಿದ್ದಾರೆ. ನಡೀರಿ ನಡೀರಿ. ಪ್ರಗತಿ, ಸಾಮಾನ ತುಂಬಿಟ್ಟಿಯಾ? ಎಲ್ಲ ತುಂಬ್ಸಾಯ್ತು. ಗಾಡಿ ತೆಗಿಯೋ. ಮೊದ್ಲು ನೀವು ಗಾಡಿ ಹತ್ತೆ. ನಾನಿಲ್ದೆ ಹೇಗೋ? ತೆಗಿಯೋ ತೆಗಿಯೋ. ಓಕೆ ರೈಟ್ ಬಾಮ. ದೊಡ್ಡಪ್ಪ ಬರ್ತೀನಿ. ಒಳ್ಳೇದಮ್ಮ.
ದೊಡ್ಡಮ್ಮ ತಪ್ಪದೆ ಮನೆಗ್ ಬರ್ಬೇಕು. ಖಂಡಿತವಾಗ್ಲೂ ಬರ್ತೀನಮ್ಮ. ಹೋಗ್ಬಿಟ್ ಬಾ. ಬಾಲು ಅಣ್ಣ ಇಲ್ಲಿ? ಅವನೆಲ್ಲಮ್ಮ ಇರ್ತಾನೆ, ಎಲ್ಲೋ ಅಲಿಯಕ್ ಹೋಗಿರ್ತಾನೆ. ಈಗ ಹೊತ್ತಾಯ್ತು, ಕಾರ್ ಹತ್ತು. ಅಣ್ಣ 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 ಅಣ್ಣ, ಇಲ್ಲೇನ್ ಮಾಡ್ತಾ ಇದೀಯಾ? ನಾನು ಹೋಗ್ತಾ ಇದ್ದೀನಿ. ಚಿನ್ನ, ನೀನು ನನ್ ಬಿಟ್ಟು ಹೋಗ್ತಾ ಇದ್ದೀನಿ? ಏನಣ್ಣ ಇದೆಲ್ಲ? ನಿನ್ ಒಳ್ಳೆ ಮನಸ್ಸು ಬೇರೆಯವ್ರಿಗೆ ಹೇಗ್ ಗೊತ್ತಾಗ್ಬೇಕು ಹೇಳು? ನೀನ್ ಇಷ್ಟೊಂದು ಫೀಲ್ ಮಾಡ್ತೀಯ ಅಂತ ಗೊತ್ತಿದ್ದಿದ್ರೆ ಅವತ್ತೇ ನಿನ್ ಪ್ರೀತಿ ಬಗ್ಗೆ ಅನುಗ್ ಹೇಳ್ಬಿಡು ಅಂತಿದ್ದೆ. ನಾನಿನ್ ತಡಿಬಾರ್ದಿತ್ತಣ್ಣ, ನಾನಿನ್ ತಡಿಬಾರ್ದಿತ್ತು. ಅಳ್ಬೇಡಮ್ಮ, ಅಳ್ಬೇಡ. ಅದಕ್ಕೆ ಯಾಕೆ ಹೇಳ್ತೀಯ? ಇದ್ರಲ್ಲಿ ನಿಂದೇನು ತಪ್ಪಿಲ್ಲ. ಅಳ್ಬೇಡ. ಬಾ. ಹತ್ತಿ 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 ಹತ್ತಿ. ಹಾ, ಕೂತ್ಕೊಳ್ಳಿಲ್ಲಂದ್ರೆ. ಹಾಯ್ ಪ್ರಿಯಾ, ಸಾರಿ ಬರೋದ್ ಲೇಟ್ ಆಗೋಯ್ತು. ವಿಶ್ ಯು ಎ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್. ಬರ್ತೀನಿ ಬರ್ತೀನಿ. ಏನು ಅಂದ್ರೆ ಪ್ರಿಯಾ ನಮ್ಮನ್ ಬಿಟ್ಟು ಹೋಗ್ತಿದ್ದಾಳೆ. ಸಮಾಧಾನ ಮಾಡ್ಕೊ, ಬಾ. ಬಾಲು, ನಿಮ್ಮನ್ನೆಲ್ಲ ನೋಡ್ತಿದ್ರೆ ನನಗ್ ತುಂಬಾ ಅಸೂಯೆ ಆಗುತ್ತೆ. ಯಾಕೆ? ಇಷ್ಟು ಅನ್ಯೋನ್ಯವಾಗಿರೋ ಫ್ಯಾಮಿಲಿನ ನಾನು ಎಲ್ಲೂ ನೋಡೇ ಇರ್ಲಿಲ್ಲ. ಬಾಲು, ನಾಳೆ ಬೆಳಿಗ್ಗೆ 10 o'clock ಫ್ಲೈಟ್. ನಿಮ್ ತಂದೆ ತಾಯಿ ಹತ್ರ ಬ್ಲೆಸ್ಸಿಂಗ್ ತಗೊಳ್ಳೋಣ ಅಂತಿದ್ದೆ. ಆದ್ರೆ ಅವ್ರು ಈಗಿರೋ ಮೂಡಲ್ಲಿ ಏನ್ ಅನ್ಕೋತಾರೋ ಏನೋ. ಏನೋ ಅನ್ಕೊಳಲ್ಲ, ಬಾ. ಇದೇ ಊರ್ನಲ್ಲಿ ತಾನೇ ಇರ್ತಾಳೆ, ಆಗಾಗ ಹೋಗಿ ನೋಡ್ಕೊಂಡ್ ಬಂದ್ರೆ ಆಯ್ತು. ಸಮಾಧಾನ ಮಾಡ್ಕೊ. ಅಮ್ಮ, ಅನು ನಿಮ್ಮ ಹತ್ರ ಆಶೀರ್ವಾದ ತಗೋಬೇಕಂತೆ. ನಾಳೆ ಅಮೆರಿಕಾಗ ಹೋಗ್ತಿದ್ದಾರೆ. ಕ್ಷೇಮವಾಗಿ ಹೋಗ್ಬಮ್ಮ. ದೇವ್ರು ಒಳ್ಳೇದ್ ಮಾಡ್ಲಿ. ಬಾಲು, ನಿಮ್ ದೊಡ್ಡಪ್ಪ ಎಲ್ಲಿ? ಅವರು ಪ್ರಿಯನ್ ಬಿಟ್ಟು ಬರಕ್ ಹೋಗಿದ್ದಾರೆ. ಅವ್ರು ಬಂದ್ಮೇಲೆ ನಾನೇ ತಿಳಿಸ್ತೀನಿ. ನಾನ್ ಬರ್ತೀನಮ್ಮ. ಸರಿಮ್ಮ. ಅಮ್ಮ, ಬಿಟ್ಟು ಬರ್ತೀನಿ. ಬಾಲು, ಮರಿಬೇಡಿ, ನಾಳೆ 10 o'clock ಫ್ಲೈಟ್. ಓಕೆ, ಬಾಯ್ ಬಾಲು, ಸಿ ಯು. ಅನು, ಯಾಕಮ್ಮ, ಏನಾಯ್ತು? ದೊಡ್ಡಪ್ಪ, ತಾತನ ಹುಷಾರಾಗಿ ನೋಡ್ಕೋತಿರಲ್ಲ? ಖಂಡಿತ. ಅನು, ನಾನು ಏರ್ಪೋರ್ಟಿಗೆ ಬರೋದು ಬೇಡ ಅಂತಂದೆ ಅಂತೆ. ಯಾಕಮ್ಮ? ತಾತ, ಇಲ್ಲೇ ಆದ್ರೆ ನೀವ್ ನನ್ನ ಧೈರ್ಯವಾಗಿ ಕಳಿಸ್ಕೊಡ್ತೀರಾ. ಅದೇ ಏರ್ಪೋರ್ಟ್ ಅಲ್ಲಾದ್ರೆ ನೀವಿಷ್ಟು ಧೈರ್ಯವಾಗಿ ಇರೋಕ್ಕಾಗಲ್ಲ. ಅದಕ್ಕೆ. ಸರಿ ಅಮ್ಮ. ತಾತ, ನಾನ್ ಬರ್ತೀನಿ. ಸರಿ ಅಮ್ಮ. ಅಮ್ಮ, ನೀನೊಂದು ಮಾತು ಕೊಟ್ಟಿದೀಯಾ, ನಿನ್ನ ಓದು, ನಿನ್ನ ಬುದ್ಧಿವಂತಿಕೆ ಈ ದೇಶಕ್ಕೆ ಉಪಯೋಗವಾಗ್ಬೇಕು ಅಂತ. ಅದಕ್ಕೆ ನಿನ್ನ ಒಂಟಿಯಾಗಿ ಕಳಿಸ್ತಾ ಇರೋದಮ್ಮ. ಸರಿ ತಾತ, ಬರ್ತೀನಿ. ಅನು, ನೀನ್ ಯಾಕೆ ಇಲ್ಲಿಗೆ ಬಂದೆ? ನಮ್ಮನ್ನೆಲ್ಲ ಹೀಗ್ ದುಃಖ ಪಡಿಸೋಗೋದಕ್ಕ?
ಹಲೋ ಹಲೋ, ಇಲ್ಲಿ ಯಾರು ಕಾಣಿಸ್ತಾನೆ ಇಲ್ಲ. ಭಾವ, ಅಳಿಯಂದ್ರ ಮನೆಯವ್ರು ಹೇಗ್ ನೋಡ್ಕೊಂಡ್ರು? ಸುಮ್ಮನೆ ಹೇಳ್ಬಾರ್ದು, ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು. ನಮ್ ಪ್ರಿಯ ಆ ಮನೆ ಸೇರೋಕೆ ಎಷ್ಟು ಅದೃಷ್ಟ ಮಾಡಿರ್ಬೇಕು. ಏನಿಲ್ಲ, ನನಗೆ ಸ್ವಲ್ಪ ಕೆಲಸ ಇದೆ, ಹೊರಡುತ್ತೀನಿ ಹಿಂದೆ ಅಷ್ಟೇ. ಯಾರು ಬಿಡ್ತಾನೆ ಇಲ್ಲ. ನಮ್ ಪ್ರಿಯ ಅಳ್ತಾನೇ ಇದ್ಲು. ನಾನು ಏನ್ ಮಾಡ್ಲಿ? ಏನೇನೋ ಸಮಾಧಾನ ಮಾಡಿ ಹೇಗೋ ಬಂದ್ ಸೇರ್ಬಿಟ್ಟೆ ಬಿಡು. ಹೌದು, ನಮ್ ಬಾಲು ಇಲ್ಲಿ ಏರ್ಪೋರ್ಟ್ ಹೋದ? ಏರ್ಪೋರ್ಟ್ಗ ಅನು ಹತ್ರ ಅವನ್ನೆಲ್ಲ ಮಾತಾಡ್ಬಿಟ್ನ ಇಲ್ವಾ? ಹೆತ್ತ ತಾಯಿ ಅವನ್ ಮನಸ್ಸಿಗೆ ನೀನು ಅರ್ಥ ಆಗ್ಲಿಲ್ವಾ? ನಾನೇನ್ ಮಾಡ್ಲಿ? ಎಲ್ರೂ ಸೇರ್ಕೊಂಡು ನನ್ ಬಾಯಿ ಮುಚ್ಚಿಸ್ಬಿಟ್ರು. ನನ್ ಬಾಯಿ ಯಾರು ಮುಚ್ಚೋಗಾಗಲ್ಲ. ನನ್ ಪ್ರೀತಿ ಬಗ್ಗೆ ಕೊನೆಯವರೆಗೂ ಹೇಳಿದೆ, ಬ್ರಹ್ಮಚಾರಿಯಾಗಿ ಉಳಿದು ಬಿಟ್ಟೆ. ಏನೋ ತಮಾಷೆಗೆ ನನ್ ಮಾರಿದ್ದಾರ ಅಂತ ಹೇಳಿದ್ರೆ ಕೊನೆಯವರೆಗೂ ಅದೇ ಸಾಧಿಸ್ತಾ ಇದ್ದಾನ. ಆಹಾ, ಆ ಹುಡುಗಿ ಎಲ್ಲೋದ್ರೂ ಸರಿ, ನಾನ್ ಬಿಡೋದಿಲ್ಲ. ತಗೊಳ್ಳಿ. ಥ್ಯಾಂಕ್ ಯು. ಬಾಲು, ಮನೇಲಿ ಎಲ್ರೂ ಕೊನೆಗೆ ತಾತನು ಏರ್ಪೋರ್ಟ್ಗೆ ಬರೋದ್ ಬೇಡ ಅಂತ ತರ್ದೆ, ಆದ್ರೆ ನಿಮ್ಮನ್ನು ಮಾತ್ರ ಬರೋಕ್ ಹೇಳ್ದೆ. ಅದೇ ಯಾಕೆ ಅಂತ ಯೋಚನೆ ಮಾಡ್ತಿದ್ದೀನಿ. ವೆರಿ ಸಿಂಪಲ್. ಹೇಳ, ನಿಮ್ ತಾತ, ನಿಮ್ ಮನೆಯವರು ಎಲ್ಲ ನಿಮ್ ಮನ್ಸಿಗೆ ತುಂಬಾ ಹತ್ರದವ್ರು. ಅವ್ರನ್ನೆಲ್ಲ ಬಿಟ್ಟೋದ್ರೆ ನಿಮ್ ಮನ್ಸಿಗೆ ನೋವಾಗ ಸಹಜ. ಆದ್ರೆ ನನಗಂತ ಚಾನ್ಸ್ ಇಲ್ಲ. ಬಿಟ್ಟೋದ್ರು ಫೀಲ್ ಮಾಡ್ಬೇಕಾದೇನೂ ಇಲ್ಲ. ಜಸ್ಟ್ ಸಿ ಯು, ಬಾಯ್ ಬಾಯ್ ಅಷ್ಟೇ ಅಲ್ವಾ? ಈಗ ತುಂಬಾ ಚೆನ್ನಾಗಿ ಮಾತಾಡೋದ್ ಕಲ್ತಿದ್ದೀರಾ. ನೀವು, ನಿಮ್ಮಪ್ಪ, ನಿಮ್ಮಮ್ಮ, ದೊಡ್ಡಪ್ಪ, ಪ್ರಿಯಾ, ಫ್ರೆಂಡ್ಸ್, ರಿಯಲಿ ವಂಡರ್ಫುಲ್ ಡೇಸ್. ನೋಡಿದ್ರಾ, ಕೊನೆಗೂ ದೊಡ್ಡಪ್ಪ ನೋಡ್ದೇನೆ ಹೋಗ್ತಾ ಇದ್ದೀನಿ. ನಿಂತ್ಕೋ. ಎಲ್ಲಿಗೆ? ಒಳಗೆ. ಟಿಕೆಟ್? ಬರೋ ಗಡಿಬಿಡಿಯಲ್ಲಿ ದುಡ್ಡು ತರೋದು ಮರ್ತುಬಿಟ್ಟೆ. ಬಹಳ ಇಂಪಾರ್ಟೆಂಟ್ ವಿಷಯ. ಮೊದ್ಲು ಹೊರಗೋಗ. ಹೊರಗೆ ಹೋಗೋಣ. ನಾನು ಯಾರು ಅಂತ ಗೊತ್ತಿಲ್ಲ ಮಾತಾಡ್ತಾ ಇದ್ಯಾ? ನಾನು ಎಕ್ಸ್ ಕರ್ನಲ್. ಯಾರಾದ್ರೂ ಬಹಳ ಇಂಪಾರ್ಟೆಂಟ್ ವಿಷಯಪ್ಪ, ಬಹಳ ಇಂಪಾರ್ಟೆಂಟ್ ವಿಷಯಪ್ಪ. ಬಾಲು, ಅಲ್ಲಿ ಸೋಮು ತುಂಬಾ ಗಲಾಟೆ ಮಾಡ್ತಾ ಇದ್ದಾನೆ. ಒಂದ್ ನಿಮಿಷ ಬಂದೆ. ಏನಾದ್ರು ನೋಡು, ನಿನ್ ಪ್ರೀತಿ ಬಗ್ಗೆ ಅನು ಹೇಳ್ತೀನಿ ಅಂತ ಇದ್ದಾನೆ. ಏಯ್, ನಾನು ವಿಷಯಕ್ಕೆ ತಲೆ ಹಾಕ್ಬೇಡ ಹಿಂಗೆ ಸಲ ಹೇಳಿದ್ದೀನಿ. ಬಾಲು, ಎಂತ ಕೆಲಸ ಮಾಡ್ತಾ ಇದೆಯಲ್ಲ, ಎಂತ ಕೆಲಸ ಮಾಡ್ತಾ ಇದೆಯೋ. ಇವನ್ ಬಗ್ಗೆ ನಿಮ್ಗೇನ್ರೋ ಗೊತ್ತು, ನನಗ್ ಗೊತ್ತು. ಅವಳು ಹೋದ್ಮೇಲೆ ಒಬ್ನೇ ಕುಂತ್ಕೊಂಡು ಒಳಗೆ ಕೊರಗ್ತಾ ಇರ್ತಾನೆ ಅನ್ಕೊಂಡ್ರ. ನೀವ್ ಯಾರು ಏನ್ ಹೇಳಿದ್ರು ಸರಿ, ನಾನು ಅನುಗೋಗಿ ಹೇಳ್ತೀನಿ. ಏಯ್, ಹಾಗೇನಾದ್ರು ಮಾಡಿದ್ರೆ ಆಮೇಲೆ ನೀನು ನನ್ನ ಹೆಣಾನೆ ನೋಡೋದು. ಏಯ್, ನಾನು ಬರ್ತೊಳಕ ನೋಡ್ಸ್ಕೊ. ಏನಾಯ್ತು ಬಾಲು? ಏನೂ ಇಲ್ಲ, ನೀವು ಊರಿಗೆ ಹೋಗ್ತಾ ಇದ್ದೀರಲ್ಲ, ಸೋಮು ಸ್ವಲ್ಪ ಅಪ್ಸೆಟ್ ಆಗಿದ್ದಾನೆ ಅಷ್ಟೇ. ಸೋಮು, ಏನಾಯ್ತು? ನಾನ್ ನಿಮ್ಮನ್ನೊಂದು ಮಾತು ಕೇಳ್ತೀನಿ, ತಪ್ಪು ತಿಳ್ಕೊಳ್ಳಲ್ಲ ತಾನೆ? ಕೇಳಿ. ನೀವ್ ಇಲ್ಲಿಂದ ಹೋದ್ಮೇಲೆ ನಮ್ಮನ್ ಮರೆಯಲ್ಲ ತಾನೆ? ಹೇಗ್ ಮರೆಯೋಕ್ ಸಾಧ್ಯ? ನೀವೆಲ್ಲ ಬಾಲು ಫ್ರೆಂಡ್ಸ್ ಅಲ್ವಾ? ಓ ಗಾಡ್, ನಿಜವಾಗ್ಲೂ ಮರ್ತಿದ್ದೆ. ಆಟೋಗ್ರಾಫ್ ಪ್ಲೀಸ್. ಏನು? ನೀನ್ ಆಟೋಗ್ರಾಫ್ ಮಾಡಬಾರ್ದು ಕಣ. ಯಾಕೋ? Passengers kindly pass through security and avoid boarding call. Thank you. ಬಾಲು, ನೀವು ಮಾಡಲ್ವಾ?
ಏನಾಯ್ತಾನು? ನನಗೆ ಯಾಕೋ ಏನನ್ನು ಬಿಟ್ಟು ಹೋಗ್ತಾ ಇದ್ದೇನೆ ಅನ್ನಿಸ್ತಾ ಇದೆ. ನಿಮಗೆ? ನನಗೂ ಅನ್ನಿಸ್ತಾ ಇದೆ. I love you. I love you. I love you, Balu. I love you. ನನಗೆ ಈಗ ಅರ್ಥ ಆಗ್ತಾ ಇದೆ. ನಾನು ನಿಮ್ಮನ್ನು ಬಿಟ್ಟು ಹೋಗ್ತಿರ್ಬೇಕಾದ್ರೆ ನಿಮ್ಮನ್ನು ಬಿಟ್ಟು ಹೋಗೋಕ್ಕಾಗ್ತಿಲ್ಲ ಬಾಲು. ನಾನೆಲ್ಲೂ ಹೋಗಲ್ಲ. ನಾನೆಲ್ಲೂ ಹೋಗಲ್ಲ. ಅನೋ, ನೀನು ಹೋಗ್ಬೇಕು, ಖಂಡಿತವಾಗಿ ಹೋಗ್ಬೇಕು. ನೀನು ಕಷ್ಟಪಟ್ಟು ಪಡ್ಕೊಂಡಿರೋ ಅವಕಾಶ ಪವಿತ್ರವಾದ ಪ್ರೇಮಕ್ಕೆ ಬಲಿಯಾಗಿ ಪ್ರೇಮಕ್ಕೆ ಕಲಂಕ ತರಬಾರ್ದು. ನಾವಿಬ್ರು ಯಾವತ್ತು ಬೇಕಾದ್ರೆ ಒಂದಾಗ್ಬೋದು, ಆದ್ರೆ ಈಗ ನಿಂಗೆ ಸಿಕ್ಕಿರೋ ಅವಕಾಶ ಮತ್ತೆ ಬರೋಲ್ಲ. ನೀನ್ ತಾನು ಹೇಳಿದ್ದು ಪ್ರತಿಯೊಬ್ಬರಿಗೂ ಒಂದು ಗುರಿ ಇರಬೇಕು ಅಂತ. ನಿನಗೊಂದು ಗುರಿ ಇದೆ, ನಿನ್ನಿಂದ ನನಗೊಂದು ಗುರಿ ಸಿಕ್ಕಿದೆ. ನಿನಗೋಸ್ಕರ ತಿಂಗಳುಗಳಲ್ಲ, ವರ್ಷಗಳಲ್ಲ, ಎಷ್ಟು ಜನ್ಮ ಬೇಕಾದ್ರೂ ಕಾಯ್ತೀನಿ. Your attention ಹೋಗ್ಬಾ. please. Last and final call to passengers leaving by Air India flight AI 236 to New York. Thank you.